ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ಸಂಚಿಕೆಯಲ್ಲಿ UPSC ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಯ 25 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ನೀವೆಲ್ಲ ನೋಡಿರಬಹುದು ಮೊದಲ ಸಂಚಿಕೆ ಅಂದರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಂದಿದ್ದಂತಹ ಪಾರ್ಟ್ 1 ವಿಡಿಯೋದಲ್ಲಿ ಮೊದಲ 25 ಪ್ರಶ್ನೆಗಳಿಗೆ ಸೊಲ್ಯೂಷನ್ ಅನ್ನು ಕೊಡಲಾಗಿತ್ತು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಉಳಿದಿರತಕ್ಕಂತಹ 25 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ವಿಸ್ತೃತವಾದಂತಹ ಚರ್ಚೆಯನ್ನು ಮಾಡೋಣ. ಆ್ಯಂಡ್ ಇನ್ನೂ 2 ವಿಡಿಯೋಗಳು ಈ ಒಂದು ಸೀರೀಸ್ನಲ್ಲಿ ಬರುತ್ತೆ. ಆ್ಯಂಡ್ ಓವರ್ ಆಲ್ ನಿಮಗೆ ಮೊನ್ನೆ ನಡೆದಂತಹ IAS ಪ್ರಿಲಿಮ್ಸ್ ಪರೀಕ್ಷೆ ಏನಿದೆ ಅದರ ಸಂಪೂರ್ಣ ವಿಶ್ಲೇಷಣೆ ಸಿಗ್ದಂಗಾಗುತ್ತೆ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋದಾದ್ರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದೆ. R2 Code of Practices constitutes a tool available for promoting the adoption of. ಅಂದರೆ ಒಂದು ಪ್ರಶ್ನೆಯನ್ನು ಕೊಟ್ಟು 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ R2 Code of Practices ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ, ಅಂದರೆ ಕೆಳಗಿನ ಯಾವ ಒಂದು ವಿಚಾರವನ್ನು ಅದು ಪ್ರಮೋಟ್ ಮಾಡುತ್ತೆ ಅಂತೇಳಿ ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಫಸ್ಟ್ ಆಫ್ ಆಲ್ R2 Code of Practices ಏನು ಹೇಳುತ್ತೆ ಅಂತ ತಿಳ್ಕೊಬೇಕಾಗತ್ತೆ. ಸೊ ಇಲ್ಲಿ R2 ಅಂದ್ರೇನು? R2 ಅಂತ ಹೇಳಿದ್ರೆ 2 Rಗಳು ಅಂಥೇಳಿ ನೀವು ಬೇರೆ ಬೇರೆ ಸನ್ನಿವೇಶದಲ್ಲಿ ಗಮನಿಸ್ತಾ ಇರ್ತೀರಾ. R2 R3 ಅಂಥೇಳಿ ವರ್ಡ್ಸ್ಗಳು ನಿಮ್ಮ ಕಿವಿ ಮೇಲೆ ಬೀಳ್ತಾ ಇರುತ್ತೆ. ಸೊ ಇಲ್ಲಿ R2 ಅಂತ ಹೇಳಿದ್ರೆ 2 Rಗಳು ಅಂಥೇಳಿ. ಇಲ್ಲಿ 2 Rಗಳು ಅಂದ್ರೇನು? ಒಂದೇನಂತ ಹೇಳುತ್ತೆ ರೆಸ್ಪಾನ್ಸಿಬಲ್, ಅದೇ ರೀತಿ ಮತ್ತೊಂದು R ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ರೀಸೈಕ್ಲಿಂಗ್. ಸೊ ಗೊತ್ತಿರಬೇಕಾಗತ್ತೆ ಈ ಒಂದು ಮೀನಿಂಗ್. ನಿಮಗೆ ಈ R2 ಕೋಡ್ ಆಫ್ ಪ್ರಾಕ್ಟೀಸಸ್ನ ಮೀನಿಂಗ್ ಗೊತ್ತಿತ್ತು ಅಂತ ಹೇಳಿದ್ರೆ ಬಹಳ ಸುಲಭವಾಗಿ ಈ ಪ್ರಶ್ನೆಗೆ ಸೊಲ್ಯೂಷನ್ ಅನ್ನು ಕಂಡುಹಿಡ್ಕೋಬಹುದು. ಬಿಕಾಸ್ ಇದು ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಗೆ, ಅಂದರೆ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಕೇಳಲಾಗಿರ್ತಕ್ಕಂತಹ ಒಂದು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಆಗಿರುತ್ತೆ. ಸೊ ಇಲ್ಲಿ R2 ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ ರೆಸ್ಪಾನ್ಸಿಬಲ್ ರೀಸೈಕ್ಲಿಂಗ್. ಸೊ ಇದರ ಫುಲ್ ಫಾರ್ಮ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ರೆಸ್ಪಾನ್ಸಿಬಲ್ ರೀಸೈಕ್ಲಿಂಗ್ ಕೋಡ್ ಆಫ್ ಪ್ರಾಕ್ಟೀಸಸ್ ಅಂತ ಹೇಳಾಗುತ್ತೆ. ಸೊ ಖಂಡಿತ ನಿಮಗೆ ಒಂದು ವಿಚಾರ ಗೊತ್ತಾಯಿತು, ಅದೇನಪ್ಪ ಅಂತ ಹೇಳಿದ್ರೆ ಇದು ಯಾವುದೋ ಒಂದು ವಸ್ತುವಿನ ಮರುಬಳಕೆಗೆ ಸಂಬಂಧಪಟ್ಟಿದೆ. ಬಿಕಾಸ್ ರೀಸೈಕ್ಲಿಂಗ್ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಮರುಬಳಕೆ ಅಂತ ಹೇಳಿ ಕರಿತೀವಿ. ಅದೊಂದು ಎಕೋ ಫ್ರೆಂಡ್ಲಿ ಪ್ರಾಕ್ಟೀಸ್ ಆಗಿರುತ್ತೆ. ಸೊ ರೆಸ್ಪಾನ್ಸಿಬಲ್ ರೀಸೈಕ್ಲಿಂಗ್ ಅಂತ ಹೇಳಿದ್ರೆ ಜವಾಬ್ದಾರಿಯುತ ಮರುಬಳಕೆ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಇದೊಂದು ಎಕೋ ಫ್ರೆಂಡ್ಲಿ ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಹೇಳುತ್ತೆ ಎನ್ವಿರಾನ್ಮೆಂಟಲಿ ರೆಸ್ಪಾನ್ಸಿಬಲ್ ಪ್ರಾಕ್ಟೀಸಸ್ ಇನ್ ಎಲೆಕ್ಟ್ರಾನಿಕ್ಸ್ ರೀಸೈಕ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳುತ್ತೆ. ಅದೇ ರೀತಿ ಸೆಕೆಂಡ್ ಆಪ್ಷನ್ ನಿಮಗೆ ಎಕಲಾಜಿಕಲ್ ಮ್ಯಾನೇಜ್ಮೆಂಟ್ ಆಫ್ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂಡರ್ ದ ರಾಮ್ಸರ್ ಕನ್ವೆನ್ಷನ್. ನಿಮಗೆಲ್ಲ ಗೊತ್ತು ರಾಮ್ಸರ್ ಕನ್ವೆನ್ಷನ್. ರಾಮ್ಸರ್ ತಾಣಗಳು ಅಂತೇಳಿ ಕಾಣಿಸ್ಕೊಳ್ತಾ ಇರ್ತವೆ ಅವಾಗ. ಇತ್ತೀಚೆಗಷ್ಟೇ ಒಂದಷ್ಟು ಭಾರತೀಯ ತಾಣಗಳನ್ನು ರಾಮ್ಸರ್ ತಾಣಗಳ ಪಟ್ಟಿಗೆ ಕೂಡ ಸೇರಿಸಲಾಯಿತು. ಇವುಗಳು ವೆಟ್ಲ್ಯಾಂಡ್ಗೆ ಸಂಬಂಧಪಟ್ಟಿರುತ್ತೆ, ಅಂದರೆ ಜವುಗು ಪ್ರದೇಶಗಳು. ಸೊ ಈ R2 ಕೋಡ್ ಆಫ್ ಪ್ರಾಕ್ಟೀಸಸ್ ಅದಕ್ಕೆ ಸಂಬಂಧಪಡುತ್ತೆ ಅಂತ ಹೇಳಿ ಸೆಕೆಂಡ್ ಆಪ್ಷನ್ ಹೇಳುತ್ತೆ. ಅದೇ ರೀತಿ ಮೂರನೇ ಆಪ್ಷನ್ ಹೇಳುತ್ತೆ ಇದು ಈ ಅಗ್ರಿಕಲ್ಚರಲ್ ಕ್ರಾಪ್ಸ್, ನಾವೇನು ಬೆಳೆಗಳನ್ನ ಬೆಳಿತೀವಿ ಕೃಷಿಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಪ್ರಾಕ್ಟೀಸಸ್ ಅಂತ ಹೇಳುತ್ತೆ. ಅದೇ ರೀತಿ 4ನೇ ಆಪ್ಷನ್ ಹೇಳುತ್ತೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇನ್ ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಅಂದರೆ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಬಳಕೆ ಮಾಡಲಿಕ್ಕೆ ಪ್ರಯತ್ನ ಪಡುವಾಗ, ಫಾರ್ ಎಕ್ಸಾಂಪಲ್ ಮೈನಿಂಗ್ ಇರಬಹುದು, ಕ್ವಾರಿಯಿಂಗ್ ಇರಬಹುದು, ಅಂತಹ ಚಟುವಟಿಕೆ ಮಾಡಬೇಕಾದ್ರೆ ನಾವು ಯಾವಾಗಲೂ ಕೂಡ EIA ಅನ್ನುವಂತಹ ಒಂದು ಚಟುವಟಿಕೆಯನ್ನು ಮಾಡ್ತೀವಿ. ನಿಮಗೆ ಗೊತ್ತಿರಲಿ, ಬೇರೆ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಬಹುದು ಅಥವಾ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಮುಖವಾಗಬಹುದು. EIA ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಸೊ ಅದರ ಒಂದು ಮೀನಿಂಗ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಪರಿಸರದ ಮೇಲಿನ ಒಂದು ಇಂಪ್ಯಾಕ್ಟ್ ಅಂದರೆ ಪ್ರಭಾವ, ಪರಿಣಾಮ ಅಂತ ಕರಿಬಹುದು. ಸೊ ಪರಿಸರದ ಮೇಲಿನ ಪರಿಣಾಮದ ಒಂದು ಅಸೆಸ್ಮೆಂಟ್, ಒಂದು ವಿಶ್ಲೇಷಣೆ ಅಂತ ಕರಿಬಹುದಾಗುತ್ತೆ. ಸೊ ಈ 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಬಟ್ ಬೇಸಿಕಲಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಎ, ಎನ್ವಿರಾನ್ಮೆಂಟಲಿ ರೆಸ್ಪಾನ್ಸಿಬಲ್ ಪ್ರಾಕ್ಟೀಸಸ್ ಇನ್ ಎಲೆಕ್ಟ್ರಾನಿಕ್ಸ್ ರೀಸೈಕ್ಲಿಂಗ್ ಇಂಡಸ್ಟ್ರಿ. ಅಂದರೆ ಏನು ಎಲೆಕ್ಟ್ರಾನಿಕ್ ವಸ್ತುಗಳಿರ್ತವೆ, ನಿಮಗೆಲ್ಲ ಗೊತ್ತು ಇತ್ತೀಚಿನ ದಿನಗಳಲ್ಲಿ ಅಂದರೆ ಸ್ಪೆಷಲಿ 2000ನೇ ಇಸ್ವಿಯಿಂದ ಈ ಕಡೆ ನಾವು ಬಹಳಷ್ಟು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗಳ ಮೇಲೆ, ಎಲೆಕ್ಟ್ರಾನಿಕ್ ಉಪಕರಣಗಳ ಮೇಲೆ ಮೊರೆ ಹೋಗ್ತಾ ಇದ್ದಾವೆ. ಅದು ಕಂಪ್ಯೂಟರ್ಗಳಿರಬಹುದು, ಕೀಬೋರ್ಡ್ ಇರಬಹುದು, ಮೌಸ್ ಇರಬಹುದು, ಪ್ರಿಂಟರ್ ಇರಬಹುದು, ಅಥವಾ ಗೃಹ ಬಳಕೆಯಲ್ಲಿ ಬಳಸಲಾಗ್ತಕ್ಕಂತಹ AC ಇರಬಹುದು, ಫ್ರಿಡ್ಜ್ ಇರಬಹುದು, TV ಇರಬಹುದು, ರಿಮೋಟ್ ಕಂಟ್ರೋಲ್ಸ್ ಇರಬಹುದು, ಅದೇ ರೀತಿ ಗೇಮಿಂಗ್ ಕನ್ಸೋಲ್ಸ್ ಇರಬಹುದು. ಹೀಗೆ ಹಲವಾರು ವಸ್ತುಗಳು ಈ ಎಲೆಕ್ಟ್ರಾನಿಕ್ ಸಾಧನಗಳಾಗಿರ್ತವೆ. ಆ್ಯಂಡ್ ಅವುಗಳ ಬಳಕೆ ಹೆಚ್ಚಿದಂತೆ ಅವುಗಳ ಒಂದು ವಿಲೇವಾರಿಯ ಪ್ರಾಬ್ಲಮ್ ಕೂಡ ಉತ್ಪಾದನೆ ಆಗ್ತಾ ಇದೆ. ಬಿಕಾಸ್ ಈ ಬಳಕೆ ಹೆಚ್ಚಾದಂಗೆ ಅವುಗಳ ತ್ಯಾಜ್ಯವೂ ಕೂಡ, ವೇಸ್ಟ್ ಮೆಟೀರಿಯಲ್ ಕೂಡ ಜಾಸ್ತಿ ಉತ್ಪಾದನೆ ಆಗುತ್ತೆ. ಆ್ಯಂಡ್ ಆ ಉತ್ಪಾದನೆ ಆಗ್ತಕ್ಕಂತಹ ವೇಸ್ಟ್ ಮೆಟೀರಿಯಲ್ನ ನಾವು ಸೂಕ್ತವಾಗಿ ಡಿಸ್ಪೋಸ್ ಮಾಡ್ತಕ್ಕಂತಹದ್ದು, ವಿಲೇವಾರಿ ಮಾಡ್ತಕ್ಕಂತಹದ್ದು ಕೂಡ ಪ್ರಮುಖ ಒಂದು ಪ್ರಾಬ್ಲಮ್ ಆಗಿ ಪರಿಗಣಿಸುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು R2 ಕೋಡ್ ಆಫ್ ಪ್ರಾಕ್ಟೀಸಸ್ ಅನ್ನೋದನ್ನು ಲಾಂಚ್ ಮಾಡಲಾಗಿದೆ. ನಿಮಗೆ ನೆಕ್ಸ್ಟ್ ಸ್ಲೈಡ್ನಲ್ಲಿ ಯಾರು ಅದನ್ನು ಲಾಂಚ್ ಮಾಡಿದ್ದಾರೆ, ಯಾವ ರೀತಿ ಅಂತೇಳಿ ನಿಮಗೆ ಡಿಸ್ಕಸ್ ಮಾಡಿ ತೋರಿಸ್ತೀನಿ. ಬೇಸಿಕಲಿ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಅಂದರೆ ಒಂದು ಲಾಭರಹಿತ ಸಂಸ್ಥೆ ಮಾಡಿರತಕ್ಕಂತಹ ಒಂದು ಸ್ಟ್ಯಾಂಡರ್ಡ್ ಆಫ್ ಪ್ರಾಕ್ಟೀಸ್, ಅದನ್ನು R2 ಕೋಡ್ ಆಫ್ ಪ್ರಾಕ್ಟೀಸಸ್ ಅಥವಾ ರೆಸ್ಪಾನ್ಸಿಬಲ್ ರೀಸೈಕ್ಲಿಂಗ್ ಕೋಡ್ ಆಫ್ ಪ್ರಾಕ್ಟೀಸಸ್ ಅಂತ ಕರೀತೀವಿ. ಸೊ ನಿಮಗೆ ಅಲ್ಲಿ ರೆಸ್ಪಾನ್ಸಿಬಲ್ ರೀಸೈಕ್ಲಿಂಗ್ ಅನ್ನುವಂತಹ ಶಬ್ದದ ಅರ್ಥ ಗೊತ್ತಿತ್ತು ಅಂತ ಹೇಳಿದ್ರೆ
ಅಂದರೆ ಈ R2ನ ಫುಲ್ ಫಾರ್ಮ್ ಗೊತ್ತಿತ್ತು ಅಂತ ಹೇಳಿದ್ರೆ ಬಹಳ ಈಸಿಯಾಗಿ ನೀವು ಫಸ್ಟ್ ಆಪ್ಷನ್ ಅಂತ ಟಿಕ್ ಹಾಕ್ಬೋದಾಗುತ್ತೆ. ಸೊ ಏನು ಎಲೆಕ್ಟ್ರಾನಿಕ್ ಇಂಡಸ್ಟ್ರೀಸ್ ಇರುತ್ತೆ, ಅಂದರೆ ಈ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಉತ್ಪಾದನೆ ಮಾಡ್ತಕ್ಕಂತಹ ಒಂದಷ್ಟು ಕೈಗಾರಿಕೆಗಳೇನು ಬರುತ್ತೆ, ಅಲ್ಲಿ ಯಾವ ರೀತಿ ಈ ಎಲೆಕ್ಟ್ರಾನಿಕ್ ಉತ್ಪನ್ನಗಳನ್ನು ರೀಸೈಕಲ್ ಮಾಡಬಹುದು. ಯೂಶ್ವಲಾಗಿ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ವೇಸ್ಟ್ ಆಯಿತು ಅಂತ ಹೇಳಿದ್ರೆ ಅವನ್ನ ನಾವು ಕಸದ ಬುಟ್ಟಿಗೆ ಹಾಕ್ತೀವಿ, ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಅವರು ಲ್ಯಾಂಡ್ ಫಿಲ್ಸಲ್ಲಿ ಫಿಲ್ ಮಾಡ್ತಾರೆ, ಅಂದರೆ ಅವನ್ನ ಕಂಪ್ರೆಸ್ ಮಾಡಿ ಒಂದು ಪ್ರದೇಶದಲ್ಲಿ ಅದನ್ನು ಹುಗಿಯಲಾಗುತ್ತೆ, ಅಂದರೆ ನೆಲದೊಳಗೆ ಹೂತು ಹಾಕಲಾಗುತ್ತೆ, ಅಥವಾ ಕೆಲವೊಂದು ಕಡೆ ಅದನ್ನು ಬರ್ನ್ ಮಾಡ್ತಾರೆ. ಅದರ ಬದಲಾಗಿ ರೀಸೈಕ್ಲಿಂಗ್ ಮಾಡಿದ್ರೆ ಪರಿಸರದ ಮೇಲಿನ ಹಾನಿಯನ್ನು ಕಡಿಮೆ ಮಾಡಬಹುದು ಅಂತೇಳಿ ಹೇಳಲಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಟ್ಯಾಂಡರ್ಡ್ಸನ್ನು R2 ಕೋಡ್ ಆಫ್ ಪ್ರಾಕ್ಟೀಸಸ್ ಅಂತೇಳಿ ನಾವು ಕರಿತೀವಿ. ಸೊ ಆಪ್ಷನ್ ಎ ಸರಿಯಾಗಿರುತ್ತೆ 26ನೇ ಪ್ರಶ್ನೆಗೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ ನಿಮಗೊಂದು ಚಿತ್ರ ಕಾಣಿಸ್ಕೊಳ್ತಾ ಇದೆ, ರೀಸೈಕ್ಲಿಂಗ್ ಟುಡೇ. ಬೇಸಿಕಲಿ ರೀಸೈಕ್ಲಿಂಗ್ ಟುಡೇ ಅಂತಕ್ಕಂತಹದ್ದು ಒಂದು ಪ್ರಸಿದ್ಧ ಈ ಪರಿಸರಕ್ಕೆ ಸಂಬಂಧಪಟ್ಟಂಥ ಮ್ಯಾಗ್ಝಿನ್, ಒಂದು ವೆಬ್ಸೈಟ್ ಆಗಿರುತ್ತೆ. ನಿಮಗೆ ಈವನ್ ನೀವು ಕೂಡ ಇಂಟರ್ನೆಟಲ್ಲಿ ಸರ್ಚ್ ಮಾಡಿದ್ರೆ ಈ ರೀಸೈಕ್ಲಿಂಗ್ ಟುಡೇ ಅನ್ನುವಂತಹ ವೆಬ್ಸೈಟ್ ನಿಮಗೆ ಸಿಗುತ್ತೆ. ಇದರಲ್ಲಿ ಈ ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಶೇಷವಾಗಿ ಮರುಬಳಕೆಗೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ಸಾಕಷ್ಟು ಒತ್ತನ್ನು ಕೊಡಲಾಗುತ್ತೆ, ಅದರ ಬಗ್ಗೆ ನ್ಯೂಸ್ಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇದು ಬೇಸಿಕಲಿ ನಿಮಗೆ ಕಾಣಿಸ್ತಾ ಇರೋ ರೀತಿ ಜುಲೈ 1, 2020ನೇ ಇಸ್ವಿ, 1 ಜುಲೈ 2020 ಎಂದು ನಡೆದಂತಹ ಒಂದು ವಿಚಾರ ನಿಮಗೆಲ್ಲ ನೆನಪಿರಬೇಕು. ಈ ಬಾರಿ ಪ್ರಿಲಿಮ್ಸ್ ನಡೆದಿದ್ದಂತಹ ಡೇಟ್ ಅಕ್ಟೋಬರ್ 10th. ಸೊ 2021 ಅಕ್ಟೋಬರ್ 10th ನಡೆದಂತಹ ಪರೀಕ್ಷೆಯಲ್ಲಿ ಅವರು ಜುಲೈ 1, 2020 ಆ ಒಂದು ಇಸ್ವಿಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ದಟ್ ಮೀನ್ಸ್ UPSCಗೆ ಕೇವಲ 6 ತಿಂಗಳು ಕರೆಂಟ್ ಅಫೇರ್ಸ್, 1 ವರ್ಷದ ಕರೆಂಟ್ ಅಫೇರ್ಸ್ ಸಾಕಾಗಲ್ಲ, ಯು ಹ್ಯಾವ್ ಟು ಗೋ ಬಿಯಾಂಡ್ ದಟ್. ಯೂಶ್ವಲಾಗಿ ಯಾವ ರೀತಿ ಹೇಳ್ತಾರಪ್ಪ ಅಂತ ಹೇಳಿದ್ರೆ ಒಂದು 2-3 ವರ್ಷಗಳ ಕರೆಂಟ್ ಅಫೇರ್ಸ್ ಬೇಕಾಗಿರುತ್ತೆ. ಸೊ ನೀವು ಬಹಳ ಈಸಿಯಾಗಿ ನೋಡಬಹುದು, 1-1.5 ವರ್ಷದ ಹಿಂದಿನ ಒಂದು ಕರೆಂಟ್ ಅಫೇರ್ಸನ್ನು ಈ ಬಾರಿ ಪರೀಕ್ಷೆಯಲ್ಲಿ ಕೂಡ ಕೇಳಲಾಗಿತ್ತು. ಸೊ ಇಲ್ಲಿ ಹೇಳ್ತಾ ಇರ್ತಕ್ಕಂತಹದ್ದು ಸೇರಿ ರಿಲೀಸಸ್ ಲೇಟೆಸ್ಟ್ R2 ಸ್ಟ್ಯಾಂಡರ್ಡ್ಸ್. ಇಲ್ಲಿ SERE ಸೇರಿ ಅಂದರೆ ಅದರ ಮೀನಿಂಗ್ ಗೊತ್ತಾಗಬೇಕಾಗುತ್ತೆ. ಬಿಕಾಸ್ ಈ R2 ಕೋಡ್ ಆಫ್ ಪ್ರಾಕ್ಟೀಸಸ್ ಅನ್ನು ರಿಲೀಸ್ ಮಾಡ್ತಕ್ಕಂತಹದ್ದು ಇದೇ ಸೇರಿ ಅನ್ನುವಂತಹ ಒಂದು ಲಾಭರಹಿತ ಸಂಸ್ಥೆ. ನೆಕ್ಸ್ಟ್ ಎಕ್ಸಾಮ್ಸಲ್ಲಿ ಅದನ್ನು ಕೇಳಬಹುದು. ಈ ಎಲೆಕ್ಟ್ರಾನಿಕ್ ಉಪಕರಣಗಳ ಒಂದು ಜವಾಬ್ದಾರಿಯುತ ವಿಲೇವಾರಿಗೆ ಸಂಬಂಧಪಟ್ಟಂಗೆ R2 ಕೋಡ್ ಆಫ್ ಪ್ರಾಕ್ಟೀಸಸ್ಸನ್ನು ಕೆಳಗಿನ ಯಾವ ಸಂಸ್ಥೆ ಹೊರಗೆ ತಂದಿದೆ ಅಂತ ಹೇಳಿ ಕೇಳಿದ್ರೆ ನಿಮಗೆ ಗೊತ್ತಿರಬೇಕಾಗುತ್ತೆ ಸೇರಿ ಅಂತೇಳಿ. ಸೊ ಈ ಭಾಗದಲ್ಲಿ ನಿಮಗೆ ಮುಂದಿನ ಸ್ಲೈಡ್ನಲ್ಲಿ ಕಾಣಿಸ್ಕೊಳ್ಳುತ್ತೆ ಸೇರಿಯ ಒಂದು ಫುಲ್ ಫಾರ್ಮ್ ಇರಬಹುದು. ಅದೇ ರೀತಿ ಈ ಎಕ್ಸಾಕ್ಟ್ಲಿ R2 ಕೋಡ್ ಆಫ್ ಪ್ರಾಕ್ಟೀಸಸ್ ಅಂದರೆ ಏನು ಅಂತೇಳಿ ನಾನು ಯಾಕೆ ಒಂದು ಇಮೇಜಿನ್ ಹಾಕಿದ್ದೀನಪ್ಪ ಅಂತ ಹೇಳಿದ್ರೆ ಯಾವ ರೀತಿ ತುಂಬ ಹಳೆಯ ಕರೆಂಟ್ ಅಫೇರ್ಸನ್ನು ಕೂಡ ಕೇಳಲಾಗಿತ್ತು ಅಂತೇಳಿ ಡಿಸ್ಪ್ಲೇ ಮಾಡಲಿಕ್ಕೋಸ್ಕರ ಮಾತ್ರ. ಸೊ ಅದೇ ರೀತಿ ಮುಂದಿನ ಸ್ಲೈಡ್ ನೋಡ್ತಾ ಹೋಗೋದಾದ್ರೆ ನಿಮಗೆ ಕಾಣಿಸ್ಕೊಳ್ತಾ ಇದೆ. ಫಸ್ಟ್ ಆಫ್ ಆಲ್ R2 ಅಂತ ಹೇಳಿದ್ರೆ ರೆಸ್ಪಾನ್ಸಿಬಲ್ ರೀಸೈಕ್ಲಿಂಗ್ ಅಂತೇಳಿ ಅದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಇಲ್ಲಿ ಸೇರಿ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾಗತ್ತೆ, SERI ಅಂತೇಳಿ. ಸೊ ಇಲ್ಲಿ ಕಾಣಿಸ್ಕೊಳ್ತಾ ಇದೆ ಸಸ್ಟೈನಬಲ್ ಎಲೆಕ್ಟ್ರಾನಿಕ್ಸ್ ರೀಸೈಕ್ಲಿಂಗ್ ಇಂಟರ್ನ್ಯಾಷನಲ್. ಮತ್ತೊಂದು ಸರಿ ಗಮನಿಸಿ, ಸಸ್ಟೈನಬಲ್ ಎಲೆಕ್ಟ್ರಾನಿಕ್ಸ್ ರೀಸೈಕ್ಲಿಂಗ್ ಇಂಟರ್ನ್ಯಾಷನಲ್ ಅಂತಕ್ಕಂತಹದ್ದು ಒಂದು ಮಿನೆಸೋಟಾ, ಅಂದರೆ ಅಮೆರಿಕದಲ್ಲಿ ಬರತಕ್ಕಂತಹ ಮಿನೆಸೋಟಾ ರಾಜ್ಯ ಏನಿದೆ ಅಲ್ಲಿ ಲೊಕೇಟ್ ಆಗಿರತಕ್ಕಂತಹ ಒಂದು ಲಾಭರಹಿತ ಸಂಸ್ಥೆ. ಅವರು ಈ R2 ಕೋಡ್ ಆಫ್ ಪ್ರಾಕ್ಟೀಸಸ್ ಅನ್ನು ಪ್ರಸಕ್ತವಾಗಿ ಜಾರಿಗೆ ತಂದಿದ್ದಾರೆ. ಸೊ ಇದು ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ನಿಮಗೆ ಕೂಡ ಗೊತ್ತಿರ್ಬೋದು, ನಮ್ಮ ಭಾರತದಲ್ಲಿ ಕೆಲವೊಂದಷ್ಟು ಇಂಡಸ್ಟ್ರಿಯಲ್ ಗೂಡ್ಸ್, ಕೆಲವೊಂದಷ್ಟು ಕೈಗಾರಿಕಾ ಉತ್ಪನ್ನಗಳ ಮೇಲೆ ನಾವು ISI ಮಾರ್ಕನ್ನು ನೋಡ್ತೀವಿ. ISI ಅಂತೇಳಿ ಒಂದು ಪರ್ಟಿಕ್ಯುಲರ್ ಸಿಂಬಲ್ ಬರುತ್ತೆ, ಆ ಮಾರ್ಕ್ ಇರುತ್ತೆ. ಸೊ ISI ಮಾರ್ಕ್ ಇತ್ತು ಅಂತ ಹೇಳಿದ್ರೆ ಅದು ಒಂದಷ್ಟು ಗುಣಮಟ್ಟತೆಯನ್ನು ಹೊಂದಿದೆ ಅಂತೇಳಿ, ಒಂದು ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ಗೆ ಅದು ಕನ್ಫರ್ಮ್ ಮಾಡುತ್ತೆ ಅಂತೇಳಿ. ನೀವು ಇಂಗ್ಲೀಷಲ್ಲಿ ನೋಡಿರ್ಬೋದು CONFORM ಕನ್ಫರ್ಮ್ ಅಂತೇಳಿ. ಕನ್ಫರ್ಮ್ ಬೇರೆ, ಕನ್ಫರ್ಮ್ ಬೇರೆ. ಕನ್ಫರ್ಮ್ ಅಂತ ಹೇಳಿದ್ರೆ ಆ ಒಂದು ಏನು ಗುಣಮಟ್ಟದ ಬಾಧ್ಯಸ್ಥಿಕೆ ಇರುತ್ತೆ ಅದಕ್ಕೆ ಇದು ಹೊಂದಾಣಿಕೆ ಆಗುತ್ತೆ ಅಂತ ಹೇಳಿ. ಇಟ್ ಕನ್ಫರ್ಮ್ಸ್ ದ ಮಿನಿಮಮ್ ಸ್ಟ್ಯಾಂಡರ್ಡ್ ವಿಚ್ ಇಸ್ ರಿಕ್ವೈರ್ಡ್ ಅಂಡರ್ ISI ಅಂತ ಹೇಳಿ. ಸೊ ಹಾಗಾಗಿ ISI ಮಾರ್ಕ್ ಇರತಕ್ಕಂತಹ ಉತ್ಪನ್ನಗಳ ಮೇಲೆ ನಾವು ಟ್ರಸ್ಟ್ ಮಾಡಬಹುದು, ದೇ ಆರ್ ಟ್ರಸ್ಟ್ ವರ್ದಿ, ವಿಶ್ವಾಸಾರ್ಹ ಆಗಿರುತ್ತೆ. ಅದೇ ರೀತಿ ಯಾವುದಾದ್ರೂ ಒಂದು ಎಲೆಕ್ಟ್ರಾನಿಕ್ಸ್ ಸಂಸ್ಥೆ, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸನ್ನು ಒಂದು ಉತ್ಪಾದನೆ ಮಾಡ್ತಕ್ಕಂಥ ಸಂಸ್ಥೆ, ಅದು ಸ್ಯಾಮ್ಸಂಗ್ ಇರಬಹುದು, ಆ್ಯಪಲ್ ಇರಬಹುದು, ಅಥವಾ ಮತ್ತೊಂದು ಯಾವುದೋ ಒಂದು ಸಂಸ್ಥೆ ಇರಬಹುದು. ಆ ಸಂಸ್ಥೆ ಒಂದು ವೇಳೆ R2 ಕೋಡ್ ಆಫ್ ಪ್ರಾಕ್ಟೀಸಸ್ಗೆ ಅವರು ಕನ್ಫರ್ಮ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅಂದರೆ ಅದಕ್ಕೆ ಅನುಗುಣವಾಗಿ ನಡ್ಕೊತಿದ್ದಾರೆ ಅಂತ ಹೇಳಿದ್ರೆ ಜನ ಅವರ ಮೇಲೆ ವಿಶ್ವಾಸಾರ್ಹತೆಯನ್ನು ಇಡಬಹುದು. ಅಂದರೆ ಇವರು ನಮ್ಮ ಪರಿಸರಕ್ಕೆ ಹೆಚ್ಚಿನ ಹಾನಿಯನ್ನು ಉಂಟು ಮಾಡ್ತಿಲ್ಲ, ಪರಿಸರದ ಸಂರಕ್ಷಣಾ ಕಾರ್ಯದಲ್ಲಿ ತೊಡಕೊಂಡಿದ್ದಾರೆ ಅಂತ ಹೇಳಿ ಅನ್ಬಹುದು. ಸೊ ಅದು ಇದರ ಒಂದು ಫುಲ್ ಫಾರ್ಮ್, ಒಂದು ಮೀನಿಂಗ್ ಆಗುತ್ತೆ. ಅದೇ ರೀತಿ ದ ಸ್ಟ್ಯಾಂಡರ್ಡ್ಸ್ ವರ್ ದೆನ್ ಅಕ್ರೆಡಿಟೆಡ್ ಬೈ ANAB. ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ANAB ಅಂತ ಹೇಳಿದ್ರೆ ಅಮೆರಿಕನ್ ನ್ಯಾಷನಲ್ ಅಕ್ರೆಡಿಷನ್ ಬೋರ್ಡ್ ಅಂತ ಹೇಳಿ. ಯಾವ ರೀತಿ ಭಾರತದಲ್ಲಿ BIS ಕಾಣಿಸ್ಕೊಳ್ಳುತ್ತೋ ನೋಡಿ, ಇದೆಲ್ಲವೂ ನಾನು ಲಿಂಕ್ ಮಾಡಿ ಹೇಳ್ತಿರೋದು ಏನಕ್ಕಪ್ಪ ಅಂತ ಹೇಳಿದ್ರೆ ಬೇರೆ ಪರೀಕ್ಷೆಗಳಲ್ಲಿ ಇದ್ರ ಬಗ್ಗೆ ಪ್ರಶ್ನೆಗಳು ಉಂಟಾಗಬಹುದು. ಸೊ BIS ಅಂತ ಹೇಳಿದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಸೊ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಸೊ ಭಾರತ ದೇಶದಲ್ಲಿ ಬೇರೆ ಬೇರೆ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಗುಣಮಟ್ಟತೆಯ ಖಾತ್ರಿಯನ್ನು ಕೊಡ್ತಕ್ಕಂತಹ ಕೆಲಸವನ್ನ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಮಾಡುತ್ತೆ.
ಗುಣಮಟ್ಟಕ್ಕೆ ಖಾತ್ರಿ ಕೊಡೋದಿರಬಹುದು ಅಥವಾ ಮಿನಿಮಮ್ ಗುಣಮಟ್ಟ ಒಂದು ಬೆಂಚ್ ಮಾರ್ಕ್ನ ಸೆಟ್ ಮಾಡುತ್ತೆ. ನೀವು ಯಾವುದೇ ಉತ್ಪನ್ನಗಳನ್ನ ತಯಾರು ಮಾಡಿದ್ರು ಕೂಡ ಈ ಒಂದು ಗುಣಮಟ್ಟಕ್ಕಿಂತ ಹೆಚ್ಚಾಗಿರಬೇಕು ಅಂತ ಹೇಳಿ ಒಂದು ಬೆಂಚ್ ಮಾರ್ಕ್ನ ಸೆಟಪ್ ಮಾಡೋದಿರಬಹುದು. ಅಥವಾ ಬೇರೆ ಬೇರೆ ಸಂಸ್ಥೆಗಳಿಗೆ ನಾನಾಗಲೇ ಹೇಳಿದೆ ನಿಮಗೆ ISI ಮಾರ್ಕ್ ಅಂತೇಳಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಅಂತ ಅದರ ಫುಲ್ ಫಾರ್ಮ್ ಇರುತ್ತೆ. ಸೊ ISI ಮಾರ್ಕನ್ನು ಕೊಡ್ತಕ್ಕಂತಹ ಸಂಸ್ಥೆ ಕೂಡ BIS ಆಗಿರುತ್ತೆ. ಕೆಲವೊಂದ್ಸರಿ ನೇರವಾಗಿ ಪರೀಕ್ಷೆಯಲ್ಲಿ ಕೇಳ್ತಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ಸ್ ಪ್ರೊವೈಡ್ಸ್ ISI ಮಾರ್ಕ್ಸ್ ಇನ್ ಇಂಡಿಯಾ. ISI ಮಾರ್ಕನ್ನು ಕೊಡಮಾಡುವಂತಹ ಸಂಸ್ಥೆ ಯಾವುದು ಅಂತ ಹೇಳಿ ಕೇಳಿದ್ರೆ ನೀವು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿ ಟಿಕ್ ಹಾಕಬೇಕಾಗುತ್ತೆ, BIS. ಸೊ ಯಾವ ರೀತಿ ಭಾರತ ದೇಶದಲ್ಲಿ BIS ಇಂತಹ ಒಂದು ಸ್ಟ್ಯಾಂಡರ್ಡ್ಸ್ಗಳನ್ನು ಅಥವಾ ಒಂದಷ್ಟು ಕನ್ನಡದಲ್ಲಿ ಅಂತ ಕರಿಬಹುದು ಅದಕ್ಕೆ ಒಂದಷ್ಟು ಗುಣಮಟ್ಟವನ್ನು ನಿರ್ಧಾರ ಮಾಡ್ತಾರೋ, ಅದೇ ರೀತಿ ಅಮೆರಿಕದಲ್ಲಿ ಈ ANAB ಅನ್ನುವಂತಹ ಸಂಸ್ಥೆ ಕಾಣಿಸ್ಕೊಳ್ಳುತ್ತೆ, ಅಮೆರಿಕನ್ ನ್ಯಾಷನಲ್ ಅಕ್ರೆಡಿಟೇಷನ್ ಬೋರ್ಡ್ ಅಂತ ಕರಿಬಹುದು. ಸೊ ಅವರು ಕೂಡ ಇದಕ್ಕೆ ಒಂದು ಮಾನ್ಯತೆಯನ್ನು ಕೊಟ್ಟಿದ್ದಾರೆ R2 ಕೋಡ್ ಆಫ್ ಪ್ರಾಕ್ಟೀಸಸ್ಗೆ. ಸೊ ಹಾಗಾಗಿ ನೀವು ನೆಕ್ಸ್ಟ್ ಬಾರಿ ಯಾವುದಾದ್ರೂ ಒಂದು ಎಲೆಕ್ಟ್ರಾನಿಕ್ ಉಪಕರಣವನ್ನು ಖರೀದಿ ಮಾಡಬೇಕಾದ್ರೆ ಆ ಒಂದು ಸಂಸ್ಥೆ ಅಥವಾ ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಈ R2 ಕೋಡ್ ಆಫ್ ಪ್ರಾಕ್ಟೀಸಸ್ನ ಫಾಲೋ ಮಾಡುತ್ತೋ ಇಲ್ಲೋ ಅಂತೇಳಿ ನೋಡಿ ತಗೊಂಡ್ರೆ ನೀವು ಕೂಡ ಒಬ್ಬ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ದಂಗೆ ಆಗುತ್ತೆ. ಬಿಕಾಸ್ R2 ಕೋಡ್ ಆಫ್ ಪ್ರಾಕ್ಟೀಸಸ್ನ ಫಾಲೋ ಮಾಡುವಂತಹ ಸಂಸ್ಥೆ ಯಾವಾಗಲೂ ಕೂಡ ಪರಿಸರದ ಮೇಲಿನ ಹಾನಿಯನ್ನು ಬಹಳಷ್ಟು ಕಮ್ಮಿ ಮಾಡಿರುತ್ತೆ. ಸೊ ಐ ಥಿಂಕ್ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡೆ ಡಿಸ್ಕಸ್ ಮಾಡಿದ್ದೀನಿ, ಬಿಕಾಸ್ ಇದು ಸ್ವಲ್ಪ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಿರೋದ್ರಿಂದ ಇದ್ರ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ತಕ್ಕಂತಹದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ. ಸೊ ಅದೇ ರೀತಿ ಕ್ವಶನ್ ನಂಬರ್ 27 ನೋಡ್ತಾ ಹೋಗೋಣ. ವೈ ಇಸ್ ದೇರ್ ಎ ಕನ್ಸರ್ನ್ ಅಬೌಟ್ ಕಾಪರ್ ಸ್ಮೆಲ್ಟಿಂಗ್ ಪ್ಲಾಂಟ್ಸ್. ಸೊ ಬಹಳ ಸಿಂಪಲ್ ಆಗಿ ಪ್ರಶ್ನೆ ಹೇಳುತ್ತೆ, ಈ ಕಾಪರ್ ಸ್ಮೆಲ್ಟಿಂಗ್ ಪ್ಲಾಂಟ್ಸ್ ಅಂದರೆ ಯಾವ ಒಂದು ಕಾರ್ಖಾನೆಗಳಲ್ಲಿ ಈ ಏನು ಕಾಪರ್ ಅಂದರೆ ಕನ್ನಡ ಅಂತ ಕರಿಬಹುದು, ತಾಮ್ರ ಅಂತ ಕರಿತೀವಿ. ಸೊ ತಾಮ್ರದ ಕೈಗಾರಿಕೆಗಳು, ತಾಮ್ರದ ಫ್ಯಾಕ್ಟರಿಗಳು ಯಾಕೆ ಕಳವಳವನ್ನು ಉಂಟು ಮಾಡ್ತವೆ ಅಂತ ಹೇಳಿ ಪ್ರಶ್ನೆ ಕೇಳುತ್ತೆ. ಬಿಕಾಸ್ ನಿಮಗೆಲ್ಲ ಗೊತ್ತು, ತಾಮ್ರದ ಫ್ಯಾಕ್ಟರಿಗಳು ಅಂದರೆ ಬೇಸಿಕಲಿ ತಾಮ್ರ ಅಂತ ಹೇಳಿದ್ರೆ ಇಟ್ಸ್ ಎ ಮೆಟಲ್. ಸೊ ಅವ್ರೇನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಈ ಓಡನ್ನು, ಅದಿರನ್ನು, ತಾಮ್ರವನ್ನು ಹೊಂದಿರತಕ್ಕಂಥ ಅದಿರನ್ನು ತೆಗೆದುಕೊಂಡು ಬಂದ್ಬಿಟ್ಟು ಅದನ್ನು ಬ್ಲಾಸ್ಟ್ ಫರ್ನೇಸಲ್ಲಿ ಹಾಕಿ ಸ್ಮೆಲ್ಟಿಂಗ್ ಅನ್ನುವಂತಹ ಒಂದು ಪ್ರೊಸೆಸ್ಸಿಗೆ ಕೈ ಹಾಕ್ತಾರೆ. ಸೊ ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ ನಿಮಗೆ ಸ್ಮೆಲ್ಟಿಂಗ್ ಅಂದ್ರೆ ಏನು? ಸ್ಮೆಲ್ಟಿಂಗ್ ಅಂತ ಹೇಳಿದ್ರೆ ಈ ಅದಿರಿಂದ ಈ ಲೋಹವನ್ನು ಉತ್ಪಾದನೆ ಮಾಡ್ತಕ್ಕಂತಹ ಒಂದು ಟೆಕ್ನಾಲಜಿ. ಬೇಸಿಕಲಿ ತಾಮ್ರ ಎಲ್ಲಿ ಸಿಗುತ್ತೆ ನಿಮಗೆ? ತಾಮ್ರ ಸಾಲಿಡ್ ಬ್ಲಾಕ್ಸ್ ಆಗಿ ಸಿಗಲ್ಲ, ಇಟಿಕೆಗಳ ರೂಪದಲ್ಲಿ ಸಿಗಲ್ಲ, ಬದಲಾಗಿ ಅದು ಮಣ್ಣಿನ ರೂಪದಲ್ಲಿ ಸಿಗುತ್ತೆ. ಒಂದು ಅದಿರು ಇರುತ್ತೆ, ಅದನ್ನು ಭೂಮಿಯಿಂದ ನಾವು ಎಕ್ಸ್ಕವೇಟ್ ಮಾಡಿ ಅದನ್ನು ಟ್ರಕ್ಗಳಲ್ಲಿ ತುಂಬಿಸ್ಕೊಂಡು ತೊಗೊಂಡೋಗಿ ಈ ಫ್ಯಾಕ್ಟ್ರಿಗಳಿಗೆ ತೊಗೊಂಡು ಹೋಗ್ತೀವಿ. ಫ್ಯಾಕ್ಟ್ರಿಗಳಲ್ಲಿ ಬ್ಲಾಸ್ಟ್ ಫರ್ನೇಸ್ ಅಂತೇಳಿ ಒಂದು ದೊಡ್ಡ ಒಂದು ಫೆಸಿಲಿಟಿ ಇರುತ್ತೆ, ಅದರಲ್ಲಿ ಅದನ್ನು ಹಾಕ್ಬಿಟ್ಟು ಬೇರೆ ಬೇರೆ ರಾ ಮೆಟೀರಿಯಲ್ಸನ್ನು ಹಾಕಿ ಕೊನೆಗೆ ನಾವು ಮಾಡ್ತಕ್ಕಂತಹ ಕೆಲವೊಂದು ಪ್ರೊಸೆಸ್ಗಳ ಮೂಲಕ ಈ ಕಾಪರನ್ನು ಫೈನ್ ಫಾರ್ಮ್ಯಾಟಲ್ಲಿ ನಾವು ಅದನ್ನು ಸಪ್ರೇಟ್ ಮಾಡಬಹುದು. ಬಿಕಾಸ್ ನಿಮಗೆಲ್ಲ ಗೊತ್ತಿರೋ ರೀತಿ ಕಾಪರ್ ಅಂತಕ್ಕಂಥದ್ದು ಒಂದು ಹೈಲಿ ರಿಯಾಕ್ಟಿವ್ ಮೆಟಲ್, ಹೆಚ್ಚಿನ ಒಂದು ರಿಯಾಕ್ಟಿವಿಟಿ ಹೊಂದಿರತಕ್ಕಂತಹ ಒಂದು ಲೋಹ ವಸ್ತು. ಸೊ ಹಾಗಾಗಿ ಅದು ನಮ್ಮ ಅಟ್ಮಾಸ್ಫಿಯರಲ್ಲಿ ಅಥವಾ ನಮ್ಮ ಬಾಹ್ಯ ಪ್ರಪಂಚದಲ್ಲಿ ನ್ಯಾಚುರಲ್ ಆಗಿ ಸಿಗಲ್ಲ. ಅದು ಯಾವ ರೀತಿ ಸಿಗುತ್ತಪ್ಪ ಅಂದರೆ ಕಾಂಪೌಂಡ್ ಫಾರ್ಮಲ್ಲಿ ಸಿಗುತ್ತೆ, ಎಲಿಮೆಂಟ್ ಫಾರ್ಮಲ್ಲಿ ಸಿಗಲ್ಲ. ಬರೀ ಕಾಪರ್ ಇರಲ್ಲ, ಅದರ ಬದಲಾಗಿ ಕಾಪರ್ ಸಲ್ಫೇಟ್ ಇರ್ಬೋದು ಅಥವಾ ಬೇರೆ ಬೇರೆ ಉತ್ಪನ್ನಗಳಾಗಿ ಸಿಗುತ್ತೆ. ಸೊ ಅದನ್ನು ನಾವು ಕಾರ್ಖಾನೆಗಳಿಗೆ ತೆಗೆದುಕೊಂಡು ಹೋಗ್ಬಿಟ್ಟು ಸಪ್ರೇಟ್ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತೀವಿ. ಅಂದರೆ ಕಾಪರ್ ಸಲ್ಫೇಟ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕಾಪರ್ ಮತ್ತು ಸಲ್ಫೇಟ್ ಆಗಿ ಡಿವೈಡ್ ಮಾಡ್ತೀವಿ. ಅದೇ ರೀತಿ ಬೇರೆ ಬೇರೆ ಕಾಪರ್ ಆಕ್ಸೈಡ್ ಇತ್ತು ಅಂತ ಹೇಳಿದ್ರೆ ಆಕ್ಸಿಜನ್ ಮತ್ತು ಕಾಪರ್ನ ಸಪ್ರೇಟ್ ಆಗಿ ಡಿವೈಡ್ ಮಾಡ್ತೀವಿ. ಹೀಗೆ ಬೇರೆ ಬೇರೆ ಒಂದು ಪ್ರೊಸೆಸ್ಗಳ ಮೂಲಕ ಪ್ಯೂರ್ ಕಾಪರನ್ನು ಅಂದರೆ ಶುದ್ಧ ರೂಪದ ತಾಮ್ರವನ್ನು ನಾವು ಬೇರ್ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ಕಾಪರ್ ಸ್ಮೆಲ್ಟಿಂಗ್ ಅಂತ ಕರಿತೇವೆ. ಸೊ ಬಹಳ ಬಾರಿ ಕಾಪರ್ ಸ್ಮೆಲ್ಟಿಂಗ್ ಪ್ಲಾಂಟ್ಗಳ ಸುತ್ತಮುತ್ತಲು ಸಿಕ್ಕಾಪಟ್ಟೆ ಪೊಲ್ಯೂಷನ್ ಆಗುತ್ತೆ. ಅಲ್ಲಿ ಬಹಳ ಜನ ಒಂದು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಈ ಒಂದು ಫ್ಯಾಕ್ಟ್ರಿಯಿಂದ ನಮಗೆ ನಮ್ಮ ಒಂದು ಜೀವನಕ್ಕೆ ಬಹಳ ತೊಂದರೆ ಆಗಿದೆ ಅಂತ ಹೇಳಿ. ಸೊ ಹಾಗಾಗಿ ಈ ಕಾಪರ್ ಸ್ಮೆಲ್ಟಿಂಗ್ ಪ್ಲಾಂಟ್ಗಳು ಯಾಕೆ ಕಳವಳಕಾರಿಯಾಗಿದ್ದಾವೆ, ವೈ ಡು ದೇ ಎಲಿಸಿಟ್ ಕನ್ಸರ್ನ್ ಅಂತ ಹೇಳಿ ಈ ಪ್ರಶ್ನೆ ಕೇಳುತ್ತೆ. ಸೊ 3 ಆಪ್ಷನ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಈ ಒಂದು ಕಾಪರ್ ಸ್ಮೆಲ್ಟಿಂಗ್ ಪ್ಲಾಂಟ್ ಸಿಕ್ಕಾಪಟ್ಟೆ ಕ್ವಾಂಟಿಟಿಯಲ್ಲಿ ಕಾರ್ಬನ್ ಮೊನಾಕ್ಸೈಡನ್ನು ಎಮಿಟ್ ಮಾಡುತ್ತೆ, ಅಂದರೆ ಕಾರ್ಬನ್ ಮೊನಾಕ್ಸೈಡನ್ನು ಹೊರಸೂಸುತ್ತೆ ಅಂತೇಳಿ ಹೇಳ್ತಾರೆ. ಇದು ಸರಿನೋ ತಪ್ಪು ಅಂತ ನಾವು ಆಮೇಲೆ ಡಿಸ್ಕಸ್ ಮಾಡೋಣ. ಬಟ್ ಬೇಸಿಕಲಿ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳಿದ್ರೆ CO ಅಂತ ಹೇಳಿ. ನೀವು ನಾರ್ಮಲ್ ಆಗಿ ಕಾರ್ಬನ್ ಡೈಆಕ್ಸೈಡ್ ನೋಡ್ತೀರಾ, CO2 ಇರುತ್ತೆ. ಬಟ್ ಯಾವಾಗ ಈ ಕಾರ್ಬನ್ ಒಂದು ಕಡಿಮೆ ಆಕ್ಸಿಜನ್ನ ಲಭ್ಯತೆಯಲ್ಲಿ, ಅಂದರೆ ಒಂದು ಸ್ವಲ್ಪ ಮುಚ್ಚಿದಂತಹ ಎನ್ವಿರಾನ್ಮೆಂಟಲ್ಲಿ, ಅಂದರೆ ಇನ್ಕಂಪ್ಲೀಟ್ ಕಂಬಷನ್ ಆಗುತ್ತೆ, ಅಂದರೆ ದಹನ ಕ್ರಿಯೆ ಆಗಬೇಕಾದ್ರೆ ಸಫಿಷಿಯೆಂಟ್ ಆಗಿ ನಿಮಗೆ ಆಕ್ಸಿಜನ್ ಅವಶ್ಯಕತೆ ಇರುತ್ತೆ. ಸೊ ಓಪನ್ ಸ್ಪೇಸ್ನಲ್ಲಿ ದಹನ ಕ್ರಿಯೆ ಆಯಿತು ಅಂತ ಹೇಳಿದ್ರೆ ಖಂಡಿತ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ನೀವೊಂದು ಪೇಪರ್ ತೊಗೊಂಡೋಗ್ಬಿಟ್ಟು ಓಪನ್ ಸ್ಪೇಸಲ್ಲಿ ಅದಕ್ಕೆ ಬೆಂಕಿ ಹಚ್ತೀರಾ ಅಂತ ಹೇಳಿದ್ರೆ ಅದು ಪ್ಯೂರ್ಲಿ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಸಿಗುತ್ತೆ. ಬಟ್ ಅದೇ ನೀವು ಒಂದು ಕ್ಲೋಸ್ಡ್ ಎನ್ವಿರಾನ್ಮೆಂಟ್ನಲ್ಲಿ, ಅಂದರೆ ಆಕ್ಸಿಜನ್ ಸ್ವಲ್ಪ ಮಟ್ಟಿಗೆ ಮಾತ್ರ ಅವೈಲೇಬಲ್ ಇರತಕ್ಕಂತಹ ಪ್ರದೇಶದಲ್ಲಿ ಬೆಂಕಿಯನ್ನು ಹಚ್ಚಿದಿರಿ ಅಂತ ಹೇಳಿದ್ರೆ ಯಾವುದೋ ಒಂದು ವಸ್ತುಗೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಬದಲಾಗಿ ಕಾರ್ಬನ್ ಮೊನಾಕ್ಸೈಡ್ ಉತ್ಪಾದನೆ ಆಗುತ್ತೆ. ಕಾರ್ಬನ್ ಮೊನಾಕ್ಸೈಡ್ ಉತ್ಪಾದನೆ ಆಗ್ತಿದೆ ಅಂದರೆ ಅರ್ಥ ಏನು? ಬೇಸಿಕಲಿ ಇಟ್ ಇಂಡಿಕೇಟ್ಸ್ ದ ಇನ್ಕಂಪ್ಲೀಟ್ ಕಂಬಷನ್ ಆಫ್ ದಟ್ ಪರ್ಟಿಕ್ಯುಲರ್ ಮ್ಯಾಟರ್. ಅಂದರೆ ಸಂಪೂರ್ಣವಾಗಿ ದಹನ ಆಗಿಲ್ಲ, ಅರ್ಧಂಬರ್ಧ ದಹನ ಆದಾಗ ಇಂತಹ ಕಾರ್ಬನ್ ಮೊನಾಕ್ಸೈಡ್ ಹೊರಗಡೆ ಬರುತ್ತೆ. ಆ್ಯಂಡ್ ಆ್ಯಕ್ಚುಲಿ ಕಾರ್ಬನ್ ಮೊನಾಕ್ಸೈಡ್ ಬಹಳ ಡೇಂಜರಸ್ ಆಗಿರುತ್ತೆ ನಮ್ಮ ಹೆಲ್ತ್ಗೆ. ಅದನ್ನು ನಾವು ಇನ್ಹೇಲ್ ಮಾಡಿದ್ವಿ ಅಂತ ಹೇಳಿದ್ರೆ, ಅಂದರೆ ಅದನ್ನು ನಾವು ಅದನ್ನು ಗಾಳಿಯ ರೀತಿ, ಅಂದರೆ
ನಮ್ಮ ಮೂಗಿನ ಮೂಲಕ ಅದು ನಮ್ಮ ದೇಹಕ್ಕೆ ಸೇರಿತು ಅಂತ ಹೇಳಿದ್ರೆ ತುಂಬ ಡ್ಯಾಮೇಜನ್ನು ಕಾಸ್ ಮಾಡುತ್ತೆ, ಈವನ್ ಅದು ಸಾವನ್ನು ಕೂಡ ಕಾಸ್ ಮಾಡಬಹುದು. ಇಟ್ ಮೇ ಈವನ್ ಲೀಡ್ ಟು ಡೆತ್. ಸೊ ಅದು ಫಸ್ಟ್ ಆಪ್ಷನ್ ಆಗಿರುತ್ತೆ. ಸೆಕೆಂಡ್ ಆಪ್ಷನ್ ಹೇಳುತ್ತೆ ದ ಕಾಪರ್ ಸ್ಲ್ಯಾಗ್ ಕ್ಯಾನ್ ಕಾಸ್ ದ ಲೀಚಿಂಗ್ ಆಫ್ ಸಮ್ ಹೆವಿ ಮೆಟಲ್ಸ್ ಇನ್ ಟು ಎನ್ವಿರಾನ್ಮೆಂಟ್. ಇದು ಕೇವಲ ಕಾಪರ್ ಸ್ಮೆಲ್ಟಿಂಗ್ ಮಾತ್ರವಲ್ಲ, ಬೇರೆ ಬೇರೆ ಈ ಸ್ಮೆಲ್ಟಿಂಗ್ ಪ್ಲಾಂಟ್ಸ್ಗಳು, ಬೇರೆ ಬೇರೆ ಫ್ಯಾಕ್ಟ್ರಿಗಳ ಒಂದು ಪ್ರಾಬ್ಲಮ್ ಕೂಡ ಅದೇನಪ್ಪ ಅಂತ ಹೇಳಿದ್ರೆ ಹೆವಿ ಮೆಟಲ್ಸ್ಗಳು ಲೀಚ್ ಆಗ್ತವೆ. ಲೀಚ್ ಅಂದ್ರೇನು? ಫಾರ್ ಎಕ್ಸಾಂಪಲ್, ಈ ಒಂದು ಯಾವುದೋ ಒಂದು ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿಲಿ ಸಿಕ್ಕಾಪಟ್ಟೆ ಕಾಪರ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಉಳಿದಂತಹ ರೆಸಿಡ್ಯೂಯಲ್ ಮ್ಯಾಟರ್ ಏನಿರುತ್ತೆ, ಅಂದರೆ ಉಳಿದಂತಹ ವೇಸ್ಟ್ ಮೆಟೀರಿಯಲ್ ಏನಿರುತ್ತೆ, ಅದನ್ನು ತೊಗೊಂಡೋಗಿ ಒಂದು ಕಡೆ ಡಂಪ್ ಮಾಡ್ತಾರೆ. ಡಂಪ್ ಮಾಡಿದಾಗ ಕೆಲವೊಂದು ಹೆವಿ ಮೆಟಲ್ಸ್ ಏನಿರುತ್ತೆ, ಅಂದರೆ ನಾವು ಭಾರವಾದಂತಹ ಲೋಹಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಿಮಗೆ ಲೆಡ್ ಇರಬಹುದು, ಕ್ಯಾಡ್ಮಿಯಮ್ ಇರಬಹುದು, ಲೆಡ್, ಕ್ಯಾಡ್ಮಿಯಮ್, ಅದೇ ರೀತಿ ಮರ್ಕ್ಯೂರಿ ಇರಬಹುದು, ಹೀಗೆ ಹಲವಾರು ಮೆಟಲ್ಸ್ಗಳನ್ನು, ಆರ್ಸೆನಿಕ್ ಇರಬಹುದು. ಇವೆಲ್ಲ ತುಂಬ ಹೆಚ್ಚಿನ ತೂಕವನ್ನು ಹೊಂದಿರತಕ್ಕಂತಹ ಲೋಹ ವಸ್ತುಗಳಾಗಿರ್ತವೆ. ಅವನ್ನ ನಾವು ಹೆವಿ ಮೆಟಲ್ಸ್ ಅಂತ ಕರಿತೀವಿ. ಆ್ಯಂಡ್ ಮೋಸ್ಟ್ ಆಫ್ ದೀಸ್ ಹೆವಿ ಮೆಟಲ್ಸ್ ಆರ್ ಪಾಯ್ಸನಸ್. ಬಹಳಷ್ಟು ಇಂತಹ ಹೆವಿ ಮೆಟಲ್ಸ್ ತುಂಬ ಪಾಯ್ಸನಸ್ ಆಗಿರ್ತವೆ, ನಮ್ಮ ದೇಹಕ್ಕೆ ವಿಷಕಾರಿಯಾಗಿರ್ತವೆ. ಸೊ ಏನಾಗುತ್ತೆ, ನಾವು ಈ ಥರ ವೇಸ್ಟ್ ಮೆಟೀರಿಯಲ್ ತೊಗೊಂಡೋಗ್ಬಿಟ್ಟು ಡಂಪ್ ಮಾಡಿದ್ರೆ ಅದರ ಕೆಳಭಾಗದಲ್ಲಿ ಈ ಹೆವಿ ಮೆಟಲ್ಸ್ ಕಾನ್ಸಂಟ್ರೇಟ್ ಆಗಿಬಿಟ್ಟು ಎನ್ವಿರಾನ್ಮೆಂಟ್ಗೆ ಸೇರ್ಕೊತವೆ. ಲೀಚಿಂಗ್ ಆಗುತ್ತೆ. ಲೀಚಿಂಗ್ ಅಂದರೆ ಅವು ನಿಧಾನಕ್ಕೆ ಹರಿದ್ಬಿಟ್ಟು ಕೆಳಗಡೆ ಭೂಮಿಗೆ ಸೇರ್ಕೊಳ್ತವೆ. ಅದು ಭೂಮಿಯಿಂದ ಯಾವುದೊಂದು ಜಲಮೂಲಕ್ಕೆ ಹೋಗಬಹುದು, ವಾಟರ್ ಬಾಡಿಗೆ ಹೋಗಿ ಜಾಯ್ನ್ ಆಗಬಹುದು, ಅಥವಾ ಅಲ್ಲಿರ್ತಕ್ಕಂತಹ ಮಣ್ಣನ್ನು ಅದು ಕಲುಷಿತಗೊಳಿಸಬಹುದು. ಇಟ್ ಮೇ ಅಡಲ್ಟ್ರೇಟ್ ದ ಸಾಯಿಲ್ ಅರೌಂಡ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಹಾಗೆ ಬೇರೆ ಬೇರೆ ರೀತಿಯಾದಂತಹ ಪ್ರಾಬ್ಲಮ್ಸನ್ನು ಅದು ಮಾಡ್ಬೋದು. ಇದು ನಾವು ಕಾಪರ್ ಸ್ಲ್ಯಾಗ್ ಅಂತ ಕರಿತೀವಿ. ಕಾಪರ್ ಸ್ಲ್ಯಾಗ್ ಅಂದರೆ ಈ ಕಾಪರ್ನ, ತಾಮ್ರವನ್ನು ಉತ್ಪಾದನೆ ಮಾಡಿದ ಬಳಿಕ ಏನು ನಿಮಗೆ ಸಾಲಿಡ್ ಮೆಟೀರಿಯಲ್ ಉಳಿಯುತ್ತೆ, ಅಂದರೆ ವೇಸ್ಟ್ ಮೆಟೀರಿಯಲ್ ಉಳಿಯುತ್ತೆ, ಅದನ್ನು ನಾವು ಕಾಪರ್ ಸ್ಲ್ಯಾಗ್ ಅಂತ ಕೂಡ ಕರಿತೀವಿ. ಸೊ ಹಾಗಾಗಿ ಸೆಕೆಂಡ್ ಆಪ್ಷನ್ ಈ ರೀತಿ ಹೇಳುತ್ತೆ, ಹೆವಿ ಮೆಟಲ್ಸ್ಗಳು ನಮ್ಮ ಪರಿಸರಕ್ಕೆ ರಿಲೀಸ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ ಅಂತೇಳಿ. ಆ್ಯಂಡ್ ಮೂರನೇ ಒಂದು ಆಪ್ಷನ್ ಹೇಳುತ್ತೆ ದೇ ಮೇ ರಿಲೀಸ್ ಸಲ್ಫರ್ ಡೈಆಕ್ಸೈಡ್ ಆಸ್ ಎ ಪೊಲ್ಯೂಟೆಂಟ್. ಅಂದರೆ ಸಲ್ಫರ್ ಡೈಆಕ್ಸೈಡ್ ಹೊರಗಡೆ ಬರಬಹುದು ಅಂತ ಹೇಳ್ತಾರೆ. SO2 ಅಂತ ಕರಿತೀವಿ. ಸಲ್ಫರ್ ಡೈಆಕ್ಸೈಡ್ ಖಂಡಿತ ಒಂದು ಬಹುದೊಡ್ಡ ಪೊಲ್ಯೂಟೆಂಟ್, ಒಂದು ದೊಡ್ಡ ಕಲುಷಿತ ಮಾಡ್ತಕ್ಕಂತಹ ವಸ್ತು. ಯಾಕಪ್ಪ ಅಂತ ಹೇಳಿದ್ರೆ ಇದೇ ಸಲ್ಫರ್ ಡೈಆಕ್ಸೈಡ್ನ ಕಾರಣದಿಂದ ನಮಗೆ ಈ ಆಮ್ಲ ಮಳೆ ಉಂಟಾಗುತ್ತೆ. ನಾವೇನು ಆಸಿಡ್ ರೈನ್ ಅಂತ ಕರಿತೀವಿ, ಆಮ್ಲ ಮಳೆ ಅಂತ ಕರಿತೀವಿ. ಅಂದರೆ ಮಳೆ ಮೇಲಿಂದ ಆಕಾಶದಿಂದ ಬೀಳ್ತಿರ್ತಕ್ಕಂತಹ ಸ್ವಾಭಾವಿಕ ಮಳೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಸಿಡಿಟಿ ಇರತಕ್ಕಂತಹದ್ದು, ಅಂದರೆ ಆಮ್ಲೀಯತೆಯ ಪ್ರಮಾಣ ಜಾಸ್ತಿ ಇರತಕ್ಕಂತಹದ್ದು. ಅದು ಜನರ ಮೇಲೆ ಇರಬಹುದು, ಪ್ರಾಣಿ ಪಕ್ಷಿಗಳ ಮೇಲೆ ಇರಬಹುದು, ಅದೇ ರೀತಿ ಬೆಳೆಗಳ ಮೇಲೆ, ಬೇರೆ ಬೇರೆ ಮರಗಿಡಗಳು, ಅದೇ ರೀತಿ ನಾವು ಬೆಳೆದಿರ್ತಕ್ಕಂಥ ಬೆಳೆಗಳ ಮೇಲೆ ಸಾಕಷ್ಟು ಡ್ಯಾಮೇಜನ್ನು ಮಾಡುತ್ತೆ. ಅದಕ್ಕೆ ಎರಡು ಕಾರಣಗಳಿರುತ್ತೆ. ಒಂದು ನೈಟ್ರಸ್ ಆಕ್ಸೈಡ್, ಮತ್ತೊಂದು ಸಲ್ಫರ್ ಡೈಆಕ್ಸೈಡ್, ಎರಡು ಕಾರಣಗಳಿರುತ್ತೆ. ಸೊ ಅವೆರಡೂ ಕೂಡ ಈ ಆ್ಯಸಿಡ್ ರೈನಿಗೆ ಬಹುಮುಖ್ಯವಾದಂತಹ ಒಂದು ಅಂಶಗಳಾಗಿರ್ತವೆ. ಆ್ಯಂಡ್ ಈ ಮೂರನೇ ಆಪ್ಷನ್ ಹೇಳೋ ಪ್ರಕಾರ ಈ ಕಾಪರ್ ಸ್ಮೆಲ್ಟಿಂಗ್ ಪ್ಲಾಂಟ್ಸ್ನಲ್ಲಿ ಅಥವಾ ಈ ತಾಮ್ರದ ಉತ್ಪಾದನಾ ಘಟಕಗಳಲ್ಲಿ ನಿಮಗೆ ಈ ಸಲ್ಫರ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ. ಸೊ ಇದಕ್ಕೆ ಸೇರಿದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಬಿಕಾಸ್ 2 and 3 ಮಾತ್ರ ಕರೆಕ್ಟ್ ಆಗಿರುತ್ತೆ. ಅಂದರೆ ಹೆವಿ ಮೆಟಲ್ಸ್ಗಳು ವಾತಾವರಣಕ್ಕೆ ರಿಲೀಸ್ ಆಗ್ತಕ್ಕಂತಹ ಚಾನ್ಸ್ ಆಗಿರುತ್ತೆ. ಅದೇ ರೀತಿ ಸಲ್ಫರ್ ಡೈಆಕ್ಸೈಡ್ ಕೂಡ ವಾತಾವರಣಕ್ಕೆ ರಿಲೀಸ್ ಆಗಬಹುದು. ಇವೆರಡೂ ಕೂಡ ಈ ಕಾಪರ್ ಸ್ಮೆಲ್ಟಿಂಗ್ನ ಒಂದು ಬಹುಮುಖ್ಯವಾದಂಥ ಅಂಶಗಳು. ಅದೇ ಕಾರಣಕ್ಕೆ ಜನ ಸಾಕಷ್ಟು ಬಾರಿ ಕಾಪರ್ ಸ್ಮೆಲ್ಟಿಂಗ್ ಪ್ಲಾಂಟ್ಸ್ಗಳ ವಿರುದ್ಧ ಕಳವಳವನ್ನು ವ್ಯಕ್ತಪಡಿಸ್ತಾರೆ. ಬಟ್ ಆಪ್ಷನ್ 1 ತಪ್ಪಾಗುತ್ತೆ. ಬಿಕಾಸ್ ಇಲ್ಲಿ ಯಾವುದೇ ರೀತಿ ಕಾರ್ಬನ್ ಮೊನಾಕ್ಸೈಡ್ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎನ್ವಿರಾನ್ಮೆಂಟ್ಗೆ ರಿಲೀಸ್ ಆಗಲ್ಲ. ಸೊ ಹಾಗಾಗಿ ಆಪ್ಷನ್ 1 ಖಂಡಿತ ನಿಮಗೆ ತಪ್ಪಾಗಿರುತ್ತೆ. ಕಾರ್ಬನ್ ಮೊನಾಕ್ಸೈಡ್ ಅದಕ್ಕೆ ಇನ್ಕಂಪ್ಲೀಟ್ ಕಂಬಷನ್ ಆಗಬೇಕಾಗುತ್ತೆ. ಬಟ್ ಇಲ್ಲಿ ಕಂಪ್ಲೀಟ್ ಕಂಬಷನ್ ಮಾಡ್ತಾ ಇರೋದ್ರಿಂದ ಕಾರ್ಬನ್ ಮೊನಾಕ್ಸೈಡ್ ಅಷ್ಟೊಂದು ಪ್ರಮಾಣದಲ್ಲಿ ರಿಲೀಸ್ ಆಗಲ್ಲ. ಹಾಗಾಗಿ ಅದು ರಿಲೀಸ್ ಆದರೂ ಕೂಡ ಅವರು ಅದನ್ನು ಟ್ರೀಟ್ ಮಾಡೋದು ಬಹಳ ಈಸಿ. ಕಾರ್ಬನ್ ಮೊನಾಕ್ಸೈಡನ್ನು ಅವರು ಸಿಂಪಲ್ಲಾಗಿ ಅಟ್ಮಾಸ್ಫಿಯರ್ಗೆ ಅದನ್ನು ಬಿಟ್ಬಿಡಲ್ಲ. ಬದಲಾಗಿ ಅದಕ್ಕೆ ಇನ್ನೊಂದು ಸ್ವಲ್ಪ ಕಂಬಷನ್ ಮಾಡಲಿಕ್ಕೆ ಆಕ್ಸಿಜನ್ ಅವೈಲೇಬಲ್ ಇದ್ದರೂ ಕೂಡ ಅದು ಬಹಳ ಸುಲಭವಾಗಿ CO ಇದ್ದಿದ್ದು CO2 ಕನ್ವರ್ಟ್ ಆಗುತ್ತೆ. ಬಿಕಾಸ್ ನಿಮಗೊಂದು ವಿಚಾರ ಗೊತ್ತಿರಲಿ, ಕಾರ್ಬನ್ ಡೈಆಕ್ಸೈಡ್ಗಿಂತ ಕಾರ್ಬನ್ ಮೊನಾಕ್ಸೈಡ್ ಸಿಕ್ಕಾಪಟ್ಟೆ ಅನ್ಸ್ಟೇಬಲ್ ಆಗಿರುತ್ತೆ. ಅಂದರೆ ಅದು ಸಾಕಷ್ಟು ರಿಯಾಕ್ಟಿವ್ ಆಗಿರುತ್ತೆ. ಹಾಗಾಗಿ ಕಾರ್ಬನ್ ಮೊನಾಕ್ಸೈಡ್ ಒಂದು ವೇಳೆ ಬಂದರೂ ಕೂಡ ಅದನ್ನು ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಟ್ ಮಾಡಿದ್ಮೇಲೆ ಅವರು ಹೊರಗಡೆ ಬಿಡ್ತಾರೆ. ಸೊ ಹಾಗಾಗಿ ಆಪ್ಷನ್ 1 ತಪ್ಪಾಗುತ್ತೆ. ಆಪ್ಷನ್ 2 and 3 ಸರಿ ಇರೋದ್ರಿಂದ ನಿಮಗೆ ಆಪ್ಷನ್ ಬಿ 2 and 3 ಓನ್ಲಿ ಅದು ಕರೆಕ್ಟ್ ಆದಂತಹ ಆನ್ಸರ್ ಆಗಿರುತ್ತೆ. ಬಿಕಾಸ್ ಇದು ಸ್ವಲ್ಪ ಕರೆಂಟ್ ಅಫೇರ್ಸ್ಗೂ ಕೂಡ ರಿಲೇಟ್ ಮಾಡಬಹುದು. ಬಿಕಾಸ್ 2018ನೇ ಇಸ್ವಿಯಲ್ಲಿ ನಿಮಗೆ ತಮಿಳುನಾಡಿನ ತೂತುಕುಡಿ ಅಂತ ಒಂದು ಪ್ಲೇಸ್ ಬರುತ್ತೆ ತಮಿಳುನಾಡಲ್ಲಿ. ಟುಟಿಕೋರಿನ್ ಅಥವಾ ತೂತುಕುಡಿ ಅಂತ ನಾವೇನು ಕರಿತೀವಿ. ಅಲ್ಲಿ ವೇದಾಂತ ಅಂತ ಒಂದು ಫೇಮಸ್ ಇಂಡಿಯನ್ ಕಂಪ್ನಿ ಇದೆ. ವೇದಾಂತ ಒಂದು ಮಿನರಲ್ಸ್ ಅಂತ ಒಂದು ಕಂಪ್ನಿ ಇದೆ. ಅವರ ಕೆಳಗೆ ಇರತಕ್ಕಂತಹ ಒಂದು ಸಂಸ್ಥೆ, ಅದನ್ನು ಸ್ಟೆರ್ಲೈಟ್ ಕಾಪರ್ ಅಂತ ಕರಿತಾ ಇದ್ವಿ. ಸ್ಟೆರ್ಲೈಟ್ ಕಾಪರ್ ಅನ್ನುವಂಥ ಒಂದು ಸಂಸ್ಥೆ. ಆ ಸಂಸ್ಥೆಯ ಕಾಪರ್ ಸ್ಮೆಲ್ಟಿಂಗ್ ಪ್ಲಾಂಟ್ ನಿಮಗೆ ತಮಿಳುನಾಡು ರಾಜ್ಯದ ತೂತುಕುಡಿ ಅನ್ನುವಂತಹ ಪ್ರದೇಶದಲ್ಲಿ ಲೊಕೇಟ್ ಆಗಿದ್ದು. ಬಟ್ ಅದು ಸಿಕ್ಕಾಪಟ್ಟೆ ಪೊಲ್ಯೂಷನ್ ಕಾಸ್ ಮಾಡುತ್ತೆ ಮತ್ತು ಅಕ್ಕಪಕ್ಕದ ಜನರಿಗೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದೆ ಅಂತ ಹೇಳಿ ಅಲ್ಲಿನ ಲೋಕಲೈಟ್ಸ್ ಒಂದು ಹಿಂಸಾಚಾರ ಇರತಕ್ಕಂಥ ದೊಡ್ಡ ಒಂದು ಪ್ರತಿಭಟನೆ ಮಾಡಿದ್ರು. ಸೊ ಆ ಪ್ರತಿಭಟನೆ ಬಳಿಕ ನಮ್ಮ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಪ್ರಸಕ್ತವಾಗಿ ಆ ಸ್ಟೆರ್ಲೈಟ್ ಕಾಪರ್ ಅನ್ನುವಂತಹ ಒಂದು ಪ್ಲಾಂಟ್ ಏನಿದೆ, ವೇದಾಂತ ಸಂಸ್ಥೆಯ ಒಂದು ಘಟಕ ಏನಿದೆ, ಆ ಘಟಕವನ್ನು ಸದ್ಯದಲ್ಲಿ ಮುಚ್ಚಲಾಗಿದೆ, ಅದನ್ನು ಕ್ಲೋಸ್ ಮಾಡಲಾಗಿದೆ.
ಸೊ ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ 28ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ವಿತ್ ರೆಫರೆನ್ಸ್ ಟು ಫರ್ನೇಸ್ ಆಯಿಲ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಲ್ಲಿ ಫರ್ನೇಸ್ ಆಯಿಲ್ ಅನ್ನುವಂತಹ ಒಂದು ಶಬ್ದವನ್ನು ಕೊಟ್ಟಿದ್ದಾರೆ, ಒಂದು ಹೆಸರನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ 3 ಸ್ಟೇಟ್ಮೆಂಟ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಫರ್ನೇಸ್ ಆಯಿಲ್ ಅಂದರೆ ಏನು ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಬಹಳ ಜನ ಫರ್ನೇಸ್ ಆಯಿಲ್ ಅಂತ ಹೇಳಿದ್ರೆ ಇದು ಯಾವುದೋ ಮೈನಿಂಗ್ ಫ್ಯಾಕ್ಟ್ರಿಯಿಂದ ಬರುತ್ತೆ ಅಂತ ತಿಳ್ಕೊಬಹುದು. ಬಿಕಾಸ್ ನಾನು ಅವಾಗಲೇ ಹೇಳಿದೆ, ಮೈನಿಂಗ್ ಮೈನಿಂಗ್ ಅನ್ನೋಕ್ಕಿಂತ ಈ ಸ್ಮೆಲ್ಟಿಂಗ್ ಅಂದರೆ ಈ ಮೈನ್ ಮಾಡಿರತಕ್ಕಂತಹ ಅದಿರನ್ನು ತೆಗೆದುಕೊಂಡು ಅಲ್ಲಿ ಮೆಟಲ್ಸನ್ನು ತಯಾರು ಮಾಡ್ತಕ್ಕಂತಹ ಫ್ಯಾಕ್ಟ್ರಿಗಳೇನು ಬರುತ್ತೆ ಅಲ್ಲಿ ಬ್ಲಾಸ್ಟ್ ಫರ್ನೇಸನ್ನು ಯೂಸ್ ಮಾಡ್ತಾರೆ ಅಂತೇಳಿ ನಾನು ಆಗಲೇ ಹೇಳಿದೆ. ಸೊ ಅಂತಹ ಫರ್ನೇಸಲ್ಲಿ ಬರ್ತಕ್ಕಂತಹ ಆಯಿಲ್ ಅಂತ ತಿಳ್ಕೊಬಹುದು. ಖಂಡಿತ ಅಲ್ಲ, ಇದನ್ನು ಕೂಡ ಮಾಮೂಲಿ ತೈಲ ಬಾವಿಗಳಿಂದಲೇ ಸಂಗ್ರಹಿಸಲಾಗುತ್ತೆ. ನಾವು ಯಾವ ರೀತಿ ಆಯಿಲ್ ರಿಫೈನರೀಸಲ್ಲಿ ಕ್ರೂಡ್ ಆಯಿಲ್ ಅಂದರೆ ಈ ತೈಲ ಬಾವಿಗಳಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಕಚ್ಚಾ ತೈಲ ಸಿಗುತ್ತೆ, ಕ್ರೂಡ್ ಆಯಿಲ್ ಸಿಗುತ್ತೆ. ಅದನ್ನು ತೆಗೆದುಕೊಂಡು ಬಂದ್ಬಿಟ್ಟು ನಾವು ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂತಹ ಆಯಿಲ್ ರಿಫೈನರೀಸ್ನಲ್ಲಿ, ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ಬಹುದೊಡ್ಡ ಆಯಿಲ್ ರಿಫೈನರಿ ಕಾಣಿಸ್ಕೊಳ್ಳುತ್ತೆ, ತೈಲ ಶುದ್ಧೀಕರಣ ಘಟಕ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಕರಿತೀವಿ. ಸೊ ಕರ್ನಾಟಕದಲ್ಲಿ ಕಾಣಿಸ್ಕೊಳ್ತಕ್ಕಂತಹದ್ದು ಮಂಗಳೂರಿನಲ್ಲಿ ಮಂಗಳೂರು ಕೆಮಿಕಲ್ಸ್ ಅನ್ನುವಂಥ ಒಂದು ತೈಲ ಶುದ್ಧೀಕರಣ ಘಟಕ ಕಾಣಿಸ್ಕೊಳ್ಳುತ್ತೆ. ಸೊ ಅಂತಹ ಆಯಿಲ್ ರಿಫೈನರೀಸ್ಗೆ ತೆಗೆದುಕೊಂಡು ಬಂದ್ಬಿಟ್ಟು ಈ ಕಚ್ಚಾ ತೈಲವನ್ನು ಬೇರೆ ಬೇರೆ ಪಾರ್ಟಾಗಿ ವಿಂಗಡಣೆ ಮಾಡ್ತಾರೆ. ಇದರಿಂದ ಪೆಟ್ರೋಲನ್ನು ಉತ್ಪಾದನೆ ಮಾಡಲಾಗುತ್ತೆ, ಡೀಸೆಲ್ ಉತ್ಪಾದನೆ ಮಾಡಲಾಗುತ್ತೆ, ಸೀಮೆ ಎಣ್ಣೆ ನಾವೇನು ಕೆರೋಸಿನ್ ಅಂತ ಕರಿತೀವಿ ಅದನ್ನು ಕೂಡ ಉತ್ಪಾದನೆ ಮಾಡಲಾಗುತ್ತೆ. ಸಿಮಿಲರ್ಲಿ ನಿಮ್ಮ ರೋಡ್ನ ಮೇಲೆ ಹಾಕ್ತಕ್ಕಂತಹ ಟಾರ್ ಏನು ಬರುತ್ತೆ ಅದನ್ನು ಟೆಕ್ನಿಕಲ್ ಆಗಿ ನಾವು ಬಿಟುಮಿನ್ ಅಂತ ಕರಿತೀವಿ. ಸೊ ಈ ಬಿಟುಮಿನ್ ಕೂಡ ಅದರಿಂದನೇ ಉತ್ಪಾದನೆ ಮಾಡಲಾಗುತ್ತೆ. ಸೊ ಹೀಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಉತ್ಪಾದನೆಗಳು ನಡೆಯುತ್ತೆ, ಅದರಲ್ಲೇ ಈ ಫರ್ನೇಸ್ ಆಯಿಲ್ ಕೂಡ ಬರ್ತಕ್ಕಂತಹದ್ದು. ಹಾಗಾಗಿ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇಟ್ ಈಸ್ ಎ ಪ್ರಾಡಕ್ಟ್ ಆಫ್ ಆಯಿಲ್ ರಿಫೈನರೀಸ್. ಇದು ಕೂಡ ಒಂದು ತೈಲ ಶುದ್ಧೀಕರಣ ಘಟಕದಲ್ಲಿ ಉತ್ಪಾದನೆ ಆಗ್ತಕ್ಕಂತಹ ಒಂದು ಉತ್ಪನ್ನ. 100% ಕರೆಕ್ಟ್. ಫರ್ನೇಸ್ ಆಯಿಲ್ ಅಂದ ತಕ್ಷಣ ಇದನ್ನು ಯಾವುದೋ ಬೇರೆ ಮೈನಿಂಗಲ್ಲೋ ಅಥವಾ ಬೇರೆ ಯಾವುದೋ ಫ್ಯಾಕ್ಟ್ರಿಲೋ ಉತ್ಪಾದನೆ ಮಾಡಲ್ಲ, ಇದನ್ನು ಕೂಡ ಡೈರೆಕ್ಟಾಗಿ ಈ ಇಂಡಸ್ಟ್ರಿ ಈ ಒಂದು ಆಯಿಲ್ ರಿಫೈನರೀಸ್ನಲ್ಲೇ ಇದನ್ನು ಏನು ಮಾಡಲಾಗುತ್ತೆ, ಉತ್ಪಾದನೆ ಮಾಡಲಾಗುತ್ತೆ. ಅದೇ ರೀತಿ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳುತ್ತೆ, ಸಮ್ ಇಂಡಸ್ಟ್ರೀಸ್ ಯೂಸ್ ಇಟ್ ಟು ಜನರೇಟ್ ಪವರ್. ಇದು ಒಂದು ಬೇಸಿಕಲಿ ಫರ್ನೇಸ್ ಆಯಿಲ್ಗೆ ಫ್ಯೂಯಲ್ ಆಯಿಲ್ ಅಂತ ಕೂಡ ಕರೆಯಲಾಗುತ್ತೆ. ಇದನ್ನು ಒಂದು ಇಂಧನವಾಗಿ ಯೂಸ್ ಮಾಡ್ತಾರೆ. ಬಹಳಷ್ಟು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು, ಕೈಗಾರಿಕೆಗಳು ಇದನ್ನು ಈ ಒಂದು ಎನರ್ಜಿ ಜನರೇಟ್ ಮಾಡಲಿಕ್ಕೆ, ಶಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಫ್ಯೂಯಲ್ ಆಗಿ ಅಥವಾ ಇಂಧನದ ರೂಪದಲ್ಲಿ ಕೂಡ ಬಳಕೆ ಮಾಡ್ತಾರೆ. ಹಾಗಾಗಿ ಆಪ್ಷನ್ 2 ಕೂಡ ಕರೆಕ್ಟ್ ಆಗಿರುತ್ತೆ, ಅಂದರೆ ಸ್ಟೇಟ್ಮೆಂಟ್ 2 ಕೂಡ ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ 3ನೇ ಹೇಳಿಕೆ ಏನು ಹೇಳ್ತಪ್ಪ ಅಂತ ಹೇಳಿದ್ರೆ, ಇಟ್ಸ್ ಯೂಸ್ ಕಾಸಸ್ ಸಲ್ಫರ್ ಎಮಿಷನ್ಸ್ ಇನ್ ಟು ದ ಎನ್ವಿರಾನ್ಮೆಂಟ್. ಅಂದರೆ ಇದನ್ನು ಬಳಕೆ ಮಾಡೋದ್ರಿಂದ ಸಲ್ಫರ್, ನಾನು ಅವಾಗಲೇ ಥರ ಮಾತಾಡ್ತಾ ಇದ್ವಿ, ಸಲ್ಫರ್ ಡೈಆಕ್ಸೈಡ್ ಅಂತೇಳಿ ಮಾತಾಡಿದ್ವಿ ಕಾಪರ್ ಸ್ಮೆಲ್ಟಿಂಗ್ ಪ್ಲಾಂಟ್ಸ್ನಿಂದ. ಬೇಸಿಕಲಿ ಸಲ್ಫರ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಗಂಧಕ ಅಂತ ಕರಿಬಹುದು. ಗಂಧಕವನ್ನು ಮಾಮೂಲಿ ಗಂಧಕ ಎಲಿಮೆಂಟಾಗಿ ನಿಮಗೆ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಪಟಾಕಿಗಳಲ್ಲಿ ಯೂಸ್ ಮಾಡ್ತಾರೆ. ಯೂಶುವಲ್ ಆಗಿ ನೀವು ಪಟಾಕಿಯನ್ನು ಅದನ್ನು ಬಸ್ಟ್ ಮಾಡಿದ್ಮೇಲೆ ಒಂದು ರೀತಿಯ ಸ್ಮೆಲ್ ಬರುತ್ತೆ, ಪಟಾಕಿಯ ಸ್ಮೆಲ್. ಅದರಲ್ಲೂ ಕೂಡ ಗಂಧಕ ಇರುತ್ತೆ ಬ್ಲಾಸ್ಟ್ ಆಗಲಿಕ್ಕೆ, ಅದನ್ನು ಕೂಡ ನಾವು ಸಲ್ಫರ್ ಅಂತ ಕರಿಬಹುದು. ಅದೇ ರೀತಿ ನಿಮಗೆ ಮತ್ತೆ ಎಲ್ಲಿ ಬರುತ್ತೆ ಸಲ್ಫರ್ ಅಂತ ಹೇಳಿದ್ರೆ ಈ ಆಯಿಂಟ್ಮೆಂಟ್ಸ್. ಯೂಶುವಲಾಗಿ ಚಿಕ್ಕ ಪುಟ್ಟ ಗಾಯಗಳಾದಾಗ, ಬರ್ನ್ ಇಂಜುರೀಸ್ ಆದಾಗ ನಾವು ಏನು ಆಯಿಂಟ್ಮೆಂಟ್ಗಳನ್ನ ಯೂಸ್ ಮಾಡ್ತೀವಿ, ಮುಲಾಮ್ ಅಂತ ಕರಿತೀವಿ ಕನ್ನಡದಲ್ಲಿ, ಅದರಲ್ಲೂ ಕೂಡ ಈ ಗಂಧಕ ಅಥವಾ ಸಲ್ಫರ್ನ ಬಳಕೆ ಮಾಡಲಾಗಿರುತ್ತೆ. ಬಟ್ ಅಂತಹ ಸಲ್ಫರ್ ಇಲ್ಲಿ ಅಟ್ಮಾಸ್ಫಿಯರಿಗೆ, ನಮ್ಮ ವಾತಾವರಣಕ್ಕೆ ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಕೂಡ ಖಂಡಿತ ಕರೆಕ್ಟ್. ಬಿಕಾಸ್ ಈ ಫರ್ನೇಸ್ ಆಯಿಲ್ನ ಬೇಸಿಕಲಿ ಇದೊಂದು ಫಾಸಿಲ್ ಫ್ಯೂಯಲ್, ಒಂದು ಪಳೆಯುಳಿಕೆ ಇಂಧನ. ಹಾಗಾಗಿ ಅದನ್ನು ಬರ್ನ್ ಮಾಡಿದಾಗ ಬೇರೆ ಬೇರೆ ರೀತಿಯಾದಂತಹ ತ್ಯಾಜ್ಯ ವಸ್ತುಗಳು ರಿಲೀಸ್ ಆಗ್ತವೆ, ಬೇರೆ ಬೇರೆ ರೀತಿಯಾದಂತಹ ಪೊಲ್ಯೂಟೆಂಟ್ಸ್ ರಿಲೀಸ್ ಆಗುತ್ತೆ. ಅದರಲ್ಲಿ ಸಲ್ಫರ್ ಕೂಡ ಒಂದಾಗಿರುತ್ತೆ. ಆ್ಯಂಡ್ ನಾನು ಹೇಳಿದಂಗೆ ಸಲ್ಫರ್ ಡೈಆಕ್ಸೈಡ್ ಹೊರಗಡೆ ಬಂತು ಅಂತ ಹೇಳಿದ್ರೆ ಅದು ಆ್ಯಸಿಡ್ ರೈನನ್ನು ಕಾಸ್ ಮಾಡುತ್ತೆ. ಸೊ ಆಪ್ಷನ್ 3 ಕೂಡ ಕರೆಕ್ಟ್ ಆಗಿರುತ್ತೆ. ಫರ್ನೇಸ್ ಆಯಿಲ್ನಿಂದ ಸಲ್ಫರ್ ಎಮಿಷನ್ಸ್ ನಮ್ಮ ವಾತಾವರಣಕ್ಕೆ ಬಂದು ಸೇರಿಕೊಡುತ್ತೆ. ಸೊ ಹಾಗಾಗಿ ಇಲ್ಲಿ 3 ಹೇಳಿಕೆಗಳು ಸರಿಯಾಗಿರೋದ್ರಿಂದ ಆಪ್ಷನ್ ಡಿ 1, 2 ಆ್ಯಂಡ್ 3 ಆರ್ ರೈಟ್ ಆನ್ಸರ್ಸ್. ಸೊ ಕನ್ಫ್ಯೂಸ್ ಮಾಡ್ಕೊಬೇಡಿ, ಫರ್ನೇಸ್ ಆಯಿಲ್ ಯಾವುದೋ ಬೇರೆ ರೀತಿಯಂಥ ಆಯಿಲ್ ಅಲ್ಲ. ಇದು ಕೂಡ ನಿಮಗೆ ಮಾಮೂಲಿ ನಮ್ಮ ಪೆಟ್ರೋಲ್ ಡೀಸೆಲ್ ರೀತಿಯ ಬರ್ತಕ್ಕಂತಹ ಸ್ವಲ್ಪ ಹೆವಿಯರ್ ಆಗಿರ್ತಕ್ಕಂತಹ ಆಯಿಲ್. ಪೆಟ್ರೋಲ್ ಮತ್ತು ಡೀಸೆಲ್ ಸ್ವಲ್ಪ ಕಡಿಮೆ ಪೊಲ್ಯೂಟ್ ಮಾಡ್ತವೆ, ಕಲುಷಿತಗೊಳಿಸ್ತವೆ. ಬಟ್ ಫರ್ನೇಸ್ ಆಯಿಲ್ ಸ್ವಲ್ಪ ಜಾಸ್ತಿ ಪೊಲ್ಯೂಷನನ್ನು ಮಾಡುತ್ತೆ, ಸ್ವಲ್ಪ ಅವಕ್ಕಿಂತ ಹೆವಿ ಆಗಿರುತ್ತೆ. ಸೊ ಇಲ್ಲಿ ವಿಕಿಪೀಡಿಯಾದಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಕೂಡ ಹಾಕಿದ್ದೇನೆ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಫ್ಯೂಯಲ್ ಆಯಿಲ್ ಅಂದರೂ ಒಂದೇ, ಹೆವಿ ಆಯಿಲ್ ಅಂದರೂ ಒಂದೇ, ಮರೀನ್ ಫ್ಯೂಯಲ್ ಅಂದರೂ ಒಂದೇ, ಬಂಕರ್ ಫ್ಯೂಯಲ್ ಅಂದರೂ ಒಂದೇ, ಅದೇ ರೀತಿ ಫರ್ನೇಸ್ ಆಯಿಲ್ ಅಂದರೂ ಕೂಡ ಒಂದೇ. ಜೊತೆಗೆ ಇದನ್ನು ಗ್ಯಾಸ್ ಆಯಿಲ್ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಇಷ್ಟು ಹೆಸರುಗಳು ಕೂಡ ಒಂದಕ್ಕೆ ಕೊಟ್ಟಿದ್ದಾರೆ. ಸೊ UPSC ಅವರು ಬಹಳ ಹುಡುಕ್ಬಿಟ್ಟು ಒಂದು ಪ್ರಶ್ನೆಯನ್ನು ತೆಗೆದಿದ್ದಾರೆ, ಫರ್ನೇಸ್ ಆಯಿಲ್ ಅಥವಾ ಫ್ಯೂಯಲ್ ಆಯಿಲ್ ಅಂದರೂ ಕೂಡ ಒಂದೇ ಆಗಿರುತ್ತೆ. ಸೊ ಪೆಟ್ರೋಲ್ ಮತ್ತು ಡೀಸೆಲ್ಗಿಂತ ಸ್ವಲ್ಪ ಹೆವಿ ಆಗಿರುತ್ತೆ, ಕೆಳಗಡೆ ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಂತ ಇದು ಬಿಟುಮಿನ್ ಅಂದರೆ ನಾವೇನು ಟಾರ್ ಅಂತ ಕರಿತೀವಿ, ಡಾಂಬರ್ ಅಂತ ಕರಿತೀವಿ, ಅಷ್ಟೊಂದು ಹೆವಿ ಆಗಿರಲ್ಲ, ಅದಕ್ಕಿಂತ ಸ್ವಲ್ಪ ಲೈಟ್ ವೆಯ್ಟಲ್ಲಿ ಕೂಡ ಇದು ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನು ನಾವು ಎನರ್ಜಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಬೇರೆ ಬೇರೆ ಕಡೆ ಬಳಸ್ತಾರೆ. ಬಟ್ ಇದು ಸ್ವಲ್ಪ ಜಾಸ್ತಿ ಪೊಲ್ಯೂಷನನ್ನು ಕೂಡ ಕಾಸ್ ಮಾಡುತ್ತೆ. ಇಷ್ಟು ನಿಮಗೆ ಖಂಡಿತ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ 29ನೇ ಪ್ರಶ್ನೆ ಹೇಳುತ್ತೆ, ವಾಟ್ ಈಸ್ ಬ್ಲೂ ಕಾರ್ಬನ್? ಒಂದು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಕ್ಕಂತಹ ಪ್ರಶ್ನೆ. ಬ್ಲೂ ಕಾರ್ಬನ್ ಅಂದರೆ ಏನು, ಅಂದರೆ ನೀಲಿ ಇಂಗಾಲ ಅಂದರೆ ಏನು ಅಂತ ಕೇಳ್ತಾರೆ. ಬೇಸಿಕಲಿ ನೀಲಿ ಇಂಗಾಲ ಅಂದರೆ ಯಾವುದು ನೀಲಿ ಬಣ್ಣದಲ್ಲಿರ್ತಕ್ಕಂತಹ ಇಂಗಾಲ ಅಂತೆಲ್ಲ ತಿಳ್ಕೊಬಾರ್ದು. ಬೇಸಿಕಲಿ ಬ್ಲೂ ಕಾರ್ಬನ್ ಅಂತ ಹೇಳಿದ್ರೆ ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ.
ಕಾರ್ಬನ್ ಕ್ಯಾಪ್ಚರ್ಡ್ ಬೈ ಓಷನ್ಸ್ ಆ್ಯಂಡ್ ಕೋಸ್ಟಲ್ ಎಕೋಸಿಸ್ಟಮ್ಸ್. ನಿಮಗೆಲ್ಲ ಗೊತ್ತು, ನಮ್ಮ ಒಂದು ವಾತಾವರಣದಲ್ಲಿ ಅಥವಾ ನಮ್ಮ ಒಂದು ಭೂಮಿಯಲ್ಲಿ ಮಾನವ ಜನಿಸಿದ ಮೇಲೆ ಏನು ಹಲವಾರು ಸಾವಿರಾರು ವರ್ಷಗಳ ಹಿಂದೆ ಮಾನವನ ಉಗಮವಾಗುತ್ತೆ. ಮಾನವ ಉಗಮ ಆದಮೇಲೆ ಹಂತ ಹಂತವಾಗಿ ಈ ಕಾರ್ಬನ್ ಎಮಿಷನನ್ನು ಜಾಸ್ತಿ ಮಾಡ್ತಾನೆ ಬರ್ತಿದ್ದಾನೆ. ಬಿಕಾಸ್ ಒಂದು ರೈಸಿಂಗ್ ಪಾಪ್ಯುಲೇಷನ್ ಬಹಳ ನೆಗ್ಲಿಜಿಬಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಮಾನವ ಈ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಎಗೇನ್ ನಾವಾಗಲೇ ಮಾತಾಡಿದಂತಹ ಈ ಫಾಸಿಲ್ ಫ್ಯೂಯಲ್ಸ್ ಇರಬಹುದು, ಏನು ಕಲ್ಲಿದ್ದಲಿದೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇದೆ, ಅದನ್ನು ಭೂಗರ್ಭದಲ್ಲಿ ಹುದುಗಿ ಹೋಗಿದ್ದಂತಹ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಮನ್ನು ಆತ ಹೊರಗಡೆ ತೆಗೆದುಕೊಂಡು ಬಂದ್ಬಿಟ್ಟು ಬರ್ನ್ ಮಾಡ್ತಾನೆ. ಬರ್ನ್ ಮಾಡಿದಾಗ ಏನಾಗುತ್ತೆ, ಅದು ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಟ್ ಆಗುತ್ತೆ. ಅಂದರೆ ಕಾರ್ಬನ್ ನಮ್ಮ ವಾತಾವರಣಕ್ಕೆ ಹೋಗ್ಬಿಟ್ಟು ಸೇರ್ಪಡೆ ಆಗ್ತಾ ಇದೆ. ಸೊ ಇದೇ ರೀತಿ ಕಾರ್ಬನ್ ಫುಟ್ ಪ್ರಿಂಟನ್ನು ಮಾನವ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಾ ಹೋಗ್ತಿದ್ದಾನೆ. ಸೊ ಅದು ಸ್ಪೆಷಲಿ ಈಗ ಇಂಡಸ್ಟ್ರಿಯಲೈಸೇಷನ್ ಆದಮೇಲೆ ಏನು 20th ಸೆಂಚುರಿಯಿಂದ ಈ ಕಡೆ ಸಿಕ್ಕಾಪಟ್ಟೆ ನಾಗಾಲೋಟದಿಂದ ಈ ಕಾರ್ಬನ್ ಪೊಲ್ಯೂಷನ್ ಆಗ್ತಾ ಇದೆ. ಸೊ ವಾತಾವರಣದಲ್ಲಿರ್ತಕ್ಕಂತಹ ಈ ಇಂಗಾಲದ ಒಂದು ಅಮೌಂಟ್ ಜಾಸ್ತಿ ಆಗ್ತಾ ಬರ್ತಾ ಇದೆ. ಸೊ ಹಾಗಾಗಿ ಏನು ಮಾಡಬೇಕಾಗತ್ತಪ್ಪ ಅಂತ ಹೇಳಿದ್ರೆ, ಇದನ್ನು ನಾವು ಸ್ಟೋರ್ ಮಾಡಬೇಕಾಗತ್ತೆ. ಏನು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ವಾತಾವರಣ ಸೇರ್ತಾ ಇದೆ, ಅದು ವಾಪಸ್ ಅಬ್ಸಾರ್ಬ್ ಆಗಿ ಹೋದಲ್ಲಿ ಮಾತ್ರ ನಮ್ಮ ಈ ಗ್ಲೋಬಲ್ ವಾರ್ಮಿಂಗ್ ಮುಂತಾದಂತಹ ಕೆಲವೊಂದಿಷ್ಟು ಪ್ರಾಬ್ಲಮ್ಸನ್ನು ನಾವು ತಡೆಗಟ್ಟಬಹುದು. ಬಿಕಾಸ್ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ಇದೆ ಅಂತ ಹೇಳಿದ್ರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಶಾಖವನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಬಿಕಾಸ್ ಅದು ಒಂದು ಗ್ರೀನ್ ಹೌಸ್ ಗ್ಯಾಸ್, ಒಂದು ಹಸಿರುಮನೆ ಅನಿಲ ಅಂತ ಕರಿಬಹುದು. ಸೊ ಹಾಗಾಗಿ ಈ ಒಂದು ಕಾರ್ಬನ್ ಏನು ನಮ್ಮ ಅಟ್ಮಾಸ್ಫಿಯರ್ಲಿದೆ ಅದು ಸೀಕ್ವೇಟರ್ ಆಗ್ತಾ ಹೋದರೆ, ಅಂದರೆ ಅದು ಸಿಂಕ್ ಆಗ್ತಾ ಹೋದರೆ ಅದರ ಒಂದು ಎಫೆಕ್ಟ್ಸ್ ಕಡಿಮೆ ಆಗಬಹುದು. ಸೊ ಬೇಸಿಕಲಿ ಈ ಒಂದು ಪರ್ಪಸ್ಗೋಸ್ಕರ ನಾವು ಸಾಕಷ್ಟು ಕಾರ್ಬನ್ ಸಿಂಕ್ಗಳನ್ನು ಬಳಕೆ ಮಾಡ್ತೀವಿ. ಐ ಥಿಂಕ್ ನಿಮ್ಮಲ್ಲಿ ಕೆಲವರಿಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಾ ಇರಬಹುದು, ಯಾವುದೋ ಒಂದು ಬೇರೆ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತೇಳಿ. ಬಟ್ ಇದೆಲ್ಲ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂತಹ ಟಾಪಿಕ್, ಬಹಳ ಈಸಿಯಾಗಿರುತ್ತೆ. ನೀವು ಸ್ವಲ್ಪ ಗಮನ ಇಟ್ಕೊಂಡು ಕೇಳಿದ್ರು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮುಂಬರ್ತಕ್ಕಂತಹ ಎಕ್ಸಾಮ್ಸಲ್ಲಿ ನೀವು ಈಸಿಯಾಗಿ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಸೊ ಬೇಸಿಕಲಿ ಕಾರ್ಬನ್ ಸಿಂಕ್ ಅಂತ ಹೇಳಿದ್ರೆ ವಾತಾವರಣದಲ್ಲಿರ್ತಕ್ಕಂತಹ ಕಾರ್ಬನನ್ನು ಅಬ್ಸರ್ವ್ ಮಾಡಿಕೊಂಡು ಮತ್ತೆ ಹೊರಗೆ ಬಿಡದೇ ಇರತಕ್ಕಂತಹದ್ದು. ಸೊ ಮತ್ತೆ ಹೊರಗಡೆ ಬಿಟ್ಟರೆ ಏನಾಗುತ್ತೆ, ನಾವು ಕೂಡ ಬೇಸಿಕಲಿ ನಮ್ಮ ಫುಡ್, ನಾವು ತೆಗೆದುಕೊಳ್ತಕ್ಕಂತಹ ಆಹಾರದ ಮೂಲಕ ಕಾರ್ಬನನ್ನು ದೇಹಕ್ಕೆ ತೆಗೆದುಕೊಳ್ತೀವಿ. ಬಿಕಾಸ್ ಗ್ಲೂಕೋಸ್, ಒಂದು ಸ್ಪೂನ್ ಗ್ಲೂಕೋಸ್ ನೀವು ತಿಂದ್ರಿ ಅಂದರೂ ಕೂಡ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಕಾರ್ಬನ್ ಇರುತ್ತೆ. ಕಾರ್ಬೋಹೈಡ್ರೇಟ್ಸ್ ಅಥವಾ ನೀವು ಅನ್ನವನ್ನು ಊಟ ಮಾಡಿದ್ರು ಕೂಡ ಕಾರ್ಬೋಹೈಡ್ರೇಟ್ಸನ್ನು ತೆಗೆದುಕೊಂಡ್ರು ಕೂಡ ನಿಮ್ಮ ದೇಹಕ್ಕೆ ಕಾರ್ಬನ್ ಸೇರುತ್ತೆ. ಬಟ್ ನಾವು ಮತ್ತೆ ಕಾರ್ಬನ್ನ ವಾಪಸ್ ಹೊರಗಡೆ ಬಿಡ್ತೀವಿ. ನಾವು ಉಸಿರಾಡುವ ಮೂಲಕ ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡ್ತೀವಿ. ಸೊ ಹಾಗಾಗಿ ನಮ್ಮನ್ನು ಮನುಷ್ಯರಿರಬಹುದು, ಪ್ರಾಣಿಗಳಿರಬಹುದು, ಅಥವಾ ಬೇರೆ ಒಂದಷ್ಟು ಜೀವಿಗಳನ್ನು ನಾವು ಕಾರ್ಬನ್ ಸಿಂಕ್ ಅಂತ ಕರೆಯೋಕ್ಕಾಗಲ್ಲ. ಎಕ್ಸಾಮ್ಸಲ್ಲಿ ಕೆಲವೊಂದ್ಸರಿ ಕೇಳ್ಬೋದು, ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಮೀನಿಂಗ್ ಆಫ್ ಕಾರ್ಬನ್ ಸಿಂಕ್. ಕಾರ್ಬನ್ ಸಿಂಕ್ನ ಒಂದು ಅರ್ಥ ಏನು ಅಂತ ಕೇಳಬಹುದು. ಕಾರ್ಬನ್ ಸಿಂಕ್ ಅಂತ ಹೇಳಿದ್ರೆ ಯಾವ ವಸ್ತುಗಳು ಅಥವಾ ಯಾವ ಒಂದು ಪ್ರದೇಶಗಳು, ವಸ್ತುಗಳು, ಜೀವಿಗಳು ಈ ಕಾರ್ಬನನ್ನು ತಮ್ಮ ದೇಹಕ್ಕೆ ತೆಗೆದುಕೊಂಡು ಅಥವಾ ತಮ್ಮ ಒಳಗೆ ತೆಗೆದುಕೊಂಡು ವಾಪಸ್ ಹೊರಗಡೆ ಬಿಟ್ಕೊಡಲ್ವೋ ಅವನ್ನು ನಾವು ಕಾರ್ಬನ್ ಸಿಂಕ್ ಅಂತ ಕರಿತೀವಿ. ಇದಕ್ಕೆ ಅದ್ಭುತ ಎಕ್ಸಾಂಪಲ್ ಅಂತ ಹೇಳಿದ್ರೆ ಫಾರೆಸ್ಟ್. ನಾವೇನು ಕಾಡು ಅಂತ ಕರಿತೀವಿ, ಕಾಡುಗಳು ಕೂಡ ಇದೇ ಕೆಲಸವನ್ನು ಮಾಡ್ತವೆ. ಅವು ಹೊರಗಡೆ ಬಿಡ್ತಕ್ಕಂತಹ ಒಂದು ಕಾರ್ಬನ್ಗಿಂತ ಅವು ಅಬ್ಸರ್ವ್ ಮಾಡ್ಕೊಳ್ತಕ್ಕಂತಹ ಇಂಗಾಲದ ಪ್ರಮಾಣವೇ ಜಾಸ್ತಿ ಆಗಿರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಎ ನೆಟ್ ಕಾರ್ಬನ್ ಸಿಂಕ್. ಅಂದರೆ ಅವರೊಂದು 5 ಗ್ರಾಮ್ ಕಾರ್ಬನನ್ನು ಹೊರಗೆ ಬಿಡಬಹುದು, ಬಟ್ ಅದಕ್ಕಿಂತ ಡಬಲ್ ಒಂದು 10-15 ಗ್ರಾಮಷ್ಟು ಕಾರ್ಬನನ್ನು ಅವು ಅಬ್ಸರ್ವ್ ಮಾಡ್ಕೊಳ್ತವೆ. ಸೊ ಫಾರೆಸ್ಟ್ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಅದೇ ರೀತಿ ಓಷನ್, ನಾವೇನು ಸಮುದ್ರಗಳು, ಸಾಗರಗಳು ಅಂತ ಕರಿತೀವಿ, ಅವು ಕೂಡ ಒಂದು ಅದ್ಭುತವಾದಂಥ ಎಕ್ಸಾಂಪಲ್ಸ್ ಆಗಿರುತ್ತೆ. ಜೊತೆಗೆ ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ ಕೋಸ್ಟಲ್ ಎಕೋಸಿಸ್ಟಮ್ಸ್. ಅಂದರೆ ನಿಮಗೆ ಕರಾವಳಿ ಭಾಗದಲ್ಲಿ ಕೆಲವೊಂದು ನಿರ್ದಿಷ್ಟವಾದಂತಹ ಎಕೋಸಿಸ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಅದು ಮ್ಯಾಂಗ್ರೂವ್ ಫಾರೆಸ್ಟ್ ಇರಬಹುದು, ಮ್ಯಾಂಗ್ರೂವ್ ಕಾಡುಗಳಿರಬಹುದು, ಅಥವಾ ಮಾರ್ಷಿ ಏರಿಯಾಸ್, ನಾವೇನು ಜೌಗು ಪ್ರದೇಶಗಳು, ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ, ಅವೆಲ್ಲ ನಿಮಗೆ ಯೂಶುವಲಾಗಿ ಈ ಕರಾವಳಿ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಕರಾವಳಿ ಭಾಗದಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಈ ಬೇರೆ ಬೇರೆ ಎಕೋಸಿಸ್ಟಮ್ಸ್ ಏನಿದೆ ಅವು ಕೂಡ ಕಾರ್ಬನನ್ನು ಅಬ್ಸರ್ವ್ ಮಾಡ್ಕೊಳ್ತವೆ. ಸೊ ಅವನು ಕೂಡ ನಾವು ಕಾರ್ಬನ್ ಸಿಂಕ್ ಅಂತ ಕರಿಬಹುದು. ಬಟ್ ಬ್ಲೂ ಕಾರ್ಬನ್ ಅಂತ ಹೇಳಿದ್ರೆ ಇಲ್ಲಿ ಫಾರೆಸ್ಟ್ಗಳು, ಕಾಡುಗಳು ಅಬ್ಸರ್ವ್ ಮಾಡ್ಕೊತಕ್ಕಂತಹ ಕಾರ್ಬನ್ ನಾವು ಪರಿಗಣನೆಗೆ ತೆಗೆದುಕೊಳ್ಳಲ್ಲ. ಕೇವಲ ಈ ಓಷನ್ಗಳು ಅಂದರೆ ಸಾಗರಗಳು ಮತ್ತು ಈ ಒಂದು ಸಮುದ್ರದ ಪಕ್ಕದಲ್ಲಿ ಬರ್ತಕ್ಕಂತಹ, ಅಂದರೆ ಕರಾವಳಿ ಪ್ರದೇಶದಲ್ಲಿ ಬರ್ತಕ್ಕಂತಹ ಮ್ಯಾಂಗ್ರೂವ್ ಫಾರೆಸ್ಟ್ಗಳಿರ್ಬೋದು, ಮಾರ್ಷಿ ಲ್ಯಾಂಡ್ಸ್ ಇರಬಹುದು, ಜೌಗು ಪ್ರದೇಶಗಳಿರಬಹುದು, ಇಲ್ಲಿ ಅಬ್ಸರ್ವ್ ಆಗ್ತಕ್ಕಂತಹ ಕಾರ್ಬನನ್ನು, ಕ್ಯಾಪ್ಚರ್ ಆಗ್ತಕ್ಕಂತಹ ಒಂದು ಇಂಗಾಲ ಏನಿದೆ ಅದನ್ನು ನಾವು ಬ್ಲೂ ಕಾರ್ಬನ್ ಅಥವಾ ನೀಲಿ ಇಂಗಾಲ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ ಎ ಮಾತ್ರ ಕರೆಕ್ಟ್ ಆಗಿರುತ್ತೆ. ಇಲ್ಲಿ ಜನ ಕನ್ಫ್ಯೂಸ್ ಕೂಡ ಆಗ್ಬೋದು, ಇಲ್ಲಿ ಫಾರೆಸ್ಟ್ ಕೂಡ ಕಾರ್ಬನ್ ಸೆಕ್ವೆಸ್ಟ್ರೇಷನ್ ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ, ಅದು ಆಗಬಹುದಾ ಅಂತೇಳಿ. ಬಟ್ ಇಲ್ಲಿ ಬ್ಲೂ ಅಂತ ಕೊಟ್ಟಿದ್ದಾರೆ. ಯೂಶುವಲಾಗಿ ಬ್ಲೂ ಯಾವುದ್ರ ಜೊತೆ ನಾವು ಡಿನೋಟ್ ಮಾಡ್ತೀವಿ? ಯೂಶುವಲಾಗಿ ನೀರಿಗೆ ನಾವು ಬ್ಲೂ ಅನ್ನು ಡಿನೋಟ್ ಮಾಡ್ತೀವಿ. ನೀಲಿ ಬಣ್ಣ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ವಾಟರ್. ಸೊ ಹಾಗಾಗಿ ನಾವು ಆಪ್ಷನ್ 1 ಗೆಸ್ ಮಾಡೋದು ಟಿಕ್ ಮಾಡ್ಬೋದಾಗಿತ್ತು. ಸೊ ಆಪ್ಷನ್ 1 ಕರೆಕ್ಟ್ ಆಗಿರುತ್ತೆ ಬ್ಲೂ ಕಾರ್ಬನ್ಗೆ. ಅದೇ ರೀತಿ ಕ್ವಿಕ್ ಆಗಿ ಮುಗಿಸ್ತಾ ಹೋಗೋಣ. 30ನೇ ಪ್ರಶ್ನೆ ಹೇಳುತ್ತೆ, ಇನ್ ದ ನೇಚರ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಮೋಸ್ಟ್ ಲೈಕ್ಲಿ ಟು ಬಿ ಫೌಂಡ್ ಸರ್ವೈವಿಂಗ್ ಆನ್ ಎ ಸರ್ಫೇಸ್ ವಿದೌಟ್ ಸಾಯಿಲ್. ಸೊ ಪ್ರಶ್ನೆ ಬಹಳ ಸಿಂಪಲ್ ಆಗಿದೆ. ಏನಂತ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಕೆಳಗೆ ನೀಡಿರತಕ್ಕಂತಹ ಜೀವಿಗಳಲ್ಲಿ ಯಾವ ಜೀವಿ ಮಣ್ಣಿನ ಸಹಾಯವಿಲ್ಲದೆ ಬದುಕಬಹುದು? ಬಿಕಾಸ್ ಒಂದಷ್ಟು ಇದಾವೆ, ನಮ್ಮ ಗಿಡ ಮರಗಳಿರಬಹುದು, ಕೆಲವೊಂದಷ್ಟಕ್ಕೆ ಈ ಮಣ್ಣು ಬಹಳ ಪ್ರಮುಖವಾಗಿರುತ್ತೆ, ಸಾಯಿಲ್ ಬಹಳ ಪ್ರಮುಖವಾಗಿರುತ್ತೆ. ಬಟ್ ಯಾವ ಜೀವಿಗಳು ಸಾಯಿಲ್ ಇಲ್ಲದಲೇ
ಮಣ್ಣಿನ ಸಹಾಯ ಇಲ್ಲದೆ ಬದುಕಬಹುದು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಫರ್ನ್, ಸೆಕೆಂಡ್ ಲೈಕೆನ್, ಮೂರನೇದು ಮಾಸ್ ಆ್ಯಂಡ್ ನಾಲ್ಕನೇದು ಮಶ್ರೂಮ್ ಅಂತೇಳಿ. ಇಲ್ಲಿ ಫರ್ನ್ ಅಂತ ಹೇಳಿದ್ರೆ ಒಂದು ಚಿಕ್ಕ ಗಿಡ, ನಿಮಗೆ ಗೊತ್ತಾಗುತ್ತೆ, ಈ ಥರ ಒಂದು ಶೇಪಲ್ಲಿ ಗಿಡ ಇರುತ್ತೆ, ಈ ಥರ ಎಲೆಗಳು, ಚೂಪಾದಂತಹ ಎಲೆಗಳು ಬಂದಿರ್ತವೆ. ಸೊ ಅದನ್ನು ನಾವು ಫರ್ನ್ ಅಂತ ಕರಿತೀವಿ. ಅದೇ ರೀತಿ ಲೈಕೆನ್ ಅಂತ ಹೇಳಿದ್ರೆ ಕಲ್ಲು ಹೂವು ಅಂತೇಳಿ, ಕನ್ನಡದಲ್ಲಿ ಕಲ್ಲು ಹೂವು ಅಂತ ಕರಿತೀವಿ. ಯೂಶುವಲಾಗಿ ನೀವು ಮರಗಳನ್ನು ನೋಡಿದ್ರೆ, ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಅದರ ಒಂದು ಫೋಟೋವನ್ನು ಕೂಡ ತೋರಿಸ್ತೀನಿ, ಸೊ ದಟ್ ನೀವು ಈಸಿಯಾಗಿ ಅದನ್ನು ಅರ್ಥ ಮಾಡ್ಕೋಬಹುದು. ಸೊ ಮರಗಳ ಒಂದು ತೊಗಟೆಯ ಮೇಲ್ಗಡೆ ಬೆಳೆದಿರ್ತವೆ ಲೈಕೆನ್ ಅಂತೇಳಿ. ಅದೇ ರೀತಿ ಮೂರನೇದು ಮಾಸ್ ಅಂತ ಹೇಳಿದ್ರೆ ಒಂದು ರೀತಿ ಪಾಚಿ ರೀತಿ ಇರುತ್ತೆ, ಬಟ್ ಯೂಶುವಲಾಗಿ ಗೋಡೆಗಳ ಮೇಲೆಲ್ಲ ಬೆಳೆದಿರುತ್ತೆ. ಅದರ ಒಂದು ಫೋಟೋವನ್ನು ಕೂಡ ತೋರಿಸ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಮಶ್ರೂಮ್ ಬಹಳ ಸಿಂಪಲ್. ಮಶ್ರೂಮ್ ಅಂತ ಹೇಳಿದ್ರೆ ಅಣಬೆ ಅಂತ ಹೇಳಿ ಕರಿಬಹುದು. ಸೊ ಈ 4ರಲ್ಲಿ ಯಾವುದಕ್ಕೆ ಈ ಮಣ್ಣಿನ ಸಹಾಯ ಬೇಡ ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ 2 and 3 ಓನ್ಲಿ ಅಂತೇಳಿ ಕರಿಬಹುದು. ಬಿಕಾಸ್ ಲೈಕೆನ್ಸಿಗೂ ಕೂಡ ಮಣ್ಣು ಖಂಡಿತ ಅವಶ್ಯಕತೆ ಇಲ್ಲ, ಅದೇ ರೀತಿ ಮಾಸಸ್ಗಳಿಗೂ ಕೂಡ ಖಂಡಿತ ಮಣ್ಣಿನ ಅವಶ್ಯಕತೆ ಇಲ್ಲ. ಬಟ್ ಕೆಲವೊಬ್ರು ಹೇಳ್ಬೋದು ಈವನ್ ಮಶ್ರೂಮ್ಗೆ ಕೂಡ, ಅಣಬೆಗೂ ಕೂಡ ಮಣ್ಣು ಬೇಡ ಅಂತೇಳಿ ಹೇಳ್ಬೋದು. ಕೆಲವೊಮ್ಮೆ ಅದು ಮಣ್ಣಲ್ಲಿ ಬೆಳೆಯುತ್ತೆ, ಕೆಲವೊಮ್ಮೆ ಅದು ಇಟ್ಸ್ ಎ ಸ್ಯಾಪ್ರೋಫೈಟ್ ಅಂತ ಹೇಳಿದ್ರೆ ಕೊಳೆತಿನಿ ಅಂತ ಕರಿತೀವಿ. ಕೊಳೆತಿರತಕ್ಕಂತಹ ವಸ್ತುಗಳ ಮೇಲೆ ಬೆಳೀತಕ್ಕಂತಹದ್ದು. ಕೆಲವೊಂದ್ಸರಿ ಅದು ಗಿಡಗಳ ಮೇಲೂ ಕೂಡ ಬೆಳೆಯುತ್ತೆ. ಮರದ ಒಂದು ಪೀಸ್ ಏನಿರುತ್ತೆ, ಮರದ ಕಾಂಡದ ಮೇಲೆ ಕೂಡ ಅದು ಬೆಳೆಯುತ್ತೆ ಅಂತೇಳಿ ನಾವು ನೋಡಬಹುದು. ಸೊ ಇಲ್ಲಿ ಆಪ್ಷನ್ಸ್ ನೋಡ್ತಾ ಹೋದರೆ ಉಳಿದಿರ್ತಕ್ಕಂಥ ಎಲ್ಲ ಆಪ್ಷನಲ್ಲಿ 1 ಇದೆ. ಸೊ ಆಪ್ಷನ್ ಎ ತಪ್ಪಾಗುತ್ತೆ, ಬಿಕಾಸ್ 1 ಬರಲೇಬಾರದು. ಫರ್ನ್ ಅಂತ ಏನಿದೆ ಅದಕ್ಕೆ ಖಂಡಿತ ಮಣ್ಣಿನ ಸಹಾಯ ಬೇಕಾಗುತ್ತೆ. ಸೊ ಆಪ್ಷನ್ 1 ಎಲ್ಲೆಲ್ಲಿದೆ ಅದನ್ನೆಲ್ಲ ಎಲಿಮಿನೇಟ್ ಮಾಡೋಣ. ಎಲಿಮಿನೇಟ್ ಮಾಡಿದಾಗ ನಿಮಗೆ ಉಳಿತಕ್ಕಂಥದ್ದು 2 ಆಪ್ಷನ್. ಬಟ್ ನಿಮಗೆ ಗೊತ್ತಿರತಕ್ಕಂಥದ್ದು ಏನಪ್ಪ ಅಂದರೆ ಲೈಕೆನ್ಸ್ ಮತ್ತು ಮಾಸ್ ಎರಡೂ ಕೂಡ ಈ ಮಣ್ಣಿನ ಸಹಾಯವಿಲ್ಲದೆ ಬೆಳೀತಕ್ಕಂತಹ ಕೆಪಾಸಿಟಿ ಹೊಂದಿದ್ದಾವೆ. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ, 2 and 3 ಓನ್ಲಿ. ಸೊ ಮಶ್ರೂಮ್ ಕೆಲವೊಂದು ಸಂದರ್ಭದಲ್ಲಿ ಮಣ್ಣಿನ ಸಹಾಯ ಬೇಕಾಗೋದ್ರಿಂದ ಅದನ್ನೆಲ್ಲಿ ಇನ್ಕ್ಲೂಡ್ ಮಾಡಲಾಗಿಲ್ಲ. ಸೊ ಆಪ್ಷನ್ ಸಿ 2 and 3 ಕರೆಕ್ಟ್ ಅಂತೇಳಿ ನೀವು ತಿಳ್ಕೊಬಹುದು. ಸೊ ಈಗ ಕೆಲವರು ಕೇಳ್ತಾ ಇರಬಹುದು ಲೈಕೆನ್ಸ್ ಅಥವಾ ಮಾಸ್ ಅಂದರೆ ಅರ್ಥ ಆಗಲಿಲ್ಲ ಅಂತೇಳಿ. ನಿಮಗೋಸ್ಕರ ಒಂದು ಫೋಟೋವನ್ನು ಕೂಡ ಡಿಸ್ಪ್ಲೇ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ ಯಾವುದೋ ಒಂದು ಮರದ ಕಾಂಡ ಏನಿದೆ, ಬಾರ್ಕ್ ಅಂತ ನಾವೇನು ಕರಿತೀವಿ, ಕಾಂಡ ಏನಿದೆ, ತೊಗಟೆ ಏನಿದೆ, ಆ ತೊಗಟೆಯ ಮೇಲೆ ಬೆಳೆದಿರತಕ್ಕಂತಹ ಒಂದು ಜೀವಿ, ಇದು ಕೂಡ ಲೈಕೆನ್ಸ್ ಅಂತ ಕರಿಬಹುದು. ಬೇಸಿಕಲಿ ಲೈಕೆನ್ಸ್ ಅಂದರೆ ಅದೇ ಅದು ಗಿಡದ ರೀತಿಯ ಒಂದು ಜೀವಿ ಅಲ್ಲ, ಅದನ್ನು ನಾವು ಸಿಂಬಯೋಟಿಕ್ ರಿಲೇಷನ್ಶಿಪ್ ಅಂತ ಕರಿಬಹುದು. ಇಟ್ಸ್ ಎ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್, ಸಂಕೀರ್ಣ ಜೀವಿ ಅಂತ ಕರಿತೀವಿ. ಬಿಕಾಸ್ ಅಲ್ಲಿ ಒಂದೇ ಒಂದು ಆರ್ಗ್ಯಾನಿಸಮ್ ಇಲ್ಲ, ಬದಲಾಗಿ 2 ಜೀವಿಗಳು ಸಹಯೋಗವನ್ನು ನಡೆಸ್ತಾ ಇದ್ದಾವೆ. ಸಿಂಬಯೋಟಿಕ್ ರಿಲೇಷನ್ಶಿಪ್. ಇಲ್ಲಿ ಲೈಕೆನ್ ಅಂತ ಹೇಳಿದ್ರೆ ಒಂದು ನಿಮಗೆ ಫಂಗಸ್ ಬರುತ್ತೆ, ಅದರ ಜೊತೆಗೆ ನಿಮಗೆ ಆಲ್ಗೆ ಕೂಡ ಬರುತ್ತೆ. ಅವೆರಡೂ ಕೂಡ ಮಿಕ್ಸ್ ಆಗಿಬಿಟ್ಟು ಒಂದು ಕಾಂಪ್ಲೆಕ್ಸ್ ಸಂಕೀರ್ಣ ಜೀವಿಯಾಗಿ ಇಲ್ಲಿ ಜೀವಿಸ್ತಾ ಇರ್ತವೆ. ಅವೆರಡರ ಮಧ್ಯೆ ಇರತಕ್ಕಂತಹ ಸಂಬಂಧವನ್ನು ನಾವು ಸಿಂಬಯೋಟಿಕ್ ರಿಲೇಷನ್ಶಿಪ್, ಸಹಯೋಗ ಜೀವನ ಅಂತೇಳಿ ಕರಿತೀವಿ. ಸೊ ಇದು ಲೈಕನ್ಸ್ ಆಗುತ್ತೆ. ನಿಮಗೆ ಕಾಣಿಸ್ತಾ ಇರೋ ರೀತಿಯಲ್ಲಿ ಯಾವುದೇ ರೀತಿಯಂತಹ ಮಣ್ಣಿನ ಒಂದು ಅವಶ್ಯಕತೆ ಕಂಡು ಬೀಳ್ತಾ ಇಲ್ಲ. ಸೊ ವಿದೌಟ್ ದ ರಿಕ್ವೈರ್ಮೆಂಟ್ ಆಫ್ ಸಾಯಿಲ್ ಈ ಒಂದು ಜೀವಿ ಗ್ರೋ ಆಗಬಹುದು. ಇದೇ ರೀತಿ ಇಲ್ಲೂ ಕೂಡ ಕಲ್ಲು ಕಾಣಿಸ್ಕೊಳ್ತಾ ಇದೆ. ಅದು ಕೇವಲ ಮರದ ಮೇಲೆ ಮಾತ್ರವಲ್ಲ, ಈವನ್ ಬಂಡೆಗಳ ಮೇಲೆ, ಕಲ್ಲು ಬಂಡೆಗಳ ಮೇಲೆ, ಬೇರೆ ಬೇರೆ ಸರ್ಫೇಸ್ ಮೇಲೆ ಕೂಡ ಬೆಳೆಯುತ್ತೆ. ಇಲ್ಲಿ ಈ ಕಲ್ಲು ಬಂಡೆ ಮೇಲೆ ನಿಮಗೆ ಈ ಭಾಗದಲ್ಲಿ ಕಾಣಿಸ್ತಾ ಇದೆ, ಅದು ಕೂಡ ನಿಮಗೆ ಕಲ್ಲು ಹೂವು ಅಥವಾ ಲೈಕೆನ್ ಅಂತ ಕರಿಬಹುದು. ಆ್ಯಂಡ್ ಈ ಭಾಗದಲ್ಲಿ ಕಾಣಿಸ್ತಾ ಇರತಕ್ಕಂತಹದ್ದು ಮಾಸ್. ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ತೀರಾ, ಇದನ್ನು ಬಹಳ ಸುಲಭವಾಗಿ ನಾವು ಕೀಳಬಹುದು. ಯೂಶುವಲಾಗಿ ವೆಟ್ಟಾಗಿರ್ತಕ್ಕಂಥ ಸರ್ಫೇಸಸ್ ಮೇಲೆ ಈ ಮಾಸ್ ನಿಮಗೆ ಕಂಡುಬರುತ್ತೆ. ಸೊ ಈ ಮಾಸ್ ಬೆಳೀಲಿಕ್ಕೂ ಕೂಡ ನಿಮಗೆ ಮಣ್ಣಿನ ಅವಶ್ಯಕತೆ ಇಲ್ಲ, ಬಿಕಾಸ್ ಅದು ನೇರವಾಗಿ ಈ ಬಂಡೆಗಳ ಮೇಲೆ, ಕಲ್ಲಿನ ಮೇಲೆ ಅಥವಾ ಗೋಡೆಗಳ ಮೇಲೆ, ಇಟ್ಟಿಗೆ ಗೋಡೆ ಮೇಲೆ ಸ್ಪೆಷಲಿ ಇದು ಬೆಳೀತಾ ಹೋಗುತ್ತೆ. ಒಂದು ರೀತಿಯ ಪಾಚಿ ರೀತಿಯಾದ ಒಂದು ಜೀವಿ. ಬಟ್ ಇದು ಪಾಚಿ ಅಲ್ಲ, ಬೇಸಿಕಲಿ ಇಟ್ಸ್ ಎ ಫ್ಲವರ್ಲೆಸ್ ಪ್ಲಾಂಟ್. ಖಂಡಿತ ಮಾಸ್ ಅಂದ ತಕ್ಷಣ ನೀವು ಅದು ಪಾಚಿ ಅನ್ಕೊಂಡ್ಬಿಡ್ತೀರಾ, ಬಟ್ ಪಾಚಿನೇ ಬೇರೆ, ಇದೇ ಬೇರೆ ಒಂದು ಪ್ರಭೇದಕ್ಕೆ ಸೇರುತ್ತೆ. ಮಾಸ್ ಅಂತ ಹೇಳಿದ್ರೆ ಇಟ್ಸ್ ಎ ಫ್ಲವರ್ಲೆಸ್ ಪ್ಲಾಂಟ್, ಅಂದರೆ ಈ ಹೂವನ್ನು ಬಿಡದೇ ಇರತಕ್ಕಂತಹ ಒಂದು ಸಸ್ಯದ ಪ್ರಭೇದಕ್ಕೆ ಸೇರಿರುತ್ತೆ. ಅದೇ ರೀತಿ 31ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ದ ಗವರ್ನರ್ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಅಪಾಯಿಂಟೆಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್. ಅಂದರೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಏನಿರ್ತಾರೆ, RBI ಗವರ್ನರ್ ಏನಿರ್ತಾರೆ, ಅವ್ರನ್ನ ನಮ್ಮ ಕೇಂದ್ರ ಸರ್ಕಾರ ನೇಮಕ ಮಾಡುತ್ತೆ ಅಂತೇಳಿ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಿದೆ. 100% ಕರೆಕ್ಟ್. ನಮ್ಮ ಕೇಂದ್ರ ಸರ್ಕಾರವೇ ನೇಮಕ ಮಾಡತಕ್ಕಂಥದ್ದು. ಅದರಲ್ಲೂ ಎಸ್ಪೆಷಲಿ ಕ್ಯಾಬಿನೆಟ್ ಕಮಿಟಿ ಆನ್ ಅಪಾಯಿಂಟ್ಮೆಂಟ್ಸ್. ನಿಮಗೆ ಈ ಒಂದು ಪ್ರಬಲ ಸಂಸ್ಥೆಯ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಕ್ಯಾಬಿನೆಟ್ ಕಮಿಟಿ ಆನ್ ಅಪಾಯಿಂಟ್ಮೆಂಟ್ಸ್, ಇದನ್ನು ಕನ್ನಡದಲ್ಲಿ ಈ ನೇಮಕಾತಿಗಳ ಮೇಲಿನ ಸಂಪುಟ ಸಮಿತಿ ಅಂತ ಕರಿತೀವಿ. ಬೇಸಿಕಲಿ ಕ್ಯಾಬಿನೆಟ್ ಕಮಿಟಿ ಅಂತ ಹೇಳಿದ್ರೆ ಸಂಪುಟ ಸಮಿತಿ. ಸಂಪುಟ ಅಂದರೆ ನಿಮಗೆ ಗೊತ್ತು, ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಏನಿರ್ತಾರೆ, ಅಂದರೆ ಸಂಪುಟ ದರ್ಜೆಯ ಮಂತ್ರಿಗಳು, ಕ್ಯಾಬಿನೆಟ್ ಸ್ಟೇಟಸ್ ಇರತಕ್ಕಂತಹ ಎಲ್ಲ ಮಂತ್ರಿಗಳ ಒಂದು ಗುಂಪನ್ನು ನಾವು ಕ್ಯಾಬಿನೆಟ್ ಅಂತ ಕರಿತೀವಿ. ಒಂದು ಮಾತಿನ ನೆನ್ಪಿಟ್ಕೋಬೇಕು ನೀವು, ಕ್ಯಾಬಿನೆಟ್ಗೂ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗೂ ಡಿಫ್ರೆನ್ಸ್ ಇದೆ. ಅಂದರೆ ಸಂಪುಟನೇ ಬೇರೆ, ಅದೇ ರೀತಿ ಮಂತ್ರಿಮಂಡಲನೇ ಬೇರೆ. ಮಂತ್ರಿಮಂಡಲ ಅಂದರೆ ಎಲ್ಲ ರೀತಿಯ ಮಿನಿಸ್ಟರ್ಸ್ ಕೂಡ ಬಂದ್ಬಿಡ್ತಾರೆ. ಅದು ಮಿನಿಸ್ಟರ್ ಆಫ್ ಸ್ಟೇಟ್, ರಾಜ್ಯ ಸಚಿವರು ಇರಬಹುದು, ಇಂಡಿಪೆಂಡೆಂಟ್ ಚಾರ್ಜ್, ಅವರೆಲ್ಲರೂ ಕೂಡ ಮಂತ್ರಿಮಂಡಲದಲ್ಲಿ ಬರ್ತಾರೆ. ಬಟ್ ಕ್ಯಾಬಿನೆಟ್ ಅಂದರೆ ಕೇವಲ ಸಂಪುಟ ದರ್ಜೆ ಸಚಿವರು ಮಾತ್ರ ಕಾಣಿಸ್ಕೊಳ್ತಾರೆ. ಕ್ಯಾಬಿನೆಟ್ ಸ್ಟೇಟಸ್ ಇರತಕ್ಕಂತಹ ಮಿನಿಸ್ಟರ್ಸ್ ಮಾತ್ರ ಕಾಣಿಸ್ಕೊಳ್ತಾರೆ. ಸೊ ಅದರಲ್ಲೂ ಕೂಡ ಸಬ್ ಕಮಿಟಿಗಳಿರುತ್ತೆ. ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂತ ಬರುತ್ತೆ, ಕ್ಯಾಬಿನೆಟ್ ಕಮಿಟಿ ಆನ್ ಅಪಾಯಿಂಟ್ಮೆಂಟ್ಸ್ ಅಂತ ಬರುತ್ತೆ, ಹೀಗೆ ಬೇರೆ ಬೇರೆ ಕಮಿಟಿಗಳು ಬರುತ್ತೆ. ಬಟ್ ಇವಾಗ ನಾವು ಮಾತಾಡ್ತಿರ್ತಕ್ಕಂತಹದ್ದು ಕ್ಯಾಬಿನೆಟ್ ಕಮಿಟಿ ಆನ್ ಅಪಾಯಿಂಟ್ಮೆಂಟ್ಸ್. ಅಂದರೆ
ನೇಮಕಾತಿಗಳ ಮೇಲಿನ ಸಂಪುಟ ಸಮಿತಿ ಅಂತ ಕರಿಬಹುದು. ಪ್ರಸಕ್ತ ಸನ್ನಿವೇಶದಲ್ಲಿ ಕೇವಲ ಇಬ್ಬರೇ ವ್ಯಕ್ತಿಗಳು ಮಾತ್ರ ಈ ಕ್ಯಾಬಿನೆಟ್ ಕಮಿಟಿಯಲ್ಲಿ ಕಾಣಿಸ್ಕೊಳ್ತಾರೆ. ಅದರಲ್ಲಿ ಒಬ್ಬರು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು, ಮತ್ತೊಬ್ಬರು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು, ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ MHA ಅಂತ ಕರಿತೀವಿ. ಸೊ ಇಬ್ಬರೇ ವ್ಯಕ್ತಿಗಳು ಇವತ್ತಿನ ಸನ್ನಿವೇಶದಲ್ಲಿ ಈ ಕ್ಯಾಬಿನೆಟ್ ಕಮಿಟಿನ ಅಪಾಯಿಂಟ್ಮೆಂಟ್ಸ್ ಇರ್ತಾರೆ. ಹಾಗಂತ ಅದೇನು ರೂಲ್ಸ್ ಅಲ್ಲ, ಇಬ್ಬರೇ ಇರಬೇಕು ಅಂತೇಳಿ ಸರ್ಕಾರ ಡಿಸೈಡ್ ಮಾಡಿದ್ರೆ ಅದನ್ನ ಎಷ್ಟು ಬೇಕಾದ್ರೂ ಎಕ್ಸ್ಪ್ಯಾಂಡ್ ಮಾಡ್ಬೋದಾಗುತ್ತೆ. ಮುಂಚೆ ಎಲ್ಲ ಜಾಸ್ತಿ ಜನ ಇರ್ತಾ ಇದ್ರು, ಬಟ್ ಪ್ರಸಕ್ತ ಸನ್ನಿವೇಶದಲ್ಲಿ ಕ್ಯಾಬಿನೆಟ್ ಕಮಿಟಿನ ಅಪಾಯಿಂಟ್ಮೆಂಟ್ಸ್ನಲ್ಲಿ ಕೇವಲ ಇಬ್ಬರೇ ವ್ಯಕ್ತಿಗಳಿದ್ದಾರೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಅಲ್ಲಿ ಕಾಣಿಸ್ಕೊಳ್ತಾರೆ. ಇದರ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಈ ಕ್ಯಾಬಿನೆಟ್ ಕಮಿಟಿಯ ಅಪಾಯಿಂಟ್ಮೆಂಟ್ಸ್ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕೇಂದ್ರ ಸರ್ಕಾರದ ಆಯಕಟ್ಟಿನ ಹುದ್ದೆಗಳು, ಪ್ರಮುಖ ಜಾಬ್ಸ್ ಏನು ಬರುತ್ತೆ, ಕ್ರೂಷಿಯಲ್ ರೋಲ್ಸ್ ಏನು ಬರುತ್ತೆ, ಆ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಈ ಕಮಿಟಿ ಮಾಡುತ್ತೆ. ಸೊ ಅದರಲ್ಲಿ ಈ RBI ಗವರ್ನರ್ ಕೂಡ ಒಬ್ಬರಾಗಿರ್ತಾರೆ. ಸೊ ಖಂಡಿತ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರನ್ನು ನೇಮಕ ಮಾಡ್ತಕ್ಕಂತಹದ್ದು ಸೆಂಟ್ರಲ್ ಗೌರ್ಮೆಂಟ್ ಆಯ್ತಾ. ಇಲ್ಲಿ ಪ್ರೆಸಿಡೆಂಟ್ ಅವರು ಬೇರೆಯವರು ಬರಲ್ಲ, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಕ್ಕಂಥದ್ದು. ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಸರ್ಟೆನ್ ಪ್ರೊವಿಷನ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಗಿವ್ ದ ಸೆಂಟ್ರಲ್ ಗೌರ್ಮೆಂಟ್ ದ ರೈಟ್ ಟು ಇಶ್ಯೂ ಡೈರೆಕ್ಷನ್ಸ್ ಟು ದ RBI ಇನ್ ಪಬ್ಲಿಕ್ ಇಂಟ್ರೆಸ್ಟ್. ಸೊ ಎರಡನೇ ಸ್ಟೇಟ್ಮೆಂಟ್ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಭಾರತೀಯ ಸಂವಿಧಾನದ ಪ್ರಕಾರ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ನಮ್ಮ ಕೇಂದ್ರ ಸರ್ಕಾರ ಕೆಲವೊಂದು ನಿರ್ದೇಶನಗಳನ್ನ ಕೊಡೋಕ್ಕೆ, ಅಂದರೆ ಕೆಲವೊಂದು ಡೈರೆಕ್ಷನ್ಸನ್ನು ಕೊಡಲಿಕ್ಕೆ ಒಂದು ಸಾಧ್ಯವಿರುತ್ತೆ ಅಂತ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಯಾವಾಗಲಾದರೂ ಒಂದು ಸಾರ್ವಜನಿಕ ಹಿತಾಸಕ್ತಿ ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ನಲ್ಲಿ ಇರತಕ್ಕಂತಹ ಮ್ಯಾಟರ್ ಬಂತು ಅಂತ ಹೇಳಿದ್ರೆ, ನಮ್ಮ ಕೇಂದ್ರ ಸರ್ಕಾರ ನಮ್ಮ RBIಗೆ ಕೆಲವೊಂದಷ್ಟು ನಿರ್ದೇಶನಗಳನ್ನು ಕೊಡುತ್ತೆ, ಕೆಲವೊಂದಷ್ಟು ಡೈರೆಕ್ಷನ್ಸನ್ನು ಕೊಡುತ್ತೆ. ಅದು ಖಂಡಿತ ನಿಜ. ಬಟ್ ಯಾಕೆ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ, ವಿಚ್ ಇಸ್ ರಾಂಗ್. ಬಿಕಾಸ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ RBIಗೆ ಕೊಡ್ತಕ್ಕಂತಹ ನಿರ್ದೇಶನಗಳು ಯಾವ ಒಂದು ಕಾಯ್ದೆ ಅಡಿಯಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ, RBI ಆ್ಯಕ್ಟ್ ಅಡಿಯಲ್ಲಿ ಬರುತ್ತೆ. RBI ಆ್ಯಕ್ಟ್ 1934 ನೆನ್ಪಿಟ್ಕೋಬೇಕಾಗುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934 1934ರಲ್ಲಿ ಜಾರಿಗೆ ತಂದಂತಹ ಈ ಒಂದು ಕಾಯ್ದೆ ಅಡಿಯಲ್ಲಿ ನಮ್ಮ RBIಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಾವು ನೋಡ್ಕೊತೀವಿ, ನಮ್ಮ ಸರ್ಕಾರ ನೋಡ್ಕೊಳ್ಳುತ್ತೆ. ಬಟ್ ಯಾಕೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ತಪ್ಪಪ್ಪ ಅಂತ ಹೇಳಿದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಬಿಕಾಸ್ RBI ಈಸ್ ಎ ಸ್ಟ್ಯಾಚ್ಯುಟರಿ ಬಾಡಿ ಆ್ಯಂಡ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದು ಒಂದು ಶಾಸನಬದ್ಧ ಸಂಸ್ಥೆಯೇ ಹೊರತು ಸಾಂವಿಧಾನಿಕ ಸಂಸ್ಥೆ ಅಲ್ಲ. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಯಾವುದೇ ಕಾರಣಕ್ಕೂ RBI ಬಗ್ಗೆ ಮಾತಾಡಲ್ಲ. ಹಾಗಾಗಿ ಆಪ್ಷನ್ 2 ತಪ್ಪಾಗುತ್ತೆ. ಒಂದು ವೇಳೆಯಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬದಲಾಗಿ RBI ಆ್ಯಕ್ಟ್ ಅಂತ ಕೊಟ್ಟಿದ್ರು ಅಂತ ಹೇಳಿದ್ರೆ ಖಂಡಿತ ಸರಿಯಾಗ್ತಿತ್ತು. ಬಿಕಾಸ್ ಸೆಂಟ್ರಲ್ ಗೌರ್ಮೆಂಟ್ ಇವತ್ತಿಗೂ ಕೂಡ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಡೈರೆಕ್ಷನ್ಸ್ಗಳನ್ನು, ನಿರ್ದೇಶನಗಳನ್ನು RBI ಕೊಡುತ್ತೆ. ಬಟ್ ಅದು ಯಾವ ಒಂದು ಅಡಿಯಲ್ಲಿ ಕೊಡುತ್ತಪ್ಪ ಅಂತ ಹೇಳಿದ್ರೆ, RBI ಆ್ಯಕ್ಟ್ 1934 ಅದರಲ್ಲಿ ಎಸ್ಪೆಷಲಿ ಸೆಕ್ಷನ್ 7 ಅಂದರೆ ಸೆಕ್ಷನ್ 7 ಏನು ಬರುತ್ತೆ RBI ಆ್ಯಕ್ಟ್ನಲ್ಲಿ, ಆ ಒಂದು ಸೆಕ್ಷನ್ನ ಅಡಿಯಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ಸನ್ನು ಕೊಡುತ್ತೆ. ಸೊ ಹಾಗಾಗಿ ಆಪ್ಷನ್ 2 ತಪ್ಪಾಗುತ್ತೆ. ಆ್ಯಂಡ್ ಮೂರನೇ ಒಂದು ಆಪ್ಷನ್ ನೋಡ್ತಾ ಹೋಗೋದಾದ್ರೆ, ದ ಗವರ್ನರ್ ಆಫ್ RBI ಡ್ರಾಸ್ ಹಿಸ್ ಪವರ್ ಫ್ರಮ್ ದ RBI ಆ್ಯಕ್ಟ್. ನಮ್ಮ ಗವರ್ನರ್ ಏನಿದ್ದಾರೆ ಅವರು RBI ಆ್ಯಕ್ಟ್ನ ಅಡಿಯಲ್ಲಿ ತಮ್ಮ ಒಂದು ಪವರನ್ನು, ತಮ್ಮ ಒಂದು ಅಧಿಕಾರಗಳನ್ನು ಅದರಿಂದ ಅವ್ರು ಪಡೆದುಕೊಳ್ತಾರೆ ಅಂತ ಹೇಳ್ತಾರೆ. ಖಂಡಿತ ಕರೆಕ್ಟ್. RBIಗೆ ಸಂಬಂಧಪಟ್ಟಂತೆ ಎವ್ರಿಥಿಂಗ್ ಈಸ್ ಲೊಕೇಟೆಡ್ ಇಂದ ಎವ್ರಿಥಿಂಗ್ ಈಸ್ ಸಿಚುವೇಟೆಡ್ ಇನ್ ದ RBI ಆ್ಯಕ್ಟ್ 1934. ಅಂದರೆ ಪ್ರತಿಯೊಂದು ಕೂಡ ಅದರಲ್ಲಿ ಅಡಕವಾಗಿರುತ್ತೆ ಅಂತೇಳಿ ನಾವು ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ನ ನಿಮಗೆ C ಮಾತ್ರ ಕರೆಕ್ಟ್ ಆಗಿರುತ್ತೆ, 1 and 3. ಬಿಕಾಸ್ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗಿರೋದ್ರಿಂದ ಆಪ್ಷನ್ C ಇಲ್ಲಿ ರೈಟ್ ಆನ್ಸರ್. ಅದೇ ರೀತಿ ಕ್ವಶನ್ ನಂಬರ್ 32 ನೋಡ್ತಾ ಇದ್ದೀರಾ. ವಿತ್ ರೆಫರೆನ್ಸ್ ಟು ದ ಕ್ಯಾಶುವಲ್ ವರ್ಕರ್ಸ್ ಎಂಪ್ಲಾಯ್ಡ್ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಲ್ಲಿ 3 ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟು ಕ್ಯಾಶುವಲ್ ವರ್ಕರ್ಸ್ ಅಂದ್ರೇನು? ನಾರ್ಮಲ್ ಆಗಿ ನಮ್ಮಲ್ಲಿ ಏನು ಎಂಪ್ಲಾಯೀಸ್ ಇರ್ತಾರೆ, ಮಾಮೂಲಿ ಉದ್ಯೋಗಿಗಳೇನಿರ್ತಾರೆ ಅಥವಾ ಕಾರ್ಮಿಕರೇನಿರ್ತಾರೆ, ಅವರಿಗೆ ಸಂಬಂಧಪಟ್ಟಂತೆ 3 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಕ್ಯಾಶುವಲ್ ವರ್ಕರ್ ಅಂದರೆ ಎಲ್ಲ ಈ ಉದ್ಯೋಗಿಗಳು ಕೂಡ ಈ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ಗೆ ಅರ್ಹರಾಗಿರ್ತಾರೆ. ನಿಮಗೆಲ್ಲ ಗೊತ್ತು, ಪ್ರಾವಿಡೆಂಟ್ ಫಂಡ್ ಅದನ್ನು ಭವಿಷ್ಯ ನಿಧಿ ಅಂತ ಕರೆಯಲಾಗುತ್ತೆ. PF ಅಂತ ನಾವು ಸಿಂಪಲ್ ಆಗಿ ಕರಿತೀವಿ, EPF ಅಥವಾ PF ಅಂತ ಕರಿತೀವಿ. ನೀವು ಯೂಶುವಲ್ ಆಗಿ ಜಾಬ್ಗೆ ಜಾಯ್ನ್ ಆದಮೇಲೆ ಈ PF ನಿಮ್ಮ ಸ್ಯಾಲರಿಲಿ ಕಟ್ಟಾಗುತ್ತೆ, 12% ನಿಮ್ಮ ಸ್ಯಾಲರಿ ಕಟ್ಟಾಗುತ್ತೆ. ನಿಮ್ಮ ಬೇಸಿಕ್ ಪೇ ಪ್ಲಸ್ ಡಿಯರ್ನೆಸ್ ಅಲೋವೆನ್ಸ್, ನಾವೇನು ತುಟ್ಟಿ ಬತ್ತಿ ಅಥವಾ DA ಅಂತ ಕರಿತೀವಿ, ಅವೆರಡನ್ನು ಆ್ಯಡ್ ಮಾಡಿದಾಗ ಏನು ಒಂದು ಮೊತ್ತ ಬರುತ್ತೆ, ಅದರಲ್ಲಿ 12% ಕಟ್ ಮಾಡಲಾಗುತ್ತೆ PF ಅಂತೇಳಿ. ಅದೇ ರೀತಿ ನಿಮಗೆ ಯಾರು ಜಾಬನ್ನು ಕೊಟ್ಟಿರ್ತಾರೆ, ನೀವು ಕೆಲಸ ಮಾಡ್ತಿರ್ತಕ್ಕಂತಹ ಕಂಪನಿ ಕೂಡ ನಿಮ್ಮ ಪರವಾಗಿ 12% ಕಾಂಟ್ರಿಬ್ಯೂಷನ್ ಕೊಡಬೇಕಾಗುತ್ತೆ. ಒಟ್ಟು 24% ಕಾಂಟ್ರಿಬ್ಯೂಷನ್ ನಿಮ್ಮ PF ಖಾತೆಗೆ ಹೋಗುತ್ತೆ. ಅದು ನೀವು ರಿಟೈರ್ಡ್ ಆದಾಗ ಅದರ ಒಂದು ಬೆನಿಫಿಟ್ಸ್ಗಳು ನಿಮಗೆ ಸಿಗುತ್ತೆ. ಅಥವಾ ನಿಮಗೆ ಯಾವುದಾದ್ರೂ ಒಂದು ಸನ್ನಿವೇಶದಲ್ಲಿ ಎಮರ್ಜೆನ್ಸಿಗೆ ಸಿಕ್ಕಾಪಟ್ಟೆ ದುಡ್ಡು ಬೇಕು ಅಂತ ಹೇಳಿದ್ರೆ ನೀವು PFನ ಒಂದು ವಿಡ್ರಾ ಕೂಡ ಮಾಡ್ಕೋಬಹುದಾಗುತ್ತೆ. ಸೊ ಇದು ಭವಿಷ್ಯ ನಿಧಿಯ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಪ್ರತಿಯೊಬ್ಬ ಪ್ರತಿಯೊಬ್ಬ ವರ್ಕರ್ ಕೂಡ ಇದಕ್ಕೆ ಒಳಪಟ್ಟಿರ್ತಾನೆ ಅಂತ ಹೇಳಿ ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ. ಅದೇ ರೀತಿ ಎರಡನೇ ಸ್ಟೇಟ್ಮೆಂಟ್ ಬಂತು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಉದ್ಯೋಗಿಗೂ ಕೂಡ ಈ ರೆಗ್ಯುಲರ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಅಂದರೆ ಬೇಕಾಬಿಟ್ಟು ಆ ಉದ್ಯೋಗದಾತಂಗೆ ಇಷ್ಟ ಬಂದಷ್ಟು ಕಾಲ ಆತನನ್ನು ದುಡಿಸ್ಕೊಳ್ಳೋಕ್ಕಾಗಲ್ಲ, ವ್ಯಕ್ತಿಗಳನ್ನ ದುಡಿಸ್ಕೊಳ್ಳೋಕ್ಕಾಗಲ್ಲ.
ಬದಲಾಗಿ ಏನು ಕ್ಯಾಶುವಲ್ ವರ್ಕರ್ಸ್ ಇರ್ತಾರೆ ಅವರಿಗೆ ಒಂದು ಲಿಮಿಟೆಡ್ ರೆಗ್ಯುಲರ್ ವರ್ಕಿಂಗ್ ಅವರ್ಸ್ ಇರುತ್ತೆ ಮತ್ತು ಓವರ್ ಟೈಮ್ ಮಾಡಿದ್ರೆ ಒಂದು ವೇಳೆ ನೀವು ಎಕ್ಸ್ಟ್ರಾ ಟೈಮ್ ಅವರ ಬಳಿ ಕೆಲಸವನ್ನು ಮಾಡಿಸ್ಕೊಂಡ್ರೆ OT ಅಂತೇಳಿ ಕೊಡ್ತಾರೆ, ಓವರ್ ಟೈಮ್ ಪೇಮೆಂಟನ್ನು ಕೂಡ ಕೊಡ್ತಾರೆ. ಖಂಡಿತ ಕರೆಕ್ಟ್ ಆಗಿರುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರೈಟ್ ಬಿಕಾಸ್ ಎಲ್ಲ ಒಬ್ಬ ವ್ಯಕ್ತಿಗಳಿಗೂ ಕೂಡ ಈ ಒಂದು ರೈಟ್ ಇರುತ್ತೆ, ಹಕ್ಕಿರುತ್ತೆ. ಅವರು ಒಂದು ರೆಗ್ಯುಲರ್ ವರ್ಕಿಂಗ್ ಅವರ್ಸ್ ಮಾತ್ರ ವರ್ಕ್ ಮಾಡ್ತಾರೆ, ಉಳಿದಂತಹ ಸಮಯ ಅವರು ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಅದು ಅವರ ಇಚ್ಛೆಗೆ ವಿರುದ್ಧವಾಗಿ ಮಾಡಿಸುವಂತಿಲ್ಲ. ಅವ್ರು ಇಷ್ಟಪಟ್ಟರೆ ಮಾತ್ರ ಆನ್ ಎ ವಾಲಂಟರಿ ಬೇಸಿಸ್ ಮಾತ್ರ ಅವ್ರ ಹತ್ರ ದುಡಿಸ್ಕೋಬಹುದಾಗುತ್ತೆ. ಬಟ್ ಅದಕ್ಕೆ ಸೂಕ್ತವಾದಂತಹ ಓವರ್ ಟೈಮ್ ಪೇಮೆಂಟನ್ನು ಕೊಡಬೇಕಾಗುತ್ತೆ, OTಯನ್ನು ಕೊಡಬೇಕಾಗುತ್ತೆ. ಸೆಕೆಂಡ್ ಆಪ್ಷನ್ ಇಸ್ ರೈಟ್. ಆ್ಯಂಡ್ ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ದ ಗೌರ್ಮೆಂಟ್ ಕ್ಯಾನ್ ಬೈ ಎ ನೋಟಿಫಿಕೇಶನ್ ಸ್ಪೆಸಿಫೈ ದಟ್ ಆ್ಯಂಡ್ establishment or industry shall pay wages only through its bank account. ಅಂದರೆ ನಮ್ಮ ಕೇಂದ್ರ ಸರ್ಕಾರ ಒಂದು ವೇಳೆ ಇಚ್ಛೆ ಪಡ್ತು ಅಂತ ಹೇಳಿದ್ರೆ ಯಾವುದೇ ಒಂದು ಸಂಸ್ಥೆಗೆ ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆಗೆ ತಾವು ತಮ್ಮ ಉದ್ಯೋಗಿಗಳಿಗೆ ಸ್ಯಾಲರಿಯನ್ನು ಕೊಡಬೇಕಾದ್ರೆ, ವೇತನವನ್ನು ಕೊಡಬೇಕಾದ್ರೆ ಬ್ಯಾಂಕ್ ಖಾತೆಯ ಮೂಲಕ ಮಾತ್ರ ಕೊಡಬೇಕು ಅಂತೇಳಿ ಆದೇಶವನ್ನು ಹೊರಡಿಸಬಹುದು. ಖಂಡಿತ ಕರೆಕ್ಟ್. ಹೀಗೆ ಮಾಡೋದ್ರಿಂದ ಸಾಕಷ್ಟು ಕರಪ್ಷನ್, ಸ್ಮಾಲ್ ಪ್ರಾಕ್ಟೀಸಸ್ ಕಮ್ಮಿ ಆಗುತ್ತೆ ಆ್ಯಂಡ್ ಸರ್ಕಾರಕ್ಕೂ ಕೂಡ ಒಂದು ರೆಕಾರ್ಡ್ಸ್ ಇರುತ್ತೆ. ಸೊ ಇದು ಕೂಡ ಆಪ್ಷನ್ 3 ಕೂಡ ಕರೆಕ್ಟ್ ಆಗಿರುತ್ತೆ. ಇಲ್ಲಿ 2 and 3 ಮಾತ್ರ ಕರೆಕ್ಟ್ ಆಗುತ್ತೆ. ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಬಟ್ ಕೆಲವೊಂದು ಕೋಚಿಂಗ್ ಸೆಂಟರ್ಗಳಲ್ಲಿ ಆಪ್ಷನ್ ಏನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ, ಕೆಲವೊಂದು UPSC ಪ್ರೆಸ್ಟಿಜಿಯಸ್ ಸೆಂಟರ್ಗಳನ್ನೇ. ಬಟ್ ಇಲ್ಲಿ ನಾನು ಹೇಳತಕ್ಕಂಥ ಏನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಕ್ಯಾಶುವಲ್ ವರ್ಕರ್ಗೂ ಕೂಡ EPF ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ EPF ರೂಲ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, 20ಕ್ಕಿಂತ ಹೆಚ್ಚು ಜನ ಇರತಕ್ಕಂತಹ, ಅಂದರೆ ಯಾವುದೋ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯಲ್ಲಿ ಮೋರ್ ದೆನ್ 20 ಪೀಪಲ್, 20ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ, ಅಂಥ ಸಂಸ್ಥೆಗೆ ಮಾತ್ರ ಈ EPF ಸೇವೆ ಅಂತಕ್ಕಂತಹದ್ದು ಒಬ್ಲಿಗೇಟರಿ ಆಗಿರುತ್ತೆ, ಅಂದರೆ ಮ್ಯಾಂಡೇಟರಿ ಅಥವಾ ಕಡ್ಡಾಯವಾಗಿರುತ್ತೆ. ಬೇರೆ ಸಂಸ್ಥೆಗಳಿಗೆ ಇದು ಕಡ್ಡಾಯ ಆಗಿರಲ್ಲ. ಅಂದರೆ 20ಕ್ಕಿಂತ ಕಡಿಮೆ ಜನ ಇರತಕ್ಕಂತಹ ಕೆಲವು ಸಂಸ್ಥೆಗಳು ಕೂಡ ಇದಕ್ಕೆ ಬಾಧ್ಯಸ್ಥರಾಗಿರ್ತವೆ, ಬಟ್ ಎಲ್ಲ ಸಂಸ್ಥೆಗಳು ಬಾಧ್ಯಸ್ಥರಾಗಿರಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೊಂದು ಚಿಕ್ಕ ಒಂದು ಕಿರಾಣಿ ಅಂಗಡಿ ಇದೆ, ಆ ಅಂಗಡಿಯಲ್ಲಿ 2 ಜನ ಕೆಲಸ ಮಾಡ್ತಾ ಇದ್ದಾರೆ, ಅಂದರೆ ಅಲ್ಲಿ ಪೊಟ್ಟಣ ಕಟ್ಟಕ್ಕಿರಬಹುದು ಅಥವಾ ಬೇರೆ ಬೇರೆ ಚಿಕ್ಕ ಪುಟ್ಟ ಕೆಲಸ ಮಾಡ್ತಿದ್ದಾರೆ, ಅವರು ಕೂಡ ಕ್ಯಾಶುವಲ್ ವರ್ಕರ್ಸ್, ಅವರು ಕೂಡ ಕ್ಯಾಶುವಲ್ ವರ್ಕರ್ಸ್ ಪಟ್ಟಿಯಲ್ಲಿ ಬರ್ತಾರೆ. ಬಟ್ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಈ EPF ಸೌಲಭ್ಯ ಇರಲ್ಲ, PF ಸೌಲಭ್ಯ ಇರಲ್ಲ. ಬಟ್ ಉಳಿದಂತಹ ಸೌಲಭ್ಯಗಳಿಗೆ ಅವರು ಅರ್ಹರಾಗಿರ್ತಾರೆ. ಬಟ್ ಮೋಸ್ಟ್ ಆಫ್ ದ ಕೇಸಲ್ಲಿ ಏನಾಗುತ್ತಪ್ಪ ಅಂದರೆ 10-12 ಗಂಟೆಗಳನ್ನ ಅವ್ರ ಕೈಯಲ್ಲಿ ದುಡಿಸ್ಕೊಳ್ಳಾಗುತ್ತೆ. ಬಟ್ ಅವರು ಯಾವುದೇ ರೀತಿ ಕಂಪ್ಲೇಂಟ್ ಮಾಡೋಕ್ಕೆ ಹೋಗದೇ ಇರೋದ್ರಿಂದ ಅಥವಾ ಅವರು ಕಾನೂನಾತ್ಮಕವಾಗಿ ಇದನ್ನು ಕೈಗೆತ್ತಿಕೊಳ್ಳದೇ ಇರೋ ಕಾರಣದಿಂದ ಅದು ನಮ್ಮ ಒಂದು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ಗಳ ಕಣ್ಣಿಗೆ ಕಾಣಿಸಲ್ಲ. ಬಟ್ ಅವರು ಕೂಡ ಈ ಒಂದು 2 ಮತ್ತು 3ನೇ ಭಾಗದಲ್ಲಿ ನಿಮಗೇನು ಕಾಣಿಸ್ಕೊಳ್ತಾ ಇದೆ ಆ ಒಂದು ವಿಚಾರಗಳಿಗೆ ಅವರು ಬಾಧ್ಯಸ್ಥರಾಗಿರ್ತಾರೆ. ಬಟ್ EPF ಸೌಲಭ್ಯ ಮಾತ್ರ ಎಲ್ಲರಿಗೂ ಸಿಗಲ್ಲ ಅಂಥೇಳಿ ಭಾವಿಸಬಹುದು. ಬಟ್ ಇದನ್ನು ಕೂಡ ಸ್ವಲ್ಪ ಕಾಂಟ್ರವರ್ಷಿಯಲ್ ಕ್ವಶನ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಕೆಲವು ಜನ ಇದರ ಆಪ್ಷನ್ ಆಲ್ ದ ಎಬೋವ್ ಕರೆಕ್ಟ್ ಅಂತ ಹೇಳ್ತಾರೆ, ಕೆಲವರು 2 and 3 ಓನ್ಲಿ ಕರೆಕ್ಟ್ ಅಂತ ಅನ್ಕೊಂತಾರೆ. ಬಟ್ ಸದ್ಯಕ್ಕೆ ನಮಗೆ ಗೊತ್ತಿರೋ ಫ್ಯಾಕ್ಟ್ಸ್ ಪ್ರಕಾರ ನಾವು 2 and 3 ಮಾತ್ರ ಕರೆಕ್ಟ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂದ್ಕೊಂಡು ಮುಂದಿನ ಪ್ರಶ್ನೆಗೆ ಮೂವ್ ಆಗೋಣ. ಯೂಶುವಲ್ಗೆ ಒಂದು ಪ್ರತಿ ಬಾರಿ UPSC ಪ್ರಿಲಿಮ್ಸ್ ಪೇಪರಲ್ಲಿ ಒಂದು 10-12 ಪ್ರಶ್ನೆಗಳು ಈ ಥರ ಇರ್ತವೆ. UPSC ಅಫಿಷಿಯಲ್ ಕೀ ಆನ್ಸರ್ ಬಿಡೋರಿಗೂ ಕೂಡ ಯಾರಿಗೂ ಅದರ ಒಂದು ಅರ್ಥ, ಯಾರಿಗೂ ಕೂಡ ಅದರ ಒಂದು ಎಕ್ಸಾಕ್ಟ್ ಆನ್ಸರ್ ಗೊತ್ತಾಗಲ್ಲ. ಅದೇ ರೀತಿ 33ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೆಪ್ಸ್ ಈಸ್ ಮೋಸ್ಟ್ ಲೈಕ್ಲಿ ಟು ಬಿ ಟೇಕನ್ ಅಟ್ ದ ಟೈಮ್ ಆಫ್ ಎನ್ ಎಕನಾಮಿಕ್ ರಿಸೆಷನ್. ಅಂದರೆ ಎಕನಾಮಿಕ್ ರಿಸೆಷನ್ ಅಂದ್ರೇನು? ಆರ್ಥಿಕ ಹಿಂಜರಿತ ಅಂತ ಕರಿತೀವಿ ಕನ್ನಡದಲ್ಲಿ. ಆರ್ಥಿಕ ಮುಗ್ಗಟ್ಟು ಅಥವಾ ಎಸ್ಪೆಷಲಿ ಆರ್ಥಿಕ ಹಿಂಜರಿತ ಅಂತ ಕರಿಬಹುದು. ಸೊ ಆರ್ಥಿಕ ಹಿಂಜರಿತ ಉಂಟಾದಾಗ ಕೆಳಗಿನ ಯಾವ ಒಂದು ಕ್ರಮವನ್ನು ಕೈಗೊಳ್ಳಬಹುದು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ನೀವು ಸೂಕ್ಷ್ಮವಾಗಿ ಓದಿದ್ರೆ ಬಹಳ ಈಸಿಯಾಗಿ ಆನ್ಸರ್ ಟಿಕ್ ಮಾಡಬಹುದು. ತುಂಬ ಈಸಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಇನ್ಕ್ರೀಸ್ ಇನ್ ಎಕ್ಸ್ಪೆಂಡಿಚರ್ ಆನ್ ಪಬ್ಲಿಕ್ ಪ್ರಾಜೆಕ್ಟ್ಸ್ ಕರೆಕ್ಟ್ ಆಗಿರುತ್ತೆ. ಬಿಕಾಸ್ ಯಾವಾಗಲೇ ನಮ್ಮ ದೇಶದಲ್ಲಿ ಆರ್ಥಿಕ ಹಿಂಜರಿತ ಉಂಟಾದ್ರೂ ಕೂಡ ನಮ್ಮ ಸರ್ಕಾರ, ಮೊನ್ನೆ ಕೂಡ ನೋಡಿದ್ರಿ ನೀವು, ಕೊರೋನಾ ವೈರಸ್ ಬಂದಾಗ ನಮ್ಮ ದೇಶದಲ್ಲಿ ಈ ಟೆಕ್ನಿಕಲ್ ರೆಸೆಷನ್ ಉಂಟಾಯಿತು. ಸೊ ಅವಾಗ ನಮ್ಮ ಸರ್ಕಾರ ಏನು ಮಾಡಿತು, ಈ ಪಬ್ಲಿಕ್ ಎಕ್ಸ್ಪೆಂಡಿಚರ್ನ ಜಾಸ್ತಿ ಮಾಡಿತು, ಅಂದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಜಾಸ್ತಿ ಮಾಡಿತು. ಯಾಕಪ್ಪ ಅಂದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ್ರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ, ಉದ್ಯೋಗಗಳು ಸೃಷ್ಟಿಯಾಗುತ್ತೆ ಮತ್ತು ಮಾರುಕಟ್ಟೆಯಲ್ಲಿ ಹಣದ ಹರಿವು ಜಾಸ್ತಿ ಆಗುತ್ತೆ. ಅದೇ ರೀತಿ ಸಾಕಷ್ಟು ಈ ನೋಡಿ, ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಪ್ರಾಜೆಕ್ಟ್ ಅಂದ್ರೇನು, ಯಾವುದೋ ಒಂದು ಸುಮ್ಮನೆ ಒಂದು ಎಕ್ಸಾಂಪಲ್ ಒಂದು ರೋಡ್ ಅಂತಲೇ ತಗೊಳ್ಳಿ. ಎಕನಾಮಿಕ್ ಸ್ವಲ್ಪ ಇವಾಗ ಹಿಂಜರಿತಾ ಇದೆ, ಅವಾಗ ಸರ್ಕಾರ ಏನು ಮಾಡುತ್ತೆ, ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್, ಒಂದು ರೋಡ್ ಮತ್ತು ಬಿಲ್ಡಿಂಗನ್ನು ಕಟ್ಟತಕ್ಕಂತಹ ಪ್ರಾಜೆಕ್ಟ್ಗೆ ಅನುಮೋದನೆಯನ್ನು ಕೊಡುತ್ತೆ. ಅದು ಕೊಟ್ಟಾಗ ಏನಾಗುತ್ತೆ, ಆಟೋಮೆಟಿಕಲಿ ಒಬ್ಬರು ಕಾಂಟ್ರಾಕ್ಟರ್ಗೆ ಆ ಒಂದು ಟೆಂಡರ್ನ ಕೊಡ್ತಾರೆ. ಆ ಕಾಂಟ್ರಾಕ್ಟರ್ ಅವರು ಹೋಗ್ಬಿಟ್ಟು ಒಂದು ಅಂಗಡಿಯಲ್ಲಿ ಸಿಮೆಂಟನ್ನ ಪರ್ಚೇಸ್ ಮಾಡ್ತಾರೆ, ಸ್ಟೀಲ್ ಪರ್ಚೇಸ್ ಮಾಡ್ತಾರೆ. ಅದೇ ರೀತಿ ನಿಮಗೆ ಜಲ್ಲಿ ಕಲ್ಲುಗಳು, ಬೇರೆ ಬೇರೆ ರಾ ಮೆಟೀರಿಯಲ್ಸ್ಗಳನ್ನ ಪರ್ಚೇಸ್ ಮಾಡ್ತಾರೆ. ಜೊತೆಗೆ 100 ಜನ ಲೇಬರ್ಸನ್ನು, 100 ಜನ ಕಾರ್ಮಿಕರನ್ನು ಕೂಡ ಅವರು ಹೈರ್ ಮಾಡ್ಕೊತಾರೆ. ಸೊ ಮಾಡಿಬಿಟ್ಟು ಆ ಬಿಲ್ಡಿಂಗನ್ನು, ಆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿ ಟ್ರೈ ಮಾಡ್ತಾರೆ. ಸೊ ಈ ಮೂಲಕ ಈ ಒಂದು ಮಾರುಕಟ್ಟೆಗೆ ಹಣ ಹರಿವು ಉಂಟಾಯಿತು. ಸೊ ಕಾಂಟ್ರಾಕ್ಟರ್ ಥ್ರೂ ಇದು ಲೇಬರ್ಸ್ಗಳಿಗೆ ಹಣ ಹೋಗುತ್ತೆ. ಅದೇ ರೀತಿ ಸಿಮೆಂಟ್ ಅಂಗಡಿಯ ಮಾಲೀಕರಿರ್ಬೋದು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಹಮಾಲಿಗಳಿರ್ಬೋದು, ಅದೇ ರೀತಿ ಸ್ಟೀಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಅಥವಾ ಸ್ಟೀಲ್ ಫ್ಯಾಕ್ಟ್ರಿಗಳಿರ್ಬೋದು. ಹೀಗೆ ಓವರ್ ಆಲ್ ಎಲ್ಲರಿಗೂ ಕೂಡ ಒಂದು ಚೈತನ್ಯವನ್ನು ಮೂಡಿಸುತ್ತೆ. ಎಲ್ಲರ ಬಳಿ ಕೂಡ ಇದು ಹಣ ಸಪ್ಲೈ ಆಗುತ್ತೆ. ಸೊ ಹಣ ಯಾವಾಗ ಸಪ್ಲೈ ಆಗುತ್ತೆ ಆವಾಗ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಬೇಡಿಕೆ ಜಾಸ್ತಿ ಆಗುತ್ತೆ. ಸೊ ನ್ಯಾಚುರಲ್ ಆಗಿ ಎಕನಾಮಿಗೆ ಸ್ವಲ್ಪ ಇಂಪೆಟಸ್ ಸಿಗುತ್ತೆ. ಅಂದರೆ ನಮ್ಮ ಒಂದು ಎಕನಾಮಿ, ನಮ್ಮ ಒಂದು ಆರ್ಥಿಕ
ಆರ್ಥಿಕತೆ ಚೇತರಿಕೆಯ ಹಾದಿಯಲ್ಲಿ ಮೂವ್ ಆಗುತ್ತೆ. ಸೊ ಹಾಗಾಗಿ ಯಾವಾಗಲೇ ಎಕನಾಮಿಕ್ ರಿಸೆಷನ್ ಆದರೂ ಕೂಡ ಪಬ್ಲಿಕ್ ಪ್ರಾಜೆಕ್ಟ್ಸ್ ಮೇಲೆ ಎಕ್ಸ್ಪೆಂಡಿಚರ್ನ ನಮ್ಮ ಸರ್ಕಾರ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಉಳಿದಂತಹ 3 ಆಪ್ಷನ್ಗಳು ತಪ್ಪಾಗಿರುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 34 ಕಾಣಿಸ್ಕೊಳ್ತಾ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್, ಅದರ್ ಥಿಂಗ್ಸ್ ರಿಮೈನಿಂಗ್ ಅನ್ಚೇಂಜ್ಡ್, ಮಾರ್ಕೆಟ್ ಡಿಮ್ಯಾಂಡ್ ಫಾರ್ ಎ ಗುಡ್ ಮೈಟ್ ಇನ್ಕ್ರೀಸ್ ಇಫ್. ಇಲ್ಲಿ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಹೇಳ್ತೀರಪ್ಪ ಅಂತ ಹೇಳಿದ್ರೆ, ಬೇರೆ ಎಲ್ಲ ವಿಚಾರಗಳು ಮಾಮೂಲಿಯಾಗಿದ್ದು, ಅಂದರೆ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲದೆ ಇದ್ದಾಗ ಕೆಳಗಿನ 4 ಹೇಳಿಕೆಗಳಲ್ಲಿ ಯಾವ ಒಂದು ಹೇಳಿಕೆ ಆದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ವಸ್ತುವಿನ ಬೆಲೆ ಏರಿಕೆ ಆಗುತ್ತೆ. ಸೊ ಆ ಬೆಲೆ ಅನ್ನೋಕ್ಕಿಂತ ಡಿಮ್ಯಾಂಡ್, ಆ ಬೇಡಿಕೆ ಏರಿಕೆ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಯೂಶುವಲಾಗಿ ಬೇಡಿಕೆ ಯಾವಾಗ ಏರಿಕೆ ಆಗುತ್ತೆ? ಬೇಡಿಕೆ ಏರಿಕೆ ಆಗಬೇಕು ಅಂತ ಹೇಳಿದ್ರೆ ಆ ಒಂದು ವಸ್ತುವಿನ ಬೆಲೆಯಲ್ಲಿ ಕುಸಿತ ಕಾಣಬೇಕು. ಚೀಪ್ ಆಯಿತು ಅಂದರೆ ಆಬ್ವಿಯಸ್ಲಿ ಭಾಳ ಜನ ಅದನ್ನು ಕೊಂಡ್ಕೊಳ್ಳೋಕೆ ಇಷ್ಟಪಡ್ತಾರೆ, ಅಥವಾ ಜನಕ್ಕೆ ನೆಸೆಸಿಟಿ ಉಂಟಾಗಬೇಕು, ಜನರಿಗೆ ಅದರ ಒಂದು ಅಗತ್ಯತೆ ಉಂಟಾಗಬೇಕು. ಹೀಗಾದಾಗ ಒಂದು ವಸ್ತುವಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ 4 ಸ್ಟೇಟ್ಮೆಂಟ್ ನೋಡ್ತಾ ಹೋಗೋದಾದ್ರೆ, ಮೊದಲ ಸ್ಟೇಟ್ಮೆಂಟ್ ಹೇಳುತ್ತೆ ಪ್ರೈಸ್ ಆಫ್ ಇಟ್ ಸಬ್ಸ್ಟಿಟ್ಯೂಟ್ ಇನ್ಕ್ರೀಸಸ್, ಅಂದರೆ ಅದರ ಒಂದು ಆಲ್ಟರ್ನೇಟಿವ್ ವಸ್ತು ಏನಿರುತ್ತೆ ಅದರ ಒಂದು ಬೆಲೆ ಹೆಚ್ಚಾಗುತ್ತೆ. ನಿಮಗೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಟೂತ್ ಪೇಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ. ಯೂಶುವಲಾಗಿ ಇಂಡಿಯಾದಲ್ಲಿ 2 ಫೇಮಸ್ ಟೂತ್ ಪೇಸ್ಟ್ ಬ್ರ್ಯಾಂಡ್ ಇದಾವೆ, ಒಂದು ಕೋಲ್ಗೇಟ್ ಮತ್ತೊಂದು ಪೆಪ್ಸೊಡೆಂಟ್ ಅಂತ ಕರಿಬಹುದು. ಸೊ ಏನಂತ ಕರಿಬಹುದು ಇವೆರಡನ್ನು? ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸ್ ಅಂತ ಕರಿಬಹುದು. ನೀವು ಎಕನಾಮಿಕ್ಸಲ್ಲಿ ಹೋದಾಗ ಎಕನಾಮಿಕ್ಸಲ್ಲಿ ಓದಬೇಕಾದ್ರೆ ನಿಮಗೆ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸ್ ಕಾಣಿಸ್ಕೊಳ್ಳುತ್ತೆ, ಅದೇ ರೀತಿ ಕಾಂಪ್ಲಿಮೆಂಟ್ ಪ್ರಾಡಕ್ಟ್ಸ್ಗಳು ಕಾಣಿಸ್ಕೊಳ್ಳುತ್ತೆ, ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್ಗಳು ಕಾಣಿಸ್ಕೊಳ್ಳುತ್ತೆ, ಹೀಗೆ ಬೇರೆ ಬೇರೆ ರೀತಿಯಂತಹ ಉತ್ಪನ್ನಗಳು ಕಾಣಿಸ್ಕೊಳ್ತಾ ಹೋಗ್ತವೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಗಳು ಅಂತ ಹೇಳಿದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ, ಅಂದರೆ ಅದರ ಬದಲಿ ಉತ್ಪನ್ನಗಳು ಅಂತ ಹೇಳಿ. ಅಂದರೆ ಕೋಲ್ಗೇಟ್ ಕೂಡ ಪೇಸ್ಟೇ, ಪೆಪ್ಸೊಡೆಂಟ್ ಕೂಡ ಒಂದು ಪೇಸ್ಟೇ. ಕೋಲ್ಗೇಟ್ ಇಲ್ಲ ಅಂತ ಹೇಳಿದ್ರೆ ಪೆಪ್ಸೊಡೆಂಟ್ ತಗೋಬಹುದು, ಪೆಪ್ಸೊಡೆಂಟ್ ಇಲ್ಲ ಅಂದರೆ ಕೋಲ್ಗೇಟ್ ತಗೋಬಹುದು. ಬಿಕಾಸ್ ಅವೆರಡೂ ಕೂಡ ಬದಲಿ ವಸ್ತುಗಳು, ಬಿಕಾಸ್ ಬೋತ್ ಆಫ್ ದೆಮ್ ಆರ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸ್. ಇಲ್ಲಿ ಒಂದು ವೇಳೆ ಫಾರ್ ಯಾವುದೋ ಒಂದು ಪರ್ಟಿಕ್ಯುಲರ್ ರೀಸನ್ಗೆ ಕೋಲ್ಗೇಟ್ನವರು ತಮ್ಮ ಬೆಲೆಯನ್ನು ಜಾಸ್ತಿ ಮಾಡ್ತಾರೆ. 10 ರೂಪಾಯಿ ಇದ್ದಂತಹ ಒಂದು ಚಿಕ್ಕ ಒಂದು ಟ್ಯೂಬ್, ಒಂದು ಟೂತ್ ಪೇಸ್ಟ್ ಟ್ಯೂಬ್ 12 ರೂಪಾಯಿ ಮಾಡ್ತಾರೆ. ಬಟ್ ಪೆಪ್ಸೊಡೆಂಟ್ 10 ರೂಪಾಯಿ ಇದ್ದು ಇವಾಗಲೂ 10 ರೂಪಾಯಿನೇ ಇರುತ್ತೆ. ಅವಾಗ ಏನಾಗುತ್ತೆ? ನ್ಯಾಚುರಲ್ ಆಗಿ ಪೆಪ್ಸೊಡೆಂಟ್ನ ಬೆಲೆ ಏರಿಕೆ ಆಗುತ್ತೆ. ಬೆಲೆ ಅಂತ ಕರಿಬಾರ್ದು, ಬೇಡಿಕೆ ಏರಿಕೆ ಆಗುತ್ತೆ. ಬಿಕಾಸ್ ಜನ ಏನು ಮಾಡ್ತಾರೆ, 12 ರೂಪಾಯಿ ಕೊಟ್ಟು ಕೋಲ್ಗೇಟ್ ತಗೊಳ್ಳೋಕ್ಕಿಂತ 10 ರೂಪಾಯಿ ಕೊಟ್ಟು ಪೆಪ್ಸೊಡೆಂಟ್ನ ಮೊರೆ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ 1 ಕರೆಕ್ಟ್ ಆಗಿರುತ್ತೆ, ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿರುತ್ತೆ. ಬಿಕಾಸ್ ವೆನ್ ಪ್ರೈಸ್ ಆಫ್ ಇಟ್ ಸಬ್ಸ್ಟಿಟ್ಯೂಟ್ ಇನ್ಕ್ರೀಸಸ್, ಅದರ ಬದಲಿ ವಸ್ತುವಿನ ಒಂದು ಬೆಲೆ ಜಾಸ್ತಿ ಆದಾಗ ಈ ವಸ್ತುವಿನ ಬೇಡಿಕೆ ಖಂಡಿತ ಜಾಸ್ತಿ ಆಗುತ್ತೆ ಅಂತ ಹೇಳಿದರೆ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಎಕ್ಸಾಂಪಲ್ ಕೊಟ್ಟು ತೋರಿಸ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ತಾ ಮೂವ್ ಆಗಿ. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ರಿಮೈಂಡ್ ಮಾಡಿ ಕೂಡ ನೋಡ್ಬೋದಾಗುತ್ತೆ. ಸ್ವಲ್ಪ ಟೈಮ್ ಕೊಟ್ಟು ನೋಡಿ, ಟೈಮ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ನಾನು ಹೇಳ್ಕೊಂಡು ಹೋಗ್ತಾ ಇರ್ಬೋದು. ಅದೇ ರೀತಿ 2ನೇ ಪ್ರಶ್ನೆ ಹೇಳುತ್ತೆ ಪ್ರೈಸ್ ಆಫ್ ಇಟ್ಸ್ ಕಾಂಪ್ಲಿಮೆಂಟ್ ಇನ್ಕ್ರೀಸಸ್. ಇದು ಆಪ್ಷನ್ ಸರಿಯಾಗಲ್ಲ. ಬಿಕಾಸ್ ಪ್ರೈಸ್ ಆಫ್ ಇಟ್ಸ್ ಕಾಂಪ್ಲಿಮೆಂಟ್ ಅಂದ್ರೇನು? ಅದರ ಪೂರಕ ವಸ್ತು. ಯಾವುದೊಂದು ವಸ್ತು ಇರುತ್ತೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಸ್ತು ಬೆಲೆ ಆದರೆ ಈ ಒಂದು ವಸ್ತುವಿನ ಬೆಲೆ ಕೂಡ ಜಾಸ್ತಿ ಆಗಬೇಕಾಗುತ್ತೆ. ಈ ಒಂದು ವಸ್ತುವಿನ ಬೆಲೆ ಜಾಸ್ತಿ ಆದರೆ ಖಂಡಿತ ಬೇಡಿಕೆ ಕುಸಿಯುತ್ತೆ. ಬಿಕಾಸ್ ನ್ಯಾಚುರಲ್ ಫಿನಾಮಿನನ್ ಏನಪ್ಪ ಅಂದರೆ, ಅದು ಯಾವುದೇ ವಸ್ತು ಇರಲಿ ಬೆಲೆ ಜಾಸ್ತಿ ಆದರೆ ಬೇಡಿಕೆ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಆಪ್ಷನ್ 2 ತಪ್ಪಾಗುತ್ತೆ. ಅದೇ ರೀತಿ ಆಪ್ಷನ್ 3 ಕೂಡ ತಪ್ಪಾಗುತ್ತೆ. ಬಿಕಾಸ್ ಏನಪ್ಪ ಅಂತ ಹೇಳಿದ್ರೆ ದ ಗೂಡ್ ಈಸ್ ಅನ್ ಇನ್ಫೀರಿಯರ್ ಗೂಡ್ ಆ್ಯಂಡ್ ಇನ್ಕಮ್ ಆಫ್ ದ ಕನ್ಸ್ಯೂಮರ್ ಇನ್ಕ್ರೀಸಸ್. ಇದು ಯಾವುದೋ ಒಂದು ದುರ್ಬಲ ಒಂದು ಅಥವಾ ಕಡಿಮೆ ಗುಣಮಟ್ಟದ ಅಗ್ಗದ ಒಂದು ವಸ್ತು ಇದ್ದಾಗ ಜನರ ಒಂದು ಪರ್ಚೇಸಿಂಗ್ ಪವರ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ಅಂದರೆ ಜನರ ಒಂದು ಆದಾಯ ಜಾಸ್ತಿ ಆಯಿತು ಅಂತ ಹೇಳಿದಾಗ ಅವ್ರು ಯಾಕೆ ಅಗ್ಗದ ವಸ್ತುವಿನ ಮೊರೆ ಹೋಗ್ತಾರೆ? ಅವ್ರು ಖಂಡಿತ ಬೇರೆ ಯಾವುದೋ ಸ್ವಲ್ಪ ಲಕ್ಸುರಿಯಸ್ ಆಗಿರ್ತಕ್ಕಂಥ ಐಟಮ್ನ ಮೊರೆ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ 3 ಕೂಡ ತಪ್ಪಾಗುತ್ತೆ. ಬಿಕಾಸ್ ಜನರ ಯೂಶುವಲಾಗಿ ಏನಾಗುತ್ತೆ, ಜನರ ಒಂದು ಆದಾಯ ಜಾಸ್ತಿ ಆದಾಗ ವಸ್ತುಗಳ ಬೆಲೆ ಜಾಸ್ತಿ ಆಗಬೇಕು, ಕರೆಕ್ಟ್. ಬಟ್ ಅದೇ ಒಂದು ಅಗ್ಗದ ವಸ್ತುಗಳಾದರೆ ಅವುಗಳ ಬೆಲೆ ಏನು ಜಾಸ್ತಿ ಆಗಲ್ಲ. ಬಿಕಾಸ್ ಜನರ ಇನ್ಕಮ್ ಜಾಸ್ತಿ ಆದಾಗ ಅವ್ರು ಆ ವಸ್ತುವನ್ನು ಬಿಟ್ಟು ಅದಕ್ಕಿಂತ ಸುಪೀರಿಯರ್ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾರೆ. ಸೊ ಇಲ್ಲಿ ಇನ್ಫೀರಿಯರ್ ಗೂಡ್ ಅಂತ ಇದೆ, ತಪ್ಪಾಗುತ್ತೆ. ಒಂದು ವೇಳೆ ಸುಪೀರಿಯರ್ ಗೂಡ್ ಇದ್ದರೆ ಖಂಡಿತ ಸರಿ ಆಗ್ತಾ ಇತ್ತು. ಸೊ ಆಪ್ಷನ್ ಸಿ ಕೂಡ ತಪ್ಪಾಗುತ್ತೆ. ಆಪ್ಷನ್ ಅಂದರೆ ಸ್ಟೇಟ್ಮೆಂಟ್ 3 ಕೂಡ. ಸ್ಟೇಟ್ಮೆಂಟ್ 4 ನೋಡ್ತಾ ಹೋಗೋದಾದರೆ ಇಟ್ಸ್ ಪ್ರೈಸ್ ಫಾಲ್ಸ್. ಯಾವುದೋ ಒಂದು ವಸ್ತುವಿನ ಬೆಲೆಯಲ್ಲಿ ಕುಸಿತ ಆದರೆ 100% ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅದು ಯಾವುದೇ ವಸ್ತು ಇರಲಿ, ಬೆಲೆ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅದನ್ನು ಖರೀದಿ ಮಾಡ್ತಕ್ಕಂತಹ ಜನರ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಆಟೋಮೆಟಿಕಲಿ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ಸೊ ಆಪ್ಷನ್ ಸ್ಟೇಟ್ಮೆಂಟ್ 4 ಕೂಡ ಕರೆಕ್ಟ್ ಆಗುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ 1 and 4 ಓನ್ಲಿ. ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. ಸೊ ಐ ಥಿಂಕ್ ಸ್ವಲ್ಪ ಜನಕ್ಕೆ ಕಾಂಪ್ಲೆಕ್ಸ್ ಅನಿಸ್ತಾ ಇರ್ಬೋದು, ಬಟ್ ಸ್ವಲ್ಪ ನೀವು ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಬಹಳ ಈಸಿಯಾಗೇ ಇದೆ. ಇದು ಯಾವುದೇ ರೀತಿಯಾದಂಥ ಟಫ್ ಕಾನ್ಸೆಪ್ಟ್ ಅಲ್ಲ. ನೀವು ಪ್ರತಿನಿತ್ಯ ನಿಮ್ಮ ಸುತ್ತಮುತ್ತಲು ನೋಡ್ತಕ್ಕಂತಹ, ನಿಮ್ಮ ಸರೌಂಡಿಂಗ್ಸ್ನಲ್ಲಿ ಕಾಣಿಸ್ತಕ್ಕಂಥ ವಿಷಯಗಳನ್ನ ಇಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಸೊ 1 and 4 ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ 35ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ ವಿತ್ ರೆಫರೆನ್ಸ್ ಟು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ನಮ್ಮಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂದರೆ ನಗರ ಸಹಕಾರಿ ಬ್ಯಾಂಕ್ಗಳೇನಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟಂತೆ 3 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮೊದಲೇ ಸ್ಟೇಟ್ಮೆಂಟ್ ಹೇಳುತ್ತೆ ದೇ ಆರ್ ಸೂಪರ್ವೈಸ್ಡ್ ಆ್ಯಂಡ್ ರೆಗ್ಯುಲೇಟೆಡ್ ಬೈ ಲೋಕಲ್ ಬೋರ್ಡ್ಸ್ ಸೆಟ್ ಅಪ್ ಬೈ ದ ಸ್ಟೇಟ್ ಗೌರ್ಮೆಂಟ್. ಅಂದರೆ ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿರತಕ್ಕಂತಹ ಸ್ಥಳೀಯ ಮಂಡಳಿಗಳು ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್
ಅಥವಾ ನಗರ ಸಹಕಾರಿ ಬ್ಯಾಂಕ್ಗಳ ಮೇಲುಸ್ತುವಾರಿಯನ್ನು ವಹಿಸಿಕೊಳ್ತವೆ ಅಂತ ಹೇಳಿದ್ದಾರೆ. ಈ ಆಪ್ಷನ್ ತಪ್ಪಾಗುತ್ತೆ. ಬಿಕಾಸ್ ರೀಸೆಂಟ್ಲಿ ನೀವು ನೋಡಿದ್ದೀರಾ, ಕರೆಂಟ್ ಅಫೇರ್ಸ್ ಕೂಡ ಇತ್ತು ಕೆಲವು ತಿಂಗಳ ಮುಂಚೆ, ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಡಿಯಲ್ಲಿ ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅನ್ನು ತೆಗೆದುಕೊಳ್ಳಲಾಯಿತು. ಸೊ ಪ್ರಸಕ್ತ ಸನ್ನಿವೇಶದಲ್ಲಿ ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅನ್ನ ಮಾನಿಟರ್ ಮಾಡತಕ್ಕಂತಹದ್ದು, ಸೂಪರ್ವೈಸ್ ಮಾಡತಕ್ಕಂತಹ ಕೆಲಸವನ್ನ ನಮ್ಮ RBI ಮಾಡುತ್ತೆ. ಹಾಗಾಗಿ ಆಪ್ಷನ್ 1 ಸ್ಟೇಟ್ಮೆಂಟ್ 1 ತಪ್ಪಾಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೀರಾ, ದೇ ಕೆನ್ ಇಶ್ಯೂ ಈಕ್ವಿಟಿ ಶೇರ್ಸ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್. ಅಂದರೆ ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳು ಶೇರ್ಗಳನ್ನು, ಈಕ್ವಿಟಿ ಶೇರ್ಗಳನ್ನು ಜನರಿಗೆ ಮಾರಾಟ ಮಾಡಬಹುದು ಅಂತ ಹೇಳಿದ್ದಾರೆ. ಖಂಡಿತ ಕರೆಕ್ಟ್, ಮಾರಾಟ ಮಾಡಬಹುದು. ನೀವು ಕೂಡ ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸಲ್ಲಿ ಹೋಗ್ಬಿಟ್ಟು ಶೇರ್ಗಳನ್ನು ಪರ್ಚೇಸ್ ಮಾಡಬಹುದು. ಅದಕ್ಕೆ ಯಾವುದೇ ರೀತಿಯಂತ ಅಡೆತಡೆ ಇಲ್ಲ. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಮೂರನೇ ಒಂದು ಆಪ್ಷನ್ ಹೇಳುತ್ತೆ, ದೇ ವರ್ ಬ್ರಾಟ್ ಅಂಡರ್ ದ ಪರ್ವ್ಯೂ ಆಫ್ ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಥ್ರೂ ಆನ್ ಅಮೆಂಡ್ಮೆಂಟ್ ಇನ್ 1966. ಅಂದರೆ 1949ರ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್, ಅಂದರೆ ಬ್ಯಾಂಕುಗಳ ನಿಯಂತ್ರಣ ಕಾಯ್ದೆ 1949 ಏನಿದೆ, ಅದಕ್ಕೆ 1966ನೇ ಇಸ್ವಿಯಲ್ಲಿ ತಿದ್ದುಪಡಿಯನ್ನು ಮಾಡುವ ಮೂಲಕ ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ಗಳನ್ನು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ನ ಅಡಿಯಲ್ಲಿ ತರಲಾಯಿತು ಅಂತ ಹೇಳಿದ್ದಾರೆ. ಖಂಡಿತ ಸರಿ. 1966ನಲ್ಲಿ ಆಗ್ತಕ್ಕಂಥ ಒಂದು ತಿದ್ದುಪಡಿಯ ಮೂಲಕ ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸನ್ನು ಈ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಏನಿದೆ ಅದರ ಅಡಿಯಲ್ಲಿ ತರಲಾಗುತ್ತೆ. ಸೊ ಏನು ಸರಿಯಾಗುತ್ತೆ ಇಲ್ಲಿ? ಖಂಡಿತ ನಿಮಗೆ ಆಪ್ಷನ್ 2 and 3, ಸ್ಟೇಟ್ಮೆಂಟ್ 2 and 3 ಮಾತ್ರ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಬಿ ಹ್ಯಾಸ್ ಟು ಬಿ ದ ರೈಟ್ ಆನ್ಸರ್. ಆಪ್ಷನ್ ಬಿ ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ 36ನೇ ಪ್ರಶ್ನೆ ಹೇಳುತ್ತೆ, ಇಂಡಿಯನ್ ಗೌರ್ಮೆಂಟ್ ಬಾಂಡ್ ಯೀಲ್ಡ್ಸ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್. ಅಂದರೆ ಏನು ಹೇಳ್ತಾ ಇದು ಮೀನಿಂಗ್ ಸ್ವಲ್ಪ ಅರ್ಥ ಮಾಡ್ಕೊಂಬಿಡಿ. ಇಂಡಿಯನ್ ಗೌರ್ಮೆಂಟ್ ಬಾಂಡ್, ನಿಮಗೆ ಅವತ್ತೆಲ್ಲ ಡಿಸ್ಕಸ್ ಮಾಡ್ತಾ ನಾನು ಹೇಳಿದ್ದೀನಿ, GSEC ಬಾಂಡ್ಸ್ ಅಂತ ಕರಿತೀವಿ. ಗೌರ್ಮೆಂಟ್ ಬಾಂಡ್ಸ್ ಅಂದರೆ ನಮ್ಮ ಸರ್ಕಾರದ ಒಂದು ಬಾಂಡ್ಸ್ ಅಂತ ಕರಿಬಹುದು. ಯೂಶುವಲಿ ಜನ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಬಿಕಾಸ್ ಸ್ವಲ್ಪ ಸ್ಟೇಬಲ್ ಆಗಿರತಕ್ಕಂತಹ ಒಂದು ಟ್ರಸ್ಟ್ ವರ್ದಿ ಆಗಿರತಕ್ಕಂತಹ ಇನ್ವೆಸ್ಟ್ಮೆಂಟ್ ಮೋಡ್ ಆಗಿರುತ್ತೆ ಗೌರ್ಮೆಂಟ್ ಬಾಂಡ್ ಅಂತೇಳಿ. ಇದನ್ನು ಟ್ರೆಜರಿ ಮೂಲಕ ಇದನ್ನು ಏನು ಇಶ್ಯೂ ಮಾಡಲಾಗುತ್ತೆ. ಸೊ ಗೌರ್ಮೆಂಟ್ ಬಾಂಡ್ ಈಲ್ಡ್ ಬಗ್ಗೆ ಕೇಳ್ತಿದ್ದಾರೆ. ಈಲ್ಡ್ ಅಂದ್ರೇನು? ಅದರಿಂದ ಬರ್ತಕ್ಕಂತಹ ಒಂದು ಲಾಭಾಂಶ ಅಂತೇಳಿ. ಲಾಭಾಂಶನಕ್ಕಿಂತ ಅದರಿಂದ ಬರ್ತಕ್ಕಂತಹ ಒಂದು ರಿವರ್ಡ್ ಅಂತೇಳಿ ಕರಿಬಹುದು. ಸೊ ಗೌರ್ಮೆಂಟ್ ಬಾಂಡ್ ಈಲ್ಡ್ಸ್ ಅಥವಾ ಗೌರ್ಮೆಂಟ್ ಬಾಂಡ್ನಿಂದ ಬರ್ತಕ್ಕಂತಹ ಒಂದು ಆದಾಯ ಕೆಳಗಿನ ಯಾವ ವಿಚಾರಗಳ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ಕೇಳಿದ್ದಾರೆ. ಯಾವ್ಯಾವ ವಿಚಾರಗಳನ್ನು ಇನ್ಫ್ಲೂಯೆನ್ಸ್ ಮಾಡ್ತವೆ ಅಂತ ಕೇಳಿದ್ದಾರೆ. ಸೊ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದು ಹೇಳುತ್ತೆ, ಆಕ್ಷನ್ಸ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಫೆಡರಲ್ ರಿಸರ್ವ್. ಇದು ಕೂಡ 100% ಕರೆಕ್ಟ್. ಏನು ಭಾರತ ದೇಶದಲ್ಲಿ ಯಾವ ರೀತಿ RBI ಇದೆಯೋ ಅದೇ ರೀತಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಅಲ್ಲೂ ಕೂಡ ಒಂದು ಫೆಡರಲ್ ಬ್ಯಾಂಕ್ ಕಾಣಿಸ್ಕೊಳ್ಳುತ್ತೆ. ಸೊ ಅಲ್ಲಿ ಅವರು ತೆಗೆದುಕೊಳ್ತಕ್ಕಂತಹ ಕೆಲವೊಂದು ಕ್ರಮಗಳು ನಮ್ಮ ಭಾರತ ಸರ್ಕಾರದ ಗೌರ್ಮೆಂಟ್ ಬಾಂಡ್ಸ್ನ ಒಂದು ಈಲ್ಡ್ನ ಮೇಲೆ, ಅದರ ಒಂದು ಏನಂತ ಕರಿಬಹುದು, ಅದರಿಂದ ಬರ್ತಕ್ಕಂತಹ ಒಂದಷ್ಟು ಬೆನಿಫಿಟ್ಸ್ನ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ. 100% ಕರೆಕ್ಟ್. ಆಪ್ಷನ್ ಸ್ಟೇಟ್ಮೆಂಟ್ 1 ಸರಿಯಾಗಿದೆ. ಬಿಕಾಸ್ ನಿಮಗೆಲ್ಲ ಗೊತ್ತು, ಯೂಶುವಲಾಗೆ ಈ ಫೆಡರಲ್ ಬ್ಯಾಂಕ್ ತೆಗೆದುಕೊಳ್ತಕ್ಕಂತಹ ನಿರ್ಧಾರದ ಮೇಲೆ ದೇಶದ ಪ್ರಪಂಚದ ಹಲವಾರು ಒಂದಷ್ಟು ಇಂಡೆಕ್ಸಸ್ ಮ್ಯಾಟರ್ ಆಗುತ್ತೆ, ಒಂದಷ್ಟು ಪ್ಯಾರಾಮೀಟರ್ಸ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಗೌರ್ಮೆಂಟ್ ಬಾಂಡ್ನ ಮೇಲಿನ ಈಲ್ಡ್ ಕೂಡ ಈ ಯುನೈಟೆಡ್ ಸ್ಟೇಟ್ಸ್ ಫೆಡರಲ್ ರಿಸರ್ವ್ನ ಒಂದು ಆಕ್ಷನ್ಸ್ನ ಮೇಲೆ ಅವಲಂಬಿತ ಆಗಿರುತ್ತೆ. ಅದೇ ರೀತಿ ಎರಡನೇ ಒಂದು ಸ್ಟೇಟ್ಮೆಂಟ್ ಕಾಣಿಸ್ತಾ ಇದೆ, ಆಕ್ಷನ್ಸ್ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಖಂಡಿತ ಆಬ್ವಿಯಸ್ಲಿ ನಮ್ಮ ದೇಶದ ಬಾಂಡ್ ಆಗಿರೋದ್ರಿಂದ, ನಮ್ಮ RBIನ ಪರ್ವ್ಯೂನಲ್ಲಿ ಬರೋದ್ರಿಂದ ನಮ್ಮ RBI ತೆಗೆದುಕೊಳ್ತಕ್ಕಂತಹ ಕೆಲವೊಂದು ನಿರ್ಧಾರಗಳು ಕೂಡ ಈ ಇಂಡಿಯನ್ ಗೌರ್ಮೆಂಟ್ ಬಾಂಡ್ಸ್ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್ ಏನಿದೆ ಅವುಗಳ ಈಲ್ಡ್ ಮೇಲೆ, ಅವುಗಳಿಂದ ಬರ್ತಕ್ಕಂತಹ ಆದಾಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅದೇ ರೀತಿ ಮೂರನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಇನ್ಫ್ಲೇಷನ್ ಆ್ಯಂಡ್ ಶಾರ್ಟ್ ಟರ್ಮ್ ಇಂಟ್ರೆಸ್ಟ್ ರೇಟ್ಸ್. ಅಂದರೆ ಹಣದುಬ್ಬರ ಮತ್ತು ಕಡಿಮೆ ಅವಧಿಯ, ಅಲ್ಪಾವಧಿಯ ಬಡ್ಡಿ ದರಗಳು ಕೂಡ ಇದರ ಮೇಲೆ ಮ್ಯಾಟರ್ ಆಗ್ತವೆ. 100% ಮ್ಯಾಟರ್ ಆಗುತ್ತೆ. ಬಿಕಾಸ್ ಬಾಂಡ್ ನಥಿಂಗ್ ಬಟ್ ನೀವು ಅಲ್ಲಿ ಬಡ್ಡಿ ದರದ ಮೇಲೇ ಅದನ್ನು ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ನಿಮಗೇನು ಬೆನಿಫಿಟ್ ಅಪ್ಪ ಅಂತ ಹೇಳಿದ್ರೆ ಅದಕ್ಕೆ ಬಡ್ಡಿಯನ್ನು ಆ್ಯಡ್ ಮಾಡಿಕೊಡ್ತಾರೆ. ಬಟ್ ಕೆಲವೊಂದು ಸರಿ ಶಾರ್ಟ್ ಟರ್ಮ್ ಇಂಟ್ರೆಸ್ಟ್ ರೇಟ್ಸನ್ನು ಚೇಂಜ್ ಮಾಡ್ತಾರೆ ಇನ್ ಅಕಾರ್ಡೆನ್ಸ್ ವಿತ್ ಇನ್ಫ್ಲೇಷನ್ ಹೆಚ್ಚು ಮತ್ತು ಕಮ್ಮಿ ಆದಂಗೆ. ಸೊ ಅದು ಕೂಡ ಈ ಬಾಂಡ್ ಈಲ್ಡ್ನ ಮೇಲೆ ಒಂದಷ್ಟು ಪ್ರಭಾವವನ್ನು ಖಂಡಿತ ಬೀರುತ್ತೆ. ಯಾವಾಗ ಶಾರ್ಟ್ ಟರ್ಮ್ ಇಂಟ್ರೆಸ್ಟನ್ನು ಕಮ್ಮಿ ಮಾಡ್ತಾರೆ, ಅಂದರೆ ನಮ್ಮ ದೇಶದಲ್ಲಿ ಎಕಾನಮಿಗೆ ಸ್ವಲ್ಪ ಉತ್ತೇಜನ ಕೊಡಲಿಕ್ಕೆ ಯಾವಾಗ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡ್ತಾರೆ ಆವಾಗ ಬಾಂಡ್ಗಳ ಮೇಲಿನ ಈಲ್ಡ್ ತುಂಬ ಕಮ್ಮಿ ಆಗುತ್ತೆ. ಬಟ್ ಯಾವಾಗ ಇಂಟ್ರೆಸ್ಟ್ ರೇಟನ್ನು ರೈಸ್ ಮಾಡ್ತಾರೆ ಬಾಂಡ್ ಈಲ್ಡ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 1, 2 ಮತ್ತು 3 ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಡಿ 1, 2 and 3 ವಿಲ್ ಬಿ ದ ರೈಟ್ ಆನ್ಸರ್. ಸೊ 36ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗುತ್ತೆ. 37ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್. ಇಲ್ಲೂ ಕೂಡ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಫಾರಿನ್ ಕರೆನ್ಸಿ ಕನ್ವರ್ಟಿಬಲ್ ಬಾಂಡ್ಸ್, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟ್ಮೆಂಟ್ ವಿತ್ ಸರ್ಟನ್ ಕಂಡೀಷನ್ಸ್, ಗ್ಲೋಬಲ್ ಡೆಪಾಸಿಟರಿ ರಿಸಿಟ್ಸ್ ಆ್ಯಂಡ್ ನಾನ್ ರೆಸಿಡೆಂಟ್ ಎಕ್ಸ್ಟರ್ನಲ್ ಡೆಪಾಸಿಟ್ಸ್. ಹೀಗೆ 4 ವಿಚಾರಗಳು ಕೊಟ್ಟಿದ್ದಾರೆ. ಆ್ಯಂಡ್ ಕ್ವಶನ್ ಕೇಳಿದಾರಪ್ಪ ಅಂತ ಹೇಳಿದ್ರೆ, ವಿಚ್ ಆಫ್ ದ ಎಬೋ ಕ್ಯಾನ್ ಬಿ ಇನ್ಕ್ಲೂಡೆಡ್ ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇವಾಗಲೂ ಕೂಡ ನೀವು ನೋಡ್ತಾ ಇರ್ತೀರಾ FDI,
ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳಂತ ಬರುತ್ತೆ, ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂತೇಳಿ ಕರಿತೀವಿ. ಸೊ ಈ ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಮೇಲಿನ 4ರಲ್ಲಿ ಯಾವ್ಯಾವುದು ಕರೆಕ್ಟ್ ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ನಾವು ಹುಡುಕ್ತಾ ಹೋಗಬೇಕಾಗುತ್ತೆ. ಅದಕ್ಕೆ ಮುಂಚೆ ಸ್ವಲ್ಪ ತಿಳ್ಕೊಳ್ಳೋಣ. ಇಲ್ಲಿ ಫಾರಿನ್ ಕರೆನ್ಸಿ ಕನ್ವರ್ಟಿಬಲ್ ಬಾಂಡ್ಸ್ ಖಂಡಿತ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದೇ ರೀತಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ವಿತ್ ಸರ್ಟೆನ್ ಕಂಡೀಷನ್ಸ್, ಇದು ಕೂಡ ನೀವು ಟ್ರೂ ಆನ್ಸರ್ ಅಂತೇಳಿ ಖಂಡಿತ ತೆಗೆದುಕೊಳ್ಬಹುದು. ಆ್ಯಂಡ್ ಮೂರನೇ ಒಂದು ಆಪ್ಷನ್ ಕಾಣಿಸ್ಕೊಳ್ತಾ ಇರತಕ್ಕಂತಹದ್ದು ಗ್ಲೋಬಲ್ ಡೆಪಾಸಿಟರಿ ರಿಸಿಟ್ಸ್, ಇದು ಕೂಡ ಖಂಡಿತವಾಗಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಒಂದು ಭಾಗ ಆಗಿರುತ್ತೆ. ಬಿಕಾಸ್ ಏನಂತ ಹೇಳುತ್ತೆ, ಗ್ಲೋಬಲ್ ಡೆಪಾಸಿಟರಿ ರಿಸಿಟ್ಸ್ ಅಂತ ಹೇಳಿದ್ರೆ ಬೇರೆ ಬೇರೆ ಬ್ಯಾಂಕ್ಗಳು, ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು ಈ ಒಂದು ಡೆಪಾಸಿಟರಿ ರಿಸಿಟ್ಸ್ನ ಅವರು ಇಶ್ಯೂ ಮಾಡ್ತಾರೆ. ಅಲ್ಲಿ ನೀವು ಹಣವನ್ನು ಪೇ ಮಾಡಿ ಈ ಒಂದು ರಿಸಿಟ್ಸನ್ನು ತೆಗೆದುಕೊಳ್ಬಹುದು. ಇದು ಬೇಸಿಕಲಿ ಶೇರ್ ರೀತಿ ಇರುತ್ತೆ. ಒಂದು GDR ಅಂತ ಕರೀತಾರೆ, ಗ್ಲೋಬಲ್ ಡೆಪಾಸಿಟರಿ ರಿಸಿಟ್, GDR. ಒಂದು GDR ಯೂಶುವಲಾಗಿ ಒಂದು 10 ಶೇರ್ಗಳಿಗೆ ಈಕ್ವಲೆಂಟ್ ಆಗಿರುತ್ತೆ. ಸೊ ನೀವು ಯಾವ ರೀತಿ ಶೇರ್ಗಳನ್ನ ಪರ್ಚೇಸ್ ಮಾಡ್ತೀರಾ FDI ಮೂಲಕ, ಅದೇ ರೀತಿ GDR ಮೂಲಕ ಕೂಡ ನೀವು ಶೇರ್ಗಳನ್ನು ಪರ್ಚೇಸ್ ಮಾಡಬಹುದು. ಬಟ್ ಯೂಶುವಲಾಗಿ ಇಲ್ಲಿ ವೋಟಿಂಗ್ ರೈಟ್ಸ್ ಇರಲ್ಲ ಶೇರ್ ಹೋಲ್ಡರ್ಸಿಗೆ ಅಂತ ಹೇಳಲಾಗುತ್ತೆ. ಸೊ GDR ಕೂಡ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಒಂದು ಭಾಗ ಅಂತೇಳಿ ನಾವು ಕನ್ಸಿಡರ್ ಮಾಡಬಹುದು. ಬಟ್ ಇಲ್ಲಿ 4ನೇದು ಖಂಡಿತ ತಪ್ಪಾಗುತ್ತೆ, ನಾನ್ ರೆಸಿಡೆಂಟ್ ಎಕ್ಸ್ಟರ್ನಲ್ ಡೆಪಾಸಿಟ್ಸ್. ಸೊ ಬೇಸಿಕಲಿ ಏನು ಹೇಳುತ್ತೆ, ನಿಮಗೆ ಕನ್ಫ್ಯೂಷನ್ ಇರಬಹುದು. ನಾನ್ ರೆಸಿಡೆಂಟ್ ಎಕ್ಸ್ಟರ್ನಲ್ ಡೆಪಾಸಿಟ್ಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬ ಭಾರತೀಯ ವ್ಯಕ್ತಿ ಆತ ಆಸ್ಟ್ರೇಲಿಯಾದಲ್ಲೋ ಅಥವಾ ಅಮೆರಿಕದಲ್ಲೋ ಅಥವಾ ಯಾವುದೋ ಒಂದು ಗಲ್ಫ್ ರಾಷ್ಟ್ರದಲ್ಲೋ ದುಡಿಮೆಯನ್ನು ಮಾಡ್ತಾ ಇದ್ದಾನೆ. ಆತನಿಗೆ ಪ್ರತಿ ತಿಂಗಳು ಒಂದು 1 ಲಕ್ಷ ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ಸೊ ಆತ ಏನು ಮಾಡ್ತಾನೆ, ಆ 1 ಲಕ್ಷ ರೂಪಾಯಿಗಳನ್ನ ತೆಗೆದುಕೊಂಡು ಬಂದ್ಬಿಟ್ಟು, ಅಂದರೆ ಅದು ರುಪಿ ಡಿನಾಮಿನೇಷನ್ ಇರಲ್ಲ, ಬಿಕಾಸ್ ಆ ವ್ಯಕ್ತಿ ಕೆಲಸ ಮಾಡ್ತಿರ್ತಕ್ಕಂಥ ದೇಶದಲ್ಲಾಗಿರೋದ್ರಿಂದ ವಿದೇಶಿ ಕರೆನ್ಸಿಯಲ್ಲಿ ಆತನಿಗೆ ಹಣವನ್ನು ಕೊಟ್ಟಿರ್ತಾರೆ. ಸೊ ಆ ಒಂದು ಹಣವನ್ನು, ಅದು ಡಾಲರಲ್ಲಿರಬಹುದು ಅಥವಾ ದಿನಾರಲ್ಲಿರಬಹುದು, ದಿರ್ಹಾಮಲ್ಲಿರಬಹುದು ಅಥವಾ ಪೌಂಡಲ್ಲಿರಬಹುದು, ಅದನ್ನು ಆತ ತೆಗೆದುಕೊಂಡು ಬಂದ್ಬಿಟ್ಟು ಭಾರತೀಯ ಬ್ಯಾಂಕ್ ಒಂದರಲ್ಲಿ ಸೇವಿಂಗ್ ಮಾಡ್ತಾನೆ. ಭಾರತೀಯ ಬ್ಯಾಂಕ್ನಲ್ಲಿ ಆತನ ಒಂದು ಅಕೌಂಟ್ ಇರುತ್ತೆ, ಅಲ್ಲಿ ಅವನು ಸೇವಿಂಗ್ಸ್ ಮಾಡ್ತಾನೆ ಅಥವಾ ಅಲ್ಲಿ ಅವನು ಡೆಪಾಸಿಟ್ ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನು ನಾನ್ ರೆಸಿಡೆಂಟ್ ಎಕ್ಸ್ಟರ್ನಲ್ ಡೆಪಾಸಿಟ್ ಅಂತ ಕರಿತೀವಿ. ಅಂದರೆ ಭಾರತದ ಅನಿವಾಸಿ, ಭಾರತದಲ್ಲಿ ನಿವಾಸದಲ್ಲಿ ಇರಲೇ ಇರತಕ್ಕಂತಹ ಒಬ್ಬ ವ್ಯಕ್ತಿ ಬಾಹ್ಯ ಮೂಲಗಳಿಂದ ಭಾರತೀಯ ಬ್ಯಾಂಕ್ ಒಂದರಲ್ಲಿ ಮಾಡ್ತಕ್ಕಂತಹ ಒಂದು ಠೇವಣಿ ಅಥವಾ ಡೆಪಾಸಿಟ್ ಅಂತ ಕರಿಬಹುದು. ಸೊ ಹಾಗೆ ಮಾಡಿದಾಗ ಏನಾಗುತ್ತೆ, ಸೊ ಬೇಸಿಕಲಿ ಆ ಥರ ಅವರು ಡೆಪಾಸಿಟ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರು ಯಾವಾಗ ಬೇಕಾದ್ರೂ ವಾಪಸ್ ತಗೋಬಹುದು. ಬಿಕಾಸ್ ಒಂದು ಮಾತು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ, ಅದೇನಪ್ಪ ಅಂತ ಹೇಳಿದ್ರೆ ಇದು ರೆಮಿಟೆನ್ಸಸ್ಗೂ ಇದಕ್ಕೂ ಸಂಬಂಧ ಇಲ್ಲ. ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು 4 ಕೂಡ ರೈಟ್ ಆನ್ಸರ್ ಅಂತ ಟಿಕ್ ಮಾಡಬಹುದಾಗುತ್ತೆ. ಬಿಕಾಸ್ ಏನಾಗುತ್ತೆ, ಫಾರಿನ್ ರೆಮಿಟೆನ್ಸಸ್ ಅಂತ ಕರಿತೀವಿ. ಫಾರಿನ್ ರೆಮಿಟೆನ್ಸಸ್ ಅಂದ್ರೇನು, ಬೇಸಿಕಲಿ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ನಾನ್ ರೆಸಿಡೆಂಟ್ ಎಕ್ಸ್ಟರ್ನಲ್ ಡೆಪಾಸಿಟ್ಸೇ ಬೇರೆ, ನಾನ್ ರೆಸಿಡೆಂಟ್ ರೆಮಿಟೆನ್ಸಸ್ಸೇ ಬೇರೆ. ರೆಮಿಟೆನ್ಸಸ್ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಇದ್ದಾನೆ, ಆತ ವಿದೇಶದಲ್ಲಿ ಕೆಲಸವನ್ನು ಮಾಡ್ತಿದ್ದಾನೆ, ವಿದೇಶದಲ್ಲಿ ತನಗೆ ಬರ್ತಕ್ಕಂಥ ಸಂಬಳದಲ್ಲಿ ಒಂದಷ್ಟು ಪಾಲನ್ನು ಭಾರತ ದೇಶಕ್ಕೆ ಕಳಿಸ್ಕೊಡ್ತಾನೆ. ಯಾಕಪ್ಪ ಅಂತ ಹೇಳಿದ್ರೆ ಆತನ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಫ್ಯಾಮಿಲಿ ಮೆಂಬರ್ಸ್, ಆತನ ಫ್ಯಾಮಿಲಿ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಭಾರತ ದೇಶದಲ್ಲಿ ವಾಸವಾಗಿದ್ದಾರೆ. ಸೊ ಅವರ ಮೇಂಟೆನೆನ್ಸ್ಗೋಸ್ಕರ ಅದನ್ನು ಅವನು ಭಾರತಕ್ಕೆ ಕಳಿಸ್ಕೊಡ್ತಾನೆ. ಇದು ಭಾರತದಲ್ಲೇ ಇರುತ್ತೆ, ಹೊರತು ವಾಪಸ್ ಹೋಗಲ್ಲ. ಸೊ ಅದು ರೆಮಿಟೆನ್ಸಸ್ ಆಗಿರುತ್ತೆ. ಬಟ್ ಎಕ್ಸ್ಟರ್ನಲ್ ಡೆಪಾಸಿಟ್ಸ್ ಅಂತ ಹೇಳಿದ್ರೆ ಅವನು ಯಾರಿಗೂ ಕಳಿಸ್ಕೊಟ್ಟಿಲ್ಲ, ಸುಮ್ಮನೆ ಸೇವಿಂಗ್ಸ್ ಮಾಡಿದ್ದಾನೆ ಅಷ್ಟೇ. ಭಾರತ ದೇಶದಲ್ಲಿ ಇಂಟ್ರೆಸ್ಟ್ ಚೆನ್ನಾಗಿದೆ ಅಂತನೋ ಅಥವಾ ಯಾವುದೊಂದು ಬ್ಯಾಂಕ್ ಚೆನ್ನಾಗಿದೆ ಅಂತನೋ ಆತ ಸೇವಿಂಗ್ಸ್ ಮಾಡಿದ್ದಾನೆ. ಬಟ್ ಯಾವುದೇ ಮೂಮೆಂಟಲ್ಲಿ ಆತ ಈ ಎಕ್ಸ್ಟರ್ನಲ್ ಡೆಪಾಸಿಟ್ಸ್ನ ತೆಗೆದುಕೊಂಡು ಹೋಗಬಹುದು. ಬಿಕಾಸ್ ಅವನು ಆ್ಯಕ್ಚುಲಿ ಬೇಸ್ ಆಗಿರ್ತಕ್ಕಂಥದ್ದು, ವಾಸವಾಗಿರ್ತಕ್ಕಂಥದ್ದು ವಿದೇಶದಲ್ಲಿ. ಸೊ ಅಲ್ಲಿ ಅವನ ಖರ್ಚುಗಳಿಗೆ ಇದನ್ನು ಬಳಕೆ ಮಾಡ್ಕೋಬಹುದು. ಸೊ ಈ ರೆಮಿಟೆನ್ಸಸ್ ಮತ್ತು ಡೆಪಾಸಿಟ್ಸ್ನ ಮಧ್ಯೆ ಡಿಫ್ರೆನ್ಸಸ್ಸನ್ನು ನೀವು ಖಂಡಿತ ತಿಳ್ಕೊಂಡಿರಬೇಕಾಗುತ್ತೆ. ಸೊ ಇಲ್ಲಿ ಡಿ ಖಂಡಿತ ನಿಮಗೆ ಬರಲ್ಲ. ಬಟ್ ಅದನ್ನು ಬಿಟ್ಬಿಟ್ಟು 1, 2 and 3 ಖಂಡಿತ ರೈಟ್ ಆನ್ಸರ್ಸ್ ಆಗುತ್ತೆ. ಸೊ 37ನೇ ಪ್ರಶ್ನೆಗೆ ಆಪ್ಷನ್ ಎ 1, 2 and 3 ವಿಲ್ ಬಿ ದ ರೈಟ್ ಆನ್ಸರ್. ಅದೇ ರೀತಿ ಕ್ವಶನ್ ನಂಬರ್ 38 ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ದ ಎಫೆಕ್ಟ್ ಆಫ್ ಡಿವ್ಯಾಲ್ಯೂಯೇಷನ್ ಆಫ್ ಎ ಕರೆನ್ಸಿ ಈಸ್ ದಟ್ ಇಟ್ ನೆಸೆಸರಿಲಿ. ಅಂದರೆ ಇಲ್ಲೇನು ಕೇಳ್ತಿದ್ದಾರಪ್ಪ ಅಂತ ಹೇಳಿದ್ರೆ, ಯೂಶುವಲಾಗಿ ಡಿವ್ಯಾಲ್ಯೂಯೇಷನ್ ಆಫ್ ಕರೆನ್ಸಿ ಅಂದರೆ ಕರೆನ್ಸಿಯ ಅಂದರೆ ನಗದಿನ ಅಪಮೌಲ್ಯೀಕರಣ. ಇದರ ಹಿಂದೆ ಕೆಲವೊಂದು ಬಾರಿ ಚೀನಾದವ್ರು ಮಾಡಿದರು. ಚೀನಾದ ಕರೆನ್ಸಿ ಯಾವುದು, ರೆನ್ಮಿಬಿ ಅಂತ ಬರುತ್ತೆ. ಚೈನೀಸ್ ಅಫಿಷಿಯಲ್ ಕರೆನ್ಸಿ ರೆನ್ಮಿಬಿ. ಬಟ್ ಅದನ್ನು ಯೂಶುವಲಾಗಿ ಯುವಾನ್ ಅಂತ ಕೂಡ ಕರೆಯಲಾಗುತ್ತೆ. ಯುವಾನ್ ಅಂದರೆ ಚೈನಾದಲ್ಲಿ ಒಂದು ನಮ್ಮಲ್ಲಿ ಯಾವ ರೀತಿ ರುಪಿ ಇದೆ ಅಥವಾ ಪೈಸೆ ಅಂತ ನಾವು ಕರಿತೀವಿ, ಆ ಥರ ಚೈನಾದಲ್ಲಿ ಯುವಾನ್ ಅಂತೇಳಿ ಒಂದು ಡಿನಾಮಿನೇಷನ್ಗೆ ಕರೀತಾರೆ. ಬಟ್ ರೆನ್ಮಿಬಿ ಅವರ ಅಫಿಷಿಯಲ್ ಕರೆನ್ಸಿ. ಕಳೆದ ಕೆಲವು ವರ್ಷಗಳ ಮುಂಚೆ ಚೀನಾದ ಸರ್ಕಾರ ಅಧಿಕೃತವಾಗಿ ತಾವೇ ಸ್ವತಃ ಯುಎನ್ನ ಒಂದು ಮೌಲ್ಯವನ್ನು ಅಪಮೌಲ್ಯೀಕರಣ ಮಾಡಿದ್ರು, ಡಿವ್ಯಾಲ್ಯೂ ಮಾಡಿದ್ರು. ಅಂದರೆ ಫಾರ್ ಎಕ್ಸಾಂಪಲ್, ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ನಮ್ಮ ರೂಪಾಯಿ ಲೆಕ್ಕದಲ್ಲಿ ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ಒಂದು ಅರೌಂಡ್ 70 ರೂಪಾಯಿ ಇದೆ. $1ಗೆ 70 ರೂಪಾಯಿ ಅಥವಾ 70 ಚಿಲ್ಲರೆ ರೂಪಾಯಿಗಳಾಗುತ್ತೆ. ಭಾರತ ಸರ್ಕಾರ ಈ $1ಗೆ 70 ರೂಪಾಯಿಗಳಿದ್ದನ್ನು ರೂಪಾಯಿಯ ಮೌಲ್ಯವನ್ನು ಸ್ವತಃ ತಾವೇ ಕುಗ್ಗಿಸಿ 80-90 ರೂಪಾಯಿ ಮಾಡೋದು. ಅಂದರೆ $1ಗೆ 90 ರೂಪಾಯಿ ಅಥವಾ 100 ರೂಪಾಯಿ ಮಾಡೋದು. ಅವಾಗೇನಾಗುತ್ತೆ, ನಮ್ಮ ರೂಪಾಯಿಯ ಮೌಲ್ಯ ಕಮ್ಮಿ ಆಗುತ್ತೆ, ಡಾಲರ್ನ ಮೌಲ್ಯ ನಮಗಿಂತ ಹೆಚ್ಚಾಗುತ್ತೆ. ಇದು ಯೂಶುವಲಾಗಿ ಮಾರ್ಕೆಟ್ ಫೋರ್ಸಸ್ನಲ್ಲಿ ಆಗ್ತಾ ಇರುತ್ತೆ. ಬಟ್ ಕೆಲವೊಂದು ಸರಿ ಸರ್ಕಾರಗಳು ಸ್ವತಃ ತಾವೇ ಡಿವ್ಯಾಲ್ಯೂಯೇಟ್ ಮಾಡ್ತವೆ ಕರೆನ್ಸಿಯನ್ನು, ಅಂದರೆ ಅಪಮೌಲ್ಯೀಕರಣವನ್ನು ಮಾಡ್ತಾರೆ. 70 ರೂಪಾಯಿ ಇದನ್ನು 90 ರೂಪಾಯಿ 100 ರೂಪಾಯಿ ಈ ರೀತಿ ಮಾಡೋದು. ಸೊ ಇದನ್ನು ಮಾಡಿದಾಗ ಏನು ಎಫೆಕ್ಟ್ ಆಗುತ್ತೆ ಅಂತೇಳಿ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಯೂಶುವಲಾಗಿ ನಾವು ಅನ್ಕೊಂತೀವಿ ವಿದೇಶಿ ಕರೆನ್ಸಿ ಮುಂದೆ ನಮ್ಮ ದೇಶದ ಕರೆನ್ಸಿಯ ಮೌಲ್ಯವನ್ನು ಅಪಮೌಲ್ಯ ಮಾಡೋದು ನಮ್ಮ ದೇಶಕ್ಕೆ ಡ್ಯಾಮೇಜ್ ಮಾಡುತ್ತೆ, ಅದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ನಾವು ಭಾವಿಸ್ತೀವಿ. ಬಟ್ ಹಂಗಿದ್ದರೆ ಚೈನಾದವ್ರು ಇದನ್ನು ಮಾಡ್ತಾನೆ ಇರಲಿಲ್ಲ.
ಬಿಕಾಸ್ ಇದೊಂದು ಸೀಕ್ರೆಟ್ ವೆಪನ್ ಅಂತ ನಾವು ಹೇಳ್ಬಹುದು. ಸೊ ಇದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಹೇಳುತ್ತೆ ಇಂಪ್ರೂವ್ಸ್ ದ ಕಾಂಪಿಟೇಟಿವ್ನೆಸ್ ಆಫ್ ದ ಡೊಮೆಸ್ಟಿಕ್ ಎಕ್ಸ್ಪೋರ್ಟ್ಸ್ ಇನ್ ದ ಫಾರಿನ್ ಮಾರ್ಕೆಟ್ಸ್. ಅಂದರೆ ವಿದೇಶಿ ಮಾರುಕಟ್ಟೆಗೆ ಯಾರಾದರೂ ಒಬ್ಬ ಭಾರತೀಯ ವ್ಯಕ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ರಫ್ತನ್ನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಅವನಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಖಂಡಿತ ಕರೆಕ್ಟ್. ಯಾಕಪ್ಪ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದಾನೆ. ಆತ ಏನು ಮಾಡ್ತಾ ಇರ್ತಾನೆ, ಸುಮ್ಮನೆ ಒಂದು ಸಿಮೆಂಟನ್ನು ರಫ್ತು ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಅವನು ರಫ್ತು ಮಾಡ್ತಕ್ಕಂತಹ ಸಿಮೆಂಟ್ $100 ಮೌಲ್ಯದ್ದು. ಅಂದರೆ ಒಂದು 100 kg ಸಿಮೆಂಟನ್ನು ಕಳಿಸ್ತಾ ಇದ್ದಾನೆ, 1 kg ಸಿಮೆಂಟಿಗೆ $1, ಒಟ್ಟು $100 ಅವನಿಗೆ ಸಿಗ್ತಾ ಇರುತ್ತೆ. ಸೊ ರೂಪಾಯಿ ಅಪಮೌಲ್ಯ ಮಾಡಿದ್ರೂ ಕೂಡ ಅವನಿಗೆ ಸಿಗ್ತಕ್ಕಂತಹದ್ದು $100. ಯಾಕಪ್ಪ ಅಂತ ಹೇಳಿದ್ರೆ ಗ್ಲೋಬಲ್ ಮಾರ್ಕೆಟಲ್ಲಿ ಅಂದರೆ ಜಾಗತಿಕ ಮಾರುಕಟ್ಟೆಯಲ್ಲಿ $1 kg ಸಿಮೆಂಟ್ನ ಬೆಲೆ $1 ಮಾತ್ರ ಇದೆ, ಅದೇನು ಚೇಂಜಸ್ ಆಗಿಲ್ಲ. ಸೊ ಹಾಗಾಗಿ ಅವನು ಇಲ್ಲಿಂದ ಸಪ್ಲೈ ಮಾಡಿದಾಗ ಅವನಿಗೆ $100 ಸಿಗುತ್ತೆ. ಬಟ್ ಅವನು ಅದೇ $100 ಭಾರತ ದೇಶಕ್ಕೆ ತೆಗೆದುಕೊಂಡು ಬಂದಾಗ ಮುಂಚೆ ಏನಾಗ್ತಿತ್ತು, ಅವನಿಗೆ $70 $1 ಇದ್ದಿದ್ದರಿಂದ $7,000 ಸಿಗ್ತಾ ಇತ್ತು. ಬಟ್ ಇವಾಗ ನಮ್ಮ ಸರ್ಕಾರ ರೂಪಾಯಿಯನ್ನು ಡಿವ್ಯಾಲ್ಯೂ ಮಾಡಿರೋದ್ರಿಂದ ಅಥವಾ ಅಪಮೌಲ್ಯೀಕರಣ ಮಾಡಿರೋದ್ರಿಂದ ರೂಪಾಯಿಯ ಡಾಲರ್ ಮತ್ತು ರೂಪಾಯಿ ವಿರುದ್ಧದ ಮೌಲ್ಯ ಎಷ್ಟಾಗುತ್ತೆ, $70 ಜಾಗದಲ್ಲಿ $90 ಆಗಿರುತ್ತೆ. ಸೊ ಆ ಒಂದು ರಫ್ತು ಮಾಡ್ತಕ್ಕಂಥ ವ್ಯಕ್ತಿಗೆ $7,000 ಬದಲಾಗಿ $100 ಎಷ್ಟಾಗುತ್ತೆ, $9,000 ಆಗುತ್ತೆ. ಸೊ $2,000 ನೆಟ್ ಪ್ರಾಫಿಟ್, ಒಂದು ಇಂಡೈರೆಕ್ಟ್ಲಿ ಅವನು ಪ್ರಾಫಿಟ್ ಮಾಡ್ಕೊತಾ ಇದ್ದಾನೆ. ಬೇರೆ ಪ್ರಾಫಿಟ್ನ ಹೊರತುಪಡಿಸಿ ಕೇವಲ ಈ ಡಿವ್ಯಾಲ್ಯೂಯೇಷನ್ನ ಕಾರಣದಿಂದನೇ ಅವನಿಗೆ ಆಗಿರತಕ್ಕಂತಹ ಪ್ರಾಫಿಟ್ $2,000 ಪ್ರಾಫಿಟ್ ಆಗಿರುತ್ತೆ. ಸೊ ಹಾಗಾಗಿ ಖಂಡಿತ ಇದು ಎಕ್ಸ್ಪೋರ್ಟ್ ಮಾಡೋರಿಗೆ ಖಂಡಿತ ಹೆಲ್ಪ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಇಂಪೋರ್ಟ್ ಮಾಡೋರಿಗೆ ಅಂದರೆ ಯಾರು ಆಮದನ್ನು ಮಾಡ್ಕೊಳ್ತಾರೆ ಅವರಿಗೆ ಖಂಡಿತ ಅದು ನೆಗೆಟಿವ್ ಆಗಿರುತ್ತೆ. ನಿಮಗೆ ಎಕ್ಸಾಂಪಲ್ ಅದಕ್ಕೆ ಕೊಟ್ಟಿರೋದು ನಿಮಗೆ, ಬಿಕಾಸ್ ನಿಮ್ಮ ಮೈಂಡಲ್ಲಿ ಅರ್ಥ ಆಗಬೇಕು ಯಾವ ಒಂದು ಎಕ್ಸಾಕ್ಟ್ ರೀತಿಯಲ್ಲಿ ಇದು ಎಕ್ಸ್ಪೋರ್ಟ್ಸನ್ನು ಸಪೋರ್ಟ್ ಮಾಡುತ್ತೆ ಮತ್ತು ಇಂಪೋರ್ಟನ್ನು ಡಿಸ್ಕರೇಜ್ ಮಾಡುತ್ತೆ ಅಂತೇಳಿ ಗೊತ್ತಾಗಬೇಕಾಗುತ್ತೆ. ಸೊ ಆಪ್ಷನ್ 1 ಖಂಡಿತ ಕರೆಕ್ಟ್ ಆಗಿರುತ್ತೆ. ಸೆಕೆಂಡ್ ಹೇಳುತ್ತೆ ಇಟ್ ಇನ್ಕ್ರೀಸಸ್ ದ ಫಾರಿನ್ ವ್ಯಾಲ್ಯೂ ಆಫ್ ದ ಡೊಮೆಸ್ಟಿಕ್ ಕರೆನ್ಸಿ. ಖಂಡಿತ ತಪ್ಪು. ಬಿಕಾಸ್ ಡಿವ್ಯಾಲ್ಯೂಯೇಷನ್ ಹೆಸರಲ್ಲೇ ಇದೆ, ಅದು ಮೌಲ್ಯವನ್ನು ಅಪಮೌಲ್ಯ ಮಾಡುತ್ತೆ ಹೊರತು ವ್ಯಾಲ್ಯೂವನ್ನು ರೈಸ್ ಮಾಡಲ್ಲ. ಸೊ ವಿದೇಶಿ ಕರೆನ್ಸಿಯ ಎದುರುಗಡೆ ಭಾರತೀಯ ಕರೆನ್ಸಿಯ ಅಥವಾ ಆ ಲೋಕಲ್ ಕರೆನ್ಸಿಯ ಒಂದು ಮೌಲ್ಯವನ್ನು ಅದು ಹೆಚ್ಚು ಮಾಡಲ್ಲ, ಬದಲಿಗೆ ಕಮ್ಮಿ ಮಾಡುತ್ತೆ, ಇದರ ಉಲ್ಟಾ ಮಾಡುತ್ತೆ. ಹಾಗಾಗಿ ಈ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ. ಅದೇ ರೀತಿ ಮೂರನೇ ಸ್ಟೇಟ್ಮೆಂಟ್ ನೋಡಿದ್ರೆ ಇಟ್ ಇಂಪ್ರೂವ್ಸ್ ದ ಟ್ರೇಡ್ ಬ್ಯಾಲೆನ್ಸ್. ಅಂದರೆ ವ್ಯಾಪಾರ ಏನು ಬ್ಯಾಲೆನ್ಸ್ ಅಂತ ಕರಿತೀವಿ ಅದನ್ನ ಇಂಪ್ರೂವ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಖಂಡಿತ ಇಂಪ್ರೂವ್ ಮಾಡಲ್ಲ. ಇದೇನು ಮಾಡುತ್ತೆ, ಟ್ರೇಡ್ ಬ್ಯಾಲೆನ್ಸನ್ನು ನೆಗೆಟಿವ್ ಮಾಡುತ್ತೆ. ಅಂದರೆ ಟ್ರೇಡ್ ಬ್ಯಾಲೆನ್ಸನ್ನು ಹೆಚ್ಚು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಭಾರತ ಮತ್ತು ಚೈನಾದಲ್ಲಿ ಆಲ್ರೆಡಿ ಟ್ರೇಡ್ ಬ್ಯಾಲೆನ್ಸ್ ಇದೆ, ಒಂದು ಸಿಕ್ಕಾಪಟ್ಟೆ ಜಾಸ್ತಿ ಬ್ಯಾಲೆನ್ಸ್ ಅವ್ರ ಕಡೆ ಟಿಲ್ಟ್ ಆಗಿರುತ್ತೆ. ಯಾಕಪ್ಪ ಅಂದರೆ ಚೈನಾದವರು ಭಾರತ ದೇಶಕ್ಕೆ ಮಾಡ್ತಕ್ಕಂತಹ ರಫ್ತು ಭಾರತದಿಂದ ಅವರು ಮಾಡ್ಕೊಳ್ತಕ್ಕಂತಹ ಆಮದಿಗಿಂತ ಬಹಳ ಕಡಿಮೆ. ಸೊ ಟ್ರೇಡ್ ಇಂಬ್ಯಾಲೆನ್ಸ್ ಇದೆ. ಸೊ ಅದೇ ಒಂದು ವೇಳೆ ಇವಾಗ ಚೈನಾದವರು ಯುವಾನನ್ನು ಡಿವ್ಯಾಲ್ಯೂ ಮಾಡಿದ್ರು, ಅಪಮೌಲ್ಯೀಕರಣ ಮಾಡಿದ್ರು, ಎಗೇನ್ ಏನಾಗುತ್ತೆ, ಅವರು ನಮಗೆ ಮಾಡ್ತಕ್ಕಂತಹ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ ಹೊರತು ಅವರು ನಮ್ಮಿಂದ ಮಾಡ್ಕೊಳ್ತಕ್ಕಂಥ ಇಂಪೋರ್ಟ್ ಮತ್ತೂ ಕಡಿಮೆ ಆಗುತ್ತೆ. ಹಾಗಾಗಿ ಟ್ರೇಡ್ ಬ್ಯಾಲೆನ್ಸ್ ಇಂಪ್ರೂವ್ ಆಗಲ್ಲ, ಬದಲಾಗಿ ಇನ್ನೊಂದು ಸ್ವಲ್ಪ ಹಾಳಾಗುತ್ತೆ ಅಗೇನೆಸ್ಟ್ ಇಂಡಿಯಾ. ಸೊ ಟ್ರೇಡ್ ಬ್ಯಾಲೆನ್ಸ್ ಅಂದ್ರೇನು, ಎಷ್ಟು ನಾವು ಫಾರ್ ಎಕ್ಸಾಂಪಲ್ 2 ದೇಶಗಳಿದ್ದಾವೆ, ಅದನ್ನು ಒಂದನ್ನು ಕಂಟ್ರಿ ಎ ಅಂತ ಕರೀರಿ, ಮತ್ತೊಂದನ್ನು ಕಂಟ್ರಿ ಬಿ ಅಂತ ಕರಿಬಹುದು. ಸೊ 2 ದೇಶಗಳ ಮಧ್ಯೆ ಎ ಇಂದ ಬಿಗೆ ಎಷ್ಟು ರಫ್ತಾಗುತ್ತೋ ಬಿ ಇಂದ ಎಗೆ ಅಷ್ಟೇ ರಫ್ತಾದರೆ ಅದು ಟ್ರೇಡ್ ಬ್ಯಾಲೆನ್ಸ್ ಅಂತ ಕರಿಬಹುದು, ಒಂದು ಬ್ಯಾಲೆನ್ಸ್ ಆಗಿರುತ್ತೆ. ಬಟ್ ಯಾವಾಗ ಒಂದು ದೇಶ ಮತ್ತೊಂದು ದೇಶಕ್ಕೆ ಹೆಚ್ಚಿನ ರಫ್ತು ಮಾಡಿ ಕಡಿಮೆ ಆಮದು ಮಾಡ್ಕೊಳ್ಳುತ್ತೋ ಆವಾಗ ಅದನ್ನು ಟ್ರೇಡ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ರೂಪಿ ಅಥವಾ ಈ ಒಂದು ಕರೆನ್ಸಿ ಡಿವ್ಯಾಲ್ಯೂಯೇಷನ್ ಮಾಡೋದ್ರಿಂದ ಖಂಡಿತ ಟ್ರೇಡ್ ಇಂಬ್ಯಾಲೆನ್ಸ್ ಆಗುತ್ತೆ, ಟ್ರೇಡ್ ಬ್ಯಾಲೆನ್ಸ್ ಯಾವುದೇ ಕಾರಣಕ್ಕೂ ಇಂಪ್ರೂವ್ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 1 ಮಾತ್ರ ಕರೆಕ್ಟ್ ಆಗಿರುತ್ತೆ. ಸೊ ಆಪ್ಷನ್ ಎ ಇಲ್ಲಿ ರೈಟ್ ಆನ್ಸರ್ ಆಗಿರುತ್ತೆ. 39ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಎಫೆಕ್ಟ್ಸ್ ಆಫ್ ಕ್ರಿಯೇಷನ್ ಆಫ್ ಬ್ಲ್ಯಾಕ್ ಮನಿ ಇನ್ ಇಂಡಿಯಾ ಹ್ಯಾಸ್ ಬೀನ್ ದ ಮೇನ್ ಕಾಸ್ ಆಫ್ ವರಿ ಟು ದ ಗವರ್ಮೆಂಟ್ ಆಫ್ ಇಂಡಿಯಾ. ಅಂದರೆ ನಮ್ಮ ದೇಶದಲ್ಲಿ ಕಪ್ಪು ಹಣ ಉತ್ಪತ್ತಿ ಆಗ್ತಾ ಇದೆಯಲ್ಲ, ಆ ಕಪ್ಪು ಹಣ ಉತ್ಪತ್ತಿ ಆಗ್ತಿರೋದ್ರಲ್ಲಿ ಕೆಳಗಿನ ಯಾವ ಒಂದು ನಿರ್ದಿಷ್ಟ ಕಾರಣದಿಂದ ನಮ್ಮ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಕಳವಳ ಉಂಟಾಗುತ್ತೆ, ಹೆಚ್ಚಿನ ಒಂದು ಪ್ರಾಬ್ಲಮ್ ಉಂಟಾಗುತ್ತೆ, ವರಿ ಉಂಟಾಗುತ್ತೆ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಬಹಳ ಸಿಂಪಲ್ ಆಗಿದೆ, ಈಸಿ ಪ್ರಶ್ನೆ. ಆಪ್ಷನ್ ಡಿ, ಲಾಸ್ ಆಫ್ ರೆವಿನ್ಯೂ ಟು ದ ಸ್ಟೇಟ್ ಎಕ್ಸ್ಚೆಕ್ಯೂರ್ ಡ್ಯೂ ಟು ಟ್ಯಾಕ್ಸ್ ಎವೇಷನ್. ಬಿಕಾಸ್ ಏನಾಗುತ್ತೆ, ಬ್ಲ್ಯಾಕ್ ಮನಿ ಆಗೋದ್ರಿಂದ ಬೇರೆ ಬೇರೆ ಪ್ರಾಬ್ಲಮ್ಗಳು ಕೂಡ ಆಗುತ್ತೆ. ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಖಜಾನೆಗೆ, ಇಲ್ಲಿ ಎಕ್ಸ್ಚೆಕ್ಯೂರ್ ಅಂದ್ರೇನು, ಖಜಾನೆ ಅಂತ ಕರಿಬಹುದು, ನಮ್ಮ ಸರ್ಕಾರದ ಖಜಾನೆ ಅಂತ ನಾವೇನು ಕರಿತೀವಿ ಅಥವಾ ಸರ್ಕಾರದ ಕನ್ಸೋಲಿಡೇಟ್ ಫಂಡ್ ಏನಿದೆ ಅದಕ್ಕೆ ಬರಬೇಕಾಗಿದ್ದಂತಹ ಟ್ಯಾಕ್ಸ್ ಅಥವಾ ತೆರಿಗೆ ಕಡಿಮೆ ಆಗುತ್ತೆ. ಬಿಕಾಸ್ ಯೂಶಲಿ ಏನಾಗುತ್ತೆ, ಒಂದು 10 ಕೋಟಿ ರೂಪಾಯಿ ಬ್ಲ್ಯಾಕ್ ಮನಿ ಇದೆ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಅನ್ಅಕೌಂಟೆಡ್ ಮನಿ. ಅಂದರೆ ಆ ದುಡ್ಡು ಎಲ್ಲಿಂದ ಬಂತು, ಯಾರಿಂದ ಹೇಗೆ ಬಂತು ಅಂತ ಅದು ಲೆಕ್ಕ ಯಾರಿಗೂ ಕೂಡ ಸಿಕ್ಕಿರಲ್ಲ, ಅದನ್ನೇ ನಾವು ಕಪ್ಪು ಹಣ ಬ್ಲ್ಯಾಕ್ ಮನಿ ಅಂತ ಕರಿತೀವಿ. ಸೊ ಲೆಕ್ಕ ಸಿಗದೇ ಇರುವಂಥ ಹಣ ಅಂದರೆ ಖಂಡಿತ ಯಾರು ಕೂಡ ಅದಕ್ಕೆ ಟ್ಯಾಕ್ಸ್ ಕೇಳೋಕ್ಕಾಗಲ್ಲ. ಸೊ ಅದರಿಂದ ಬರಬೇಕಾದಂತಹ ಟ್ಯಾಕ್ಸ್ ನಮ್ಮ ಸರ್ಕಾರಕ್ಕೆ ತಪ್ಪು ಹೋಗುತ್ತೆ. ಸೊ ಹಾಗಾಗಿ ಲಾಸ್ ಆಫ್ ರೆವಿನ್ಯೂ ಟು ದ ಸ್ಟೇಟ್ ಎಕ್ಸ್ಚೆಕ್ಯೂರ್ ಡ್ಯೂ ಟು ಟ್ಯಾಕ್ಸ್ ಎವೇಷನ್, ತೆರಿಗೆ ವಂಚನೆ ಇಂದ ನಮ್ಮ ಸರ್ಕಾರದ ಖಜಾನೆಗೆ ಆಗ್ತಕ್ಕಂತಹ ನಷ್ಟ ಈ ಒಂದು ಕಪ್ಪು ಹಣದ ಬಹುದೊಡ್ಡ ತೊಂದರೆ ಅಂತೇಳಿ ನಾವು ಹೇಳ್ಬಹುದು. ಆಪ್ಷನ್ ಡಿ ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ 40ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಲೈಕ್ಲಿ ಟು ಬಿ ದ ಮೋಸ್ಟ್ ಇನ್ಫ್ಲೇಷನರಿ ಇನ್ ಇಟ್ಸ್ ಎಫೆಕ್ಟ್. ಅಂದರೆ ಕೆಳಗಿನ ಯಾವ ಒಂದು ಫಿನಾಮಿನನ್ ಅತಿ ಹೆಚ್ಚಿನ ಹಣದುಬ್ಬರವನ್ನು ಕಾಸ್ ಮಾಡುತ್ತೆ. ಅಂದರೆ
ಅತಿ ಹೆಚ್ಚು ಹಣದುಬ್ಬರಕ್ಕೆ ಕಾರಣೀಭೂತವಾಗ್ತಕ್ಕಂತಹ ಕಾರಣ ಯಾವುದು ಅಂತ ಹೇಳಿದ್ದಾರೆ. 4 ಆಪ್ಷನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ದ ಮೋಸ್ಟ್ ಇನ್ಫ್ಲೇಷನರಿ ಇನ್ ಇಟ್ಸ್ ಎಫೆಕ್ಟ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಅದರ ಅರ್ಥ ಅದೇನೆ, ಕೆಳಗಿನ ಯಾವ ಒಂದು ಪ್ರಕ್ರಿಯೆ ನಡೆದಾಗ ಹೆಚ್ಚಿನ ಹಣದುಬ್ಬರ ಉಂಟಾಗುತ್ತೆ, ಹೆಚ್ಚಿನ ಇನ್ಫ್ಲೇಷನ್ ಉಂಟಾಗುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೂ ಕೂಡ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, ಕ್ರಿಯೇಷನ್ ಆಫ್ ನ್ಯೂ ಮನಿ ಟು ಫಿನಾನ್ಸ್ ಎ ಬಜೆಟ್ ಡೆಫಿಸಿಟ್. ನಿಮಗೆ ಮೊನ್ನೆ ಫಸ್ಟ್ ಪಾರ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಬಜೆಟ್ ಡೆಫಿಸಿಟ್ ಯಾವಾಗುತ್ತೆ, ಏನಕ್ಕಾಗುತ್ತೆ, ಆ ಡೆಫಿಸಿಟ್ದಾಗ ಏನು ಮಾಡಬಹುದು ಅಂತ ಹೇಳ್ತಾ ಇದ್ದೆ. ಸೊ ಕೊನೆಯ ಆಪ್ಷನ್ ಏನಪ್ಪ ಅಂತ ಹೇಳಿದ್ರೆ, ಯಾವುದೋ ಒಂದು ಸರ್ಕಾರ ಬಜೆಟನ್ನು ಮಂಡನೆ ಮಾಡಿದೆ, ಬಜೆಟ್ನಲ್ಲಿ ಅವರು ಮಾಡ್ತಕ್ಕಂತಹ ಖರ್ಚುಗಳಿಗೆ ಸಾಕಾಗುವಷ್ಟು ಆದಾಯ ಬರ್ತಾ ಇಲ್ಲ, ತೆರಿಗೆ ಅಥವಾ ತೆರಿಗೆಯೇತರ ಮೂಲಗಳಿಂದ ಕಲೆಕ್ಷನ್ ಆಗ್ತಾ ಇಲ್ಲ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ನಾನು ಅವತ್ತು ಹೇಳಿದ್ದೆ, ಅವಾಗ ಅವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಒಂದು ವಿದೇಶದಿಂದ ಸಾಲ ಪಡಿತಾರೆ, ಅಥವಾ ದೇಶೀಯ ಮೂಲಗಳಿಂದ ಸಾಲವನ್ನು ಪಡಿತಾರೆ, ಅಥವಾ ಅವರು ಸರ್ಕಾರಿ ಒಂದಷ್ಟು ಅಸೆಟ್ಸನ್ನು, ಸರ್ಕಾರಕ್ಕೆ ಸೇರಿದಂತಹ ಆಸ್ತಿಗಳನ್ನ ಹರಾಜು ಮಾಡ್ತಾರೆ, ಮಾರಾಟ ಮಾಡ್ತಾರೆ, ಅಥವಾ ಅವರು ಈ ಪ್ರೈವೇಟೈಸೇಷನ್ ಖಾಸಗೀಕರಣವನ್ನು ಮಾಡ್ತಾರೆ, ಅಥವಾ ಸ್ಟೇಕ್ ಸೇಲನ್ನು ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ LLCಯಲ್ಲಿ ಸರ್ಕಾರದ ಒಂದಷ್ಟು ಶೇರ್ ಇರುತ್ತೆ, ಅದನ್ನು ಬೇರೆಯವರಿಗೆ ಖಾಸಗಿಯವರಿಗೆ ಶೇರ್ನ ಮಾರಾಟ ಮಾಡ್ತಾರೆ. ಸೊ ಆ ಮೂಲಕ ಅವರು ಹಣವನ್ನು ಹೊಂದಿಸ್ತಕ್ಕಂತಹ ಪ್ರಯತ್ನವನ್ನು ಪಡ್ತಾರೆ. ಬಟ್ ಕಡೆ ಆಪ್ಷನ್ ಏನಪ್ಪ ಅಂತ ಹೇಳಿದ್ರೆ, ಕ್ರಿಯೇಷನ್ ಆಫ್ ನ್ಯೂ ಮನಿ ಟು ಫಿನಾನ್ಸ್ ಎ ಬಜೆಟ್ ಡೆಫಿಸಿಟ್, ಹೆಚ್ಚಿನ ನೋಟುಗಳನ್ನು ಮುದ್ರಣ ಮಾಡ್ತಕ್ಕಂತಹದ್ದು. ಇವಾಗ ಫಾರ್ ಎಕ್ಸಾಂಪಲ್ ಕೇಂದ್ರ ಸರ್ಕಾರ 20 ಲಕ್ಷ ಕೋಟಿ ರೂಪಾಯಿಗಳಿಗೆ ಬಜೆಟನ್ನು ಮಂಡನೆ ಮಾಡಿತ್ತು, ಬಟ್ 19,50,000 ಕೋಟಿ ರೂಪಾಯಿ ಮಾತ್ರ ನಮ್ಮ ಸರ್ಕಾರಕ್ಕೆ ಆದಾಯ ಬಂದಿದೆ, ಇನ್ನು 50,000 ಕೋಟಿ ರೂಪಾಯಿ ಬಂದಿಲ್ಲ. ಸೊ ಆ 50,000 ಕೋಟಿ ರೂಪಾಯಿಯನ್ನು ಅವರು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಏನು ಮಾಡ್ತಾರೆ, 50,000 ಕೋಟಿ ರೂಪಾಯಿ ಮೌಲ್ಯದ ಹೊಸ ನೋಟುಗಳನ್ನು ಪ್ರಿಂಟ್ ಮಾಡಿಬಿಡ್ತಾರೆ. ಸೊ ಯಾವಾಗ ನೋಟ್ಗಳನ್ನ ಪ್ರಿಂಟ್ ಮಾಡ್ತಾರೆ ಅವಾಗ ಇನ್ಫ್ಲೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಇಂತಹ ಎಕ್ಸಾಂಪಲ್ಸನ್ನು ನೀವು ಜಿಂಬಾಬ್ವೆ ಅಂತ ದೇಶಗಳು ನೋಡಿದ್ದೀರಾ. ಜಿಂಬಾಬ್ವೆಯಲ್ಲೂ ಕೂಡ ಒಂದು ಟೈಮಲ್ಲಿ ಈ ಥರ ಸಿಕ್ಕಾಪಟ್ಟೆ ಮನಿ ಪ್ರಿಂಟಿಂಗನ್ನು ಮಾಡಿಬಿಟ್ಟು ಅದರಲ್ಲಿ ನಾಗಾಲೋಟದಲ್ಲಿ ಇನ್ಫ್ಲೇಷನ್ ಏರ್ಬಿಟ್ಟಿತ್ತು. 1:100, 1:200 ಎಲ್ಲ ಇನ್ಫ್ಲೇಷನ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇದು ಅತ್ಯಂತ ಬ್ಯಾಡ್ ಅಂತ ನಾವು ಕರಿಬಹುದು. ಯೂಶಲಾಗಿ ಹೊಸ ಒಂದು ದುಡ್ಡನ್ನು ಪ್ರಿಂಟ್ ಮಾಡಬಾರ್ದು ಇನ್ಫ್ಲೇಷನ್ ನಮ್ಮ ಬಜೆಟ್ ಡೆಫಿಸಿಟ್ನ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ದ ಮೋಸ್ಟ್ ಇನ್ಫ್ಲೇಷನರಿ ಇನ್ ಇಟ್ಸ್ ಎಫೆಕ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ, ಕ್ರಿಯೇಷನ್ ಆಫ್ ನ್ಯೂ ಮನಿ ಟು ಫಿನಾನ್ಸ್ ಎ ಬಜೆಟ್ ಡೆಫಿಸಿಟ್. ಆಯಿತಾ. ಸೊ ಭಾಳ ಜನ ಯೂಶಲಾಗಿ ಎಕನಾಮಿಕ್ಸ್ ಬಗ್ಗೆ ಗೊತ್ತಿಲ್ಲ ಅಂದರೆ ಹಂಗೆ ಅನ್ಕೊಂತೀವಿ, ನಾವೇ ಅನ್ಕೋಬೋದು ಕೆಲವೊಂದ್ಸರಿ. ಏನಪ್ಪ ಅಂತ ಹೇಳಿದ್ರೆ, ಯಾವಾಗ ಸರ್ಕಾರಕ್ಕೆ ಎಲ್ಲರಿಗೂ ಕೊಡಲಿಕ್ಕೆ ದುಡ್ಡಿರಲ್ಲ, ಯಾವಾಗ ಮೊನ್ನೆ ಕೊರೋನಾ ಎಲ್ಲ ಬಂದಾಗ ಸರ್ಕಾರದ ಬಳಿ ಸಿಕ್ಕಾಪಟ್ಟೆ ಲಾಸ್ ಆಯಿತು, ತೆರಿಗೆ ಕಲೆಕ್ಟ್ ಆಗಲಿಲ್ಲ, ಅವಾಗ ನಾವೇನಂತ ಅನ್ಕೊಂತೀವಿ, RBI ಸರ್ಕಾರದ ಕೆಳಗೇ ಇದೆ, RBI ಬಳಿ ಬೇರೆ ಬೇರೆ ಭಾಗದಲ್ಲಿ ನೋಟ್ ಪ್ರಿಂಟಿಂಗ್ ಪ್ರೆಸ್ಗಳಿದ್ದಾವೆ, ಸೊ ಸರ್ಕಾರ ಹೆಚ್ಚಿನ ನೋಟ್ಗಳನ್ನ ಪ್ರಿಂಟ್ ಮಾಡಿಬಿಟ್ಟು ಜನರಿಗೆಲ್ಲ ಹಂಚಬಹುದಲ್ಲ ಅಂತ ಅನ್ಕೊಂತೀವಿ. ಬಟ್ ಹಂಗೆ ಹಂಚ್ತೀವಿ ಅಂತ ಹೇಳಿದ್ರೆ ಆ ನೋಟ್ಗಳೇನೋ ಹೆಚ್ಚಾಗಿ ಆಗುತ್ತೆ, ಬಟ್ ಆ ನೋಟಿಗೆ ಇರತಕ್ಕಂಥ ಮೌಲ್ಯ ಕಮ್ಮಿ ಆಗುತ್ತೆ. ಸೊ ಅದು ನಿಮಗೆ ಇನ್ಫ್ಲೇಷನ್ಗೆ ಲೀಡ್ ಮಾಡುತ್ತೆ, ಹಣದುಬ್ಬರಕ್ಕೆ ಒಂದು ರಹದಾರಿಯನ್ನು ತೋರಿಸುತ್ತೆ. ಸೊ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 41 ಕಾಣಿಸ್ಕೊಳ್ತಾ ಇದೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಇನ್ ಪ್ರಿಪೇರಿಂಗ್ ಎ ನ್ಯಾಚುರಲ್ ಮಸ್ಕಿಟೋ ರಿಪೆಲೆಂಟ್. ಇದು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಶ್ನೆ, ಸ್ವಲ್ಪ ನಿಮಗೆ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಕೆಳಗಿನ ಯಾವ ವಸ್ತುವನ್ನು ಬಳಕೆ ಮಾಡಿ ನ್ಯಾಚುರಲ್ ಮಸ್ಕಿಟೋ ರಿಪೆಲೆಂಟನ್ನು ನಾವು ತಯಾರು ಮಾಡಬಹುದು? ಮಸ್ಕಿಟೋ ರಿಪೆಲೆಂಟ್ ಅಂದ್ರೇನು? ಸೊಳ್ಳೆಗಳನ್ನು ಓಡಿಸ್ತಕ್ಕಂತಹ ಒಂದು ಸ್ವಾಭಾವಿಕ ವಸ್ತು, ಅದನ್ನು ನಾವು ನ್ಯಾಚುರಲ್ ಮಸ್ಕಿಟೋ ರಿಪೆಲೆಂಟ್ ಅಂತ ಕರಿತೀವಿ. ಯೂಶಲಾಗಿ ನೀವು TV ಆ್ಯಡ್ಗಳಲ್ಲಿ ನೋಡ್ತಾ ಇರಬಹುದು, ಯಾವುದೋ ಒಂದು ಸಿಂಥೆಟಿಕ್ ಕ್ರೀಮ್ ಬರುತ್ತೆ, ಅದನ್ನು ನಾವು ಮೈ ಮೇಲೆ ಅಪ್ಲೈ ಮಾಡ್ಕೊಂಡಾಗ ಮಸ್ಕಿಟೋ ಬೈಟ್ ಮಾಡಲ್ಲ, ಅಂದರೆ ಸೊಳ್ಳೆಗಳು ನಮಗೆ ಕಚ್ಚೋದಿಲ್ಲ ಅಂಥೇಳಿ. ಸೊ ಅದೇ ರೀತಿ ಸ್ವಾಭಾವಿಕವಾಗಿ ಯಾವ ಒಂದು ವಸ್ತುವನ್ನು ಬಳಕೆ ಮಾಡಿ ಈ ಸೊಳ್ಳೆಗಳನ್ನು ಓಡಿಸ್ತಕ್ಕಂಥ ನಾವು ಕೆಲಸವನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ, ಲೆಮನ್ ಗ್ರಾಸ್. ಲೆಮನ್ ಗ್ರಾಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಲಿಂಬೆ ಹುಲ್ಲು ಅಂತ ಕರಿಬಹುದು. ಲಿಂಬೆ ಹುಲ್ಲು, ಇದರ ಹೆಸರು ನೆನಪಿರಬೇಕಾಗುತ್ತೆ ನಿಮಗೆ. ಇದನ್ನು ಹಲವಾರು ಗಿಡಮೂಲಿಕೆಗಳಲ್ಲಿ ಬಳಕೆ ಮಾಡಲಾಗುತ್ತೆ, ಆಯುರ್ವೇದಿಕ್ ಔಷಧಿಗಳಲ್ಲಿ ಬಳಕೆ ಮಾಡಲಾಗುತ್ತೆ. ಸಾಕಷ್ಟು ಔಷಧೀಯ ಗುಣಗಳನ್ನು ಈ ಒಂದು ಗಿಡ ಹೊಂದಿದೆ, ಲೆಮನ್ ಗ್ರಾಸ್ ಅಥವಾ ಲಿಂಬೆ ಹುಲ್ಲು ಅಂತೇಳಿ. ಸೊ ಅದರ ಹೆಸರು ಹೇಳುವಂತೆ ಸ್ವಲ್ಪ ಲೆಮನ್ ಟೇಸ್ಟ್ ನಿಮಗೆ ಕಾಣಿಸ್ಕೊಳ್ಳುತ್ತೆ, ಸೋರ್ ಟೇಸ್ಟ್ ಕೂಡ ಅದರಲ್ಲಿ ಇರುತ್ತೆ. ಸೊ ಇದರಿಂದ ಮಾಡಿರ್ತಕ್ಕಂತಹ ಒಂದು ಲೇಹ್ಯವನ್ನು, ಅಂದರೆ ನಾವೇನು ಒಂದು ಪೇಸ್ಟ್ ಅಂತ ಕರಿತೀವಿ, ಅದನ್ನು ನಾವು ಯೂಸ್ ಮಾಡೋದ್ರಿಂದ ಖಂಡಿತ ಈ ಸ್ವಾಭಾವಿಕವಾಗಿ ಸೊಳ್ಳೆಗಳಿಂದ ಉಂಟಾಗ್ತಕ್ಕಂತಹ ಬೈಟ್ಸಿಂದ ಪ್ರೊಟೆಕ್ಷನ್ನ ಪಡ್ಕೋಬಹುದಾಗುತ್ತೆ. ಸೊ ಆಪ್ಷನ್ ಸಿ, ಲೆಮನ್ ಗ್ರಾಸ್ ವಿಲ್ ಬಿ ದ ರೈಟ್ ಆನ್ಸರ್. ಲೆಮನ್ ಗ್ರಾಸ್ ಯಾವ ರೀತಿ ಇರುತ್ತೆ ಅಂತ ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ ನೆನ್ಪಿಟ್ಕೋಬಹುದು. ಸೊ ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ, ಭಾಳ ಜನಕ್ಕೆ ಒಂಥರ ಗರಿಕೆ ಹುಲ್ ಥರ ಕಾಣಿಸ್ಕೊಳ್ತಾ ಇರಬಹುದು, ಬಟ್ ಇದು ಬಹಳ ದೊಡ್ಡದಾಗಿರುತ್ತೆ. ನೆಕ್ಸ್ಟ್ ಈ ಇಮೇಜಲ್ಲಿ ಕಾಣಿಸ್ಕೊಳ್ತಾ ಇದೆ, ಈವನ್ ಭತ್ತದ ಬೆಳೆಗಿಂತ ತುಂಬ ದೊಡ್ಡದು. ಒಂದು ಚಿಕ್ಕ ಸೈಜಿನ ಕಬ್ಬಿನ ಗಿಡಗಳು ಯಾವ ರೀತಿ ಕಾಣುತ್ತೋ ಆ ರೀತಿ ಕಾಣುತ್ತೆ ಲೆಮನ್ ಗ್ರಾಸ್. ಇದನ್ನು ಹೆಚ್ಚಾಗಿ ಬೆಳೀತಾರೆ. ಇದನ್ನು ಎಲ್ಲವನ್ನು ಕೂಡ ಯೂಶಲಿ ಗಿಡಮೂಲಿಕೆಗಳಿಗೆ, ಇಂತಹ ಒಂದು ಔಷಧಿಗಳ ತಯಾರಿಕೆಗೆ ಇದನ್ನು ಸಪ್ಲೈ ಮಾಡಲಾಗುತ್ತೆ. ಇದನ್ನು ಲೆಮನ್ ಗ್ರಾಸ್ ಅಂತ ಕರಿಬಹುದಾಗುತ್ತೆ. ಅದೇ ರೀತಿ 42nd ಕ್ವಶನ್ ಹೇಳುತ್ತೆ, ಕನ್ಸಿಡರ್ ದ ಫಾಲೋಯಿಂಗ್ ಕೈಂಡ್ಸ್ ಆಫ್ ಆರ್ಗ್ಯಾನಿಸಮ್ಸ್. ಇಲ್ಲಿ 4 ರೀತಿಯ ಬೇರೆ ಬೇರೆ ಜೀವಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಏನು ಕೇಳ್ತೀರಪ್ಪ ಅಂತ ಹೇಳಿದ್ರೆ, ಈ ಕೆಳಗಿನ ಯಾವ ಜೀವಿಗಳು ನಮ್ಮ ಫುಡ್ ಚೈನ್ನಲ್ಲಿ, ಅಂದರೆ ಆಹಾರ ಸರಪಳಿಯಲ್ಲಿ ಪ್ರೈಮರಿ ಪ್ರೊಡ್ಯೂಸರ್ಸ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾರೆ? ಬಿಕಾಸ್ ನಿಮಗೆಲ್ಲ ಗೊತ್ತಿರಬೇಕು, ನೀವು ಆಹಾರ ಸರಪಳಿಯನ್ನು ನೋಡ್ತಾ ಹೋದರೆ, ಈ ಫುಡ್ ಚೈನನ್ನು ನೋಡ್ತಾ ಹೋಗ್ತೀರಾ ಅಂತ ಹೇಳಿದ್ರೆ, ಅಲ್ಲಿ ನಿಮಗೆ ಪ್ರೈಮರಿ ಪ್ರೊಡ್ಯೂಸರ್ಸ್ ಕಾಣಿಸ್ಕೊಳ್ತಾರೆ, ಸೆಕೆಂಡರಿ ಪ್ರೊಡ್ಯೂಸರ್ಸ್ ಕಾಣಿಸ್ಕೊಳ್ತಾರೆ, ಕನ್ಸ್ಯೂಮರ್ಸ್ ಕಾಣಿಸ್ಕೊಳ್ತಾರೆ, ಹೀಗೆ ಬೇರೆ ಬೇರೆ ಹಂತಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ಅತ್ಯಂತ ಕೆಳ ಹಂತದಲ್ಲಿ ಮೂಲವಾಗಿ ಆಹಾರವನ್ನು
ಉತ್ಪಾದನೆ ಮಾಡ್ತಕ್ಕಂತಹ ಜೀವಿಗಳು, ಅವುಗಳನ್ನು ನಾವು ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ. ನಮಗೆ ಗಿಡಗಳಿರ್ಬೋದು, ಮರಗಳಿರ್ಬೋದು, ಅವೆಲ್ಲವೂ ಕೂಡ ಪ್ರೈಮರಿ ಪ್ರೊಡ್ಯೂಸರ್ಸ್ಗೆ ಬರ್ತಕ್ಕಂತಹ ವಸ್ತುಗಳಾಗಿದ್ದಾವೆ, ಜೀವಿಗಳಾಗಿದ್ದಾವೆ. ಬಟ್ ಇಲ್ಲಿ ಕೇಳಿರ್ತಕ್ಕಂತಹ 4 ಜೀವಿಗಳಲ್ಲಿ ಯಾವ್ಯಾವು ಪ್ರೈಮರಿ ಪ್ರೊಡ್ಯೂಸರ್ಸ್ ಆಗ್ತವೆ ಅಂದರೆ ಮೂಲವಾಗಿ ಆಹಾರ ಉತ್ಪಾದನೆ ಮಾಡ್ತಕ್ಕಂಥದ್ದು. ನೀವು ಮನುಷ್ಯನ ತಗೊಂಡ್ರೆ ಮನುಷ್ಯ ಯಾವುದೇ ಕಾರಣಕ್ಕೂ ತನ್ನ ಆಹಾರ ತಾನೇ ಉತ್ಪಾದನೆ ಮಾಡ್ಕೊಳ್ಳಲ್ಲ, ಬದಲಾಗಿ ಆತ ಈ ಒಂದು ಗಿಡ ಮರಗಳು ಅಂದರೆ ಪ್ಲ್ಯಾಂಟ್ಸ್ ಏನಿದೆ ಅವುಗಳ ಮೇಲೆ ಡಿಪೆಂಡೆಂಟ್ ಆಗಿರ್ತಾನೆ, ಅಥವಾ ಬೇರೆ ಅನಿಮಲ್ಸ್ ಮೇಲೆ, ಬೇರೆ ಪ್ರಾಣಿಗಳ ಮೇಲೆ ಆತ ಡಿಪೆಂಡೆಂಟ್ ಆಗಿರ್ತಾನೆ. ಅದೇ ರೀತಿ ಬೇರೆ ಬೇರೆ ಪ್ರಾಣಿಗಳನ್ನು ಕೊಡಿದ್ರೆ, ನೀವು ಒಂದು ನಾಯಿ ಇರಬಹುದು, ಬೆಕ್ಕಿರಬಹುದು, ಅವುಗಳು ಕೂಡ ಬೇರೆ ಪ್ರಾಣಿಗಳನ್ನ ಹಿಡಿದು ತಿಂದ್ಬಿಟ್ಟು ಬದುಕ್ತವೆ, ಅಥವಾ ಬೇರೆ ಸಸ್ಯಗಳನ್ನು ತಿಂದ್ಬಿಟ್ಟು ಬದುಕ್ತವೆ. ಅಂದರೆ ಈಗ ಜಿಂಕೆ ಇರ್ಬೋದು, ಕಾಡೆಮ್ಮೆ ಇರಬಹುದು, ದನಕರುಗಳಿರ್ಬೋದು. ಸೊ ಅವೆಲ್ಲವೂ ಕೂಡ ಕನ್ಸ್ಯೂಮರ್ಸ್ ಆಗ್ತವೆ. ಬಟ್ ಪ್ರೈಮರಿ ಪ್ರೊಡ್ಯೂಸರ್ಸ್ ಅಪ್ಪ ಅಂತ ಹೇಳಿದ್ರೆ ಯಾವ್ಯಾವ ಜೀವಿಗಳು ಮೂಲವಾಗಿ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೋ, ಅದು ಭತ್ತ ಇರಬಹುದು, ಅದೇ ಗೋಧಿ ಇರಬಹುದು, ಅಥವಾ ಕೆಲವೊಂದು ರೀತಿಯ ಪಾಚಿ ಇರಬಹುದು, ಇವೆಲ್ಲವೂ ಏನು ಮಾಡ್ತಾವಪ್ಪ ಅಂತ ಹೇಳಿದ್ರೆ ತಮ್ಮ ಆಹಾರವನ್ನು ತಾವೇ ಒಂದು ಉತ್ಪಾದನೆ ಮಾಡ್ಕೊಳ್ತವೆ. ಬಟ್ ಈ ಜೀವಿಗಳನ್ನ ತಿಂದುಬಿಟ್ಟು ಬೇರೆ ಜೀವಿಗಳು ಬದುಕ್ತಾ ಹೋಗ್ತವೆ. ಸೊ ಅದು ಪ್ರೈಮರಿ ಒಂದು ಪ್ರೊಡ್ಯೂಸರ್ಸ್ನ ಡೆಫಿನೇಷನ್ ಆಗಿರುತ್ತೆ. ಸೊ ಈ 4ರಲ್ಲಿ ಯಾವುದು ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ 2 and 3 ಓನ್ಲಿ ಆಗಿರುತ್ತೆ. ಬಿಕಾಸ್ ಸೈನೋಬ್ಯಾಕ್ಟೀರಿಯಾ ಮತ್ತು ಡಯಾಟಮ್ಸ್ ನಿಮಗೇನು ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ, ಇವೆರಡೂ ಕೂಡ ಆಟೋಟ್ರೋಪ್ಸ್ ಆಗಿರ್ತವೆ, ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಸೈನೋಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಹೆಸರು ಹೇಳುವಂತೆ ಒಂದು ರೀತಿಯ ಬ್ಯಾಕ್ಟೀರಿಯಾ, ಅದನ್ನು ಬ್ಲೂ ಗ್ರೀನ್ ಆಲ್ಗೆ ಅಂತ ಕೂಡ ಕರೆಯಲಾಗುತ್ತೆ. ಬ್ಲೂ ಗ್ರೀನ್ ಆಲ್ಗೆ ಅಥವಾ ಸೈನೋಬ್ಯಾಕ್ಟೀರಿಯಾ, ಅದು ಕೂಡ ನೀರಿನಲ್ಲಿ ಕಾಣಿಸ್ಕೊಳ್ತೀವಿ ನಿಮಗೆ. ಅದು ಕೂಡ ತನ್ನ ಆಹಾರವನ್ನು ತಾನೇ ತಯಾರಿಸ್ಕೊಳ್ಳುತ್ತೆ. ಕೆಲವೊಂದು ಚಿಕ್ಕ ಚಿಕ್ಕ ಮೀನುಗಳಿರಬಹುದು ಅಥವಾ ಈ ಅಕ್ವಾಟಿಕ್ ಅನಿಮಲ್ಸ್ ಈ ಸೈನೋಬ್ಯಾಕ್ಟೀರಿಯಾಗಳನ್ನ ತಿಂದುಬಿಟ್ಟು ಜೀವಿಸ್ತವೆ. ಹಾಗಾಗಿ ಇವು ಪ್ರೈಮರಿ ಬ್ಯಾಕ್ಟೀರಿಯಾ ಆಗಿರ್ತವೆ. ಅದೇ ರೀತಿ ಡಯಾಟಮ್ಸ್ ಅಂದರೂ ಕೂಡ ಇವು ಕೂಡ ಒಂದು ರೀತಿಯ ಪಾಚಿಗೆ ಸಂಬಂಧಪಟ್ಟಂಥ, ಆಲ್ಗೆಗೆ ಸಂಬಂಧಪಟ್ಟಂಥ ಒಂದು ಜೀವಿಗಳಾಗಿರ್ತವೆ. ಇವು ಕೂಡ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಮತ್ತು ಬಹಳಷ್ಟು ಅಕ್ವಾಟಿಕ್ ಅನಿಮಲ್ಸ್ಗೆ ಒಂದು ಆಹಾರದ ಮೂಲ ಆಗಿರ್ತವೆ. ಹಾಗಾಗಿ ಇವು ನಾವು ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂತೇಳಿ ಕರಿಬಹುದಾಗುತ್ತೆ. ಸೊ ಈ ಬಗ್ಗೆ ನಿಮಗೆ ಕಾಣಿಸ್ಕೊಳ್ತಾ ಇದೆ. ನಿಮಗೆ ನಾನು ಆಗಲೇ ಹೇಳಿದೆ ಈ ಸೈನೋಬ್ಯಾಕ್ಟೀರಿಯಾ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಅಂತೇಳಿ. ಸೊ ನೀರಲ್ಲಿ ಕೆಲವೊಮ್ಮೆ ತುಂಬ ಕಲುಷಿತವಾಗಿರ್ತಕ್ಕಂಥ ನೀರಿನಲ್ಲಿ ಇದ್ದಿರ ಒಂದು ಗ್ರೀನಿಶ್ ಲೇಯರ್ ನಿಮಗೆ ಅಪಿಯರ್ ಆಗಬಹುದು, ಒಂದು ಹಸಿರು ಬಣ್ಣದ ಲೇಯರ್ ಕಾಣಿಸ್ಕೊಳ್ಳುತ್ತೆ. ಈ ಹಸಿರು ಬಣ್ಣದ ಲೇಯರ್ ಏನಿದೆ ಅದೇ ನಿಮಗೆ ಈ ಭಾಗದಲ್ಲಿ ಕಾಣಿಸ್ಕೊಂಡಂಥ ಸೈನೋಬ್ಯಾಕ್ಟೀರಿಯಾ ಆಗಿರುತ್ತೆ. ಸೈನೋಬ್ಯಾಕ್ಟೀರಿಯಾ ಅಥವಾ ಬ್ಲೂ ಗ್ರೀನ್ ಆಲ್ಗೆ ಅಂತಲೂ ಕೂಡ ಅದನ್ನು ಕರಿತೀವಿ. ಹೆಸರು ಮಾತ್ರ ಪಾಚಿ ಆಗಲಿಕ್ಕಿಂತ ಹೆಚ್ಚಾಗಿ ಒಂದು ಬ್ಯಾಕ್ಟೀರಿಯಾ ಪ್ರಭೇದಕ್ಕೆ ಸೇರಿರುತ್ತೆ. ಇದನ್ನು ತಿಂದ್ಬಿಟ್ಟು ಬೇರೆ ಬೇರೆ ಚಿಕ್ಕ ಪುಟ್ಟ ಮೀನುಗಳು ಜೀವನ ಮಾಡ್ತವೆ. ಸೊ ಇಲ್ಲೂ ಕೂಡ ನಿಮಗೆ ಕಾಣಿಸ್ಕೊಳ್ತಾ ಇರತಕ್ಕಂತಹದ್ದು ಸೈನೋಬ್ಯಾಕ್ಟೀರಿಯಾ ಅಥವಾ ಬ್ಲೂ ಗ್ರೀನ್ ಆಲ್ಗೆ. ಆ್ಯಂಡ್ ಈ ಭಾಗದಲ್ಲಿ ಕಾಣಿಸ್ಕೊಳ್ತಿರ್ತಕ್ಕಂಥ ಮೈಕ್ರೋಸ್ಕೋಪಿಕ್ ಆರ್ಗನಿಸಮ್ಸ್ ನಿಮಗೆ ಡಯಾಟಮ್ಸ್ ಆಗಿರುತ್ತೆ. ಸೊ ಡಯಾಟಮ್ಸ್ ಕೂಡ ಒಂದು ಪ್ರೈಮರಿ ಪ್ರೊಡ್ಯೂಸರ್ಸ್ ಆಗಿ ನಮ್ಮ ಒಂದು ಆಹಾರ ಸರಪಳಿಯಲ್ಲಿ ಗುರುತಿಸ್ಕೊಳ್ತವೆ. ಅದೇ ರೀತಿ 43ನೇ ಪ್ರಶ್ನೆ ಹೇಳುತ್ತೆ, ಕನ್ಸಿಡರ್ ದ ಫಾಲೋಯಿಂಗ್ ಅನಿಮಲ್ಸ್. ಇಲ್ಲಿ 3 ಪ್ರಾಣಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಏನು ಕೇಳ್ತಿದ್ದಾರಪ್ಪ ಅಂತ ಹೇಳಿದ್ರೆ, ಈ 3ರಲ್ಲಿ ಯಾವ ಪ್ರಾಣಿಗಳು ಯಾವುದಾದ್ರೂ ಒಂದು ಬೇಟೆಗಾರ ಅಟ್ಯಾಕ್ ಮಾಡಿದ್ರೆ, ಅಂದರೆ ಕಾಡಿನಲ್ಲಿದ್ದಾಗ ಬೇಟೆ ಆಡಲಿಕ್ಕೆ ಯಾವುದೊಂದು ಪ್ರಾಣಿ ಅವುಗಳಿಗೆ ಅಟ್ಯಾಕ್ ಮಾಡಿದಾಗ ಅವು ರೋಲ್ಸ್ ಅಪ್ ಆರ್ ರೋಲ್ ಅಪ್ ಆ್ಯಂಡ್ ಪ್ರೊಟೆಕ್ಟ್ ದೇರ್ ವಲ್ನರಬಲ್ ಪಾರ್ಟ್ಸ್. ಇದರಲ್ಲಿ ಯಾವ ಒಂದು ತಮ್ಮ ಒಂದು ಬಾಡಿಯನ್ನು ರೋಲ್ ಮಾಡ್ಕೊಂಡ್ಬಿಟ್ಟು, ರೋಲ್ ಅಂದರೆ ಗೊತ್ತಾಗುತ್ತಲ್ಲ, ಸೊ ಸ್ಟ್ರೈಟಾಗೆ ಸುಮ್ಮನೆ ನಿಮಗೆ ಚಿತ್ರ ಬರೆದು ತೋರಿಸ್ತೀನಿ. ಒಂದು ಜೀವಿ ಈ ರೀತಿ ಇರುತ್ತೆ, ಯಾವುದೋ ಒಂದು ಅಟ್ಯಾಕ್ ಮಾಡಲಿಕ್ಕೆ ಒಂದು ಅನಿಮಲ್ ಬಂತು ಅಂತ ಹೇಳಿದ್ರೆ ಅದು ಕರ್ಲ್ ಆಗಿಬಿಡುತ್ತೆ, ರೋಲ್ ಅಪ್ ಆಗಿಬಿಡುತ್ತೆ. ನೀವು ಹಲವಾರು ಹುಳಗಳು ನೋಡಿರ್ತೀರ, ವರ್ಮ್ಸ್ ಅಂತ ನಾವೇನು ಕರಿತೀವಿ. ಅದನ್ನು ನೀವು ಹೋಗ್ಬಿಟ್ಟು ಟಚ್ ಮಾಡಿದ್ರೆ, ಜರಿಗಳಿರ್ಬೋದು, ಬೇರೆ ಬೇರೆ ಚಿಕ್ಕ ಚಿಕ್ಕ ವರ್ಮ್ಸ್ ಇರ್ಬೋದು, ನೀವು ಅದನ್ನು ಟಚ್ ಮಾಡಿದ್ರೆ ಇಮಿಡಿಯೇಟ್ ಕರ್ಲ್ ಅಪ್ ಆಗಿಬಿಡುತ್ತೆ, ರೋಲ್ ಅಪ್ ಆಗಿಬಿಡುತ್ತೆ. ಅಂದರೆ ಹಿಂಗೆ ಸ್ಟ್ರೈಟಾಗಿ ಇದು ರೋಲ್ ಆಗುತ್ತೆ. ಸೊ ದಟ್ ಅವುಗಳ ವೈಟಲ್ ಪಾರ್ಟ್ಸ್, ಅಂದರೆ ಅವುಗಳ ತಲೆ ಇರ್ಬೋದು ಅಥವಾ ಅವುಗಳ ಕೆಳಭಾಗ, ಹೊಟ್ಟೆಯ ಕೆಳಭಾಗ ಇರ್ಬೋದು ಅಥವಾ ಕಾಲುಗಳಿರ್ಬೋದು, ಇವರು ಪ್ರೊಟೆಕ್ಟ್ ಮಾಡ್ಕೊಳ್ತವೆ. ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ಕರ್ಲ್ ಆಗುತ್ತೆ. ಯೂಶುವಲಾಗಿ ಕರ್ಲ್ ಆದಾಗ ಅವನ್ನ ಅಟ್ಯಾಕ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಬಿಕಾಸ್ ಇವೆಲ್ಲವೂ ಕೂಡ ತಮ್ಮ ಒಂದು ಮೇಲ್ಮೈಯನ್ನು, ತಮ್ಮ ಬಾಹ್ಯ ಮೈ ಏನಿರುತ್ತೆ ಅದನ್ನು ತುಂಬ ಹಾರ್ಡ್ ಪಾರ್ಟ್ಗಳಿಂದ ಮಾಡಲ್ಪಟ್ಟಿರ್ತವೆ. ಸೊ ಹಾಗಾಗಿ ಅವುಗಳನ್ನು ಬೇಟೆಯಾಡೋದು ಬಹಳ ಕಷ್ಟಕರ ಆಗುತ್ತೆ. ಸೊ ತಮ್ಮ ದೇಹವನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ರೋಲ್ ಆಗ್ತಕ್ಕಂತಹ ಜೀವಿಗಳು ಯಾವುದ್ಯಾವುದು ಅಂತ ಕೇಳಿದ್ದಾರೆ. ತುಂಬ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಯಾರು ಸ್ವಲ್ಪ ನ್ಯಾಷನಲ್ ಜಿಯೋಗ್ರಫಿಕ್ ಇರ್ಬೋದು, ಡಿಸ್ಕವರಿ ಇರ್ಬೋದು, ಅನಿಮಲ್ ಪ್ಲಾನೆಟ್ ಇಂತಹ ಚಾನಲ್ಸನ್ನು ವೀಕ್ಷಣೆ ಮಾಡ್ತೀರಾ, ಈ ನ್ಯಾಚುರಲ್ ಈ ಒಂದು ಅನಿಮಲ್ಸ್ ಬಗ್ಗೆ ಯಾರು ಸಾಕಷ್ಟು ಇಂಟ್ರೆಸ್ಟನ್ನು ಹೊಂದಿದ್ದೀರಾ, ನೀವು ಬಹಳ ಈಸಿಯಾಗಿ ಇದನ್ನು ಟಿಕ್ ಮಾಡಬಹುದು. ಇದಕ್ಕೆ ಸರಿಯಾದಂಥ ಆನ್ಸರ್ ಆಪ್ಷನ್ ಡಿ 1 and 3 ಓನ್ಲಿ ಆಗಿರುತ್ತೆ. ಇಲ್ಲಿ ಹೆಡ್ಜ್ ಹಾಗ್ ಮತ್ತು ಪ್ಯಾಂಗೋಲಿನ್, ಐ ಥಿಂಕ್ ಬಹಳ ಜನ ಪ್ಯಾಂಗೋಲಿನ್ ಕೇಳಿರ್ತೀರಾ, ಬಟ್ ಹೆಡ್ಜ್ ಹಾಗ್ ಸ್ವಲ್ಪ ಜನ ಕನ್ಫ್ಯೂಸ್ ಆಗಬಹುದು. ಬಟ್ ಭಾಳ ಸಿಂಪಲ್ ಆಗಿದೆ. ನಾವೇನು ಕನ್ನಡದಲ್ಲಿ ಮುಳ್ಳು ಹಂದಿ ಅಂತ ಕರಿತೀವಿ. ಮುಳ್ಳು ಹಂದಿ ಅಂತ ಹೇಳಿದ್ರೆ ಅದನ್ನ ಇಂಗ್ಲೀಷಲ್ಲಿ ಹೆಡ್ಜ್ ಡಾಗ್ ಅಂತ ಕರೀತಾರೆ. ಮೈ ಮೇಲೆ ಕಂಪ್ಲೀಟಾಗಿ ಮುಳ್ಳುಗಳನ್ನ ಹೊಂದಿರುತ್ತೆ. ಯಾವುದಾದ್ರೂ ಜೀವಿ ಅಟ್ಯಾಕ್ ಮಾಡಕ್ಕೆ ಬಂದರೆ ತನ್ನ ಮುಳ್ಳುಗಳನ್ನು ಚದುರಿಸುತ್ತೆ. ಅದೇ ರೀತಿ ಅದು ಈ ರೋಲ್ ಅಪ್ ಕೂಡ ಆಗ್ಬಿಡುತ್ತೆ, ಕರ್ಲ್ ಆಗಿಬಿಡುತ್ತೆ. ಸೊ ಕರ್ಲ್ ಆದಾಗ ಆ ಜೀವಿ ಅಟ್ಯಾಕ್ ಮಾಡಕ್ಕೆ ಬಂದರೆ ಕೇವಲ ಮುಳ್ಳುಗಳು ಮಾತ್ರ ಸಿಗ್ತಿರುತ್ತೆ, ಈ ಒಂದು ಜೀವಿಯ ಕೆಳಭಾಗ ಸಿಗ್ತಾ ಇರಲ್ಲ. ಸೊ ಹಾಗಾಗಿ ಹೆಡ್ಜ್ ಹಾಗ್ ಕೂಡ ಇದಕ್ಕೆ ಒಂದು ಆಪ್ಷನ್ ಆಗಿರುತ್ತೆ. ಆ್ಯಂಡ್ 3ನೇ ಆಪ್ಷನ್ ಪ್ಯಾಂಗೋಲಿನ್ ಅಂತ ಹೇಳಿದ್ರೆ ನಾವೇನು ಚಿಪ್ಪು ಹಂದಿ ಅಂತ ಕರಿತೀವಿ.
ಇದಂತೂ ಸಿಕ್ಕಾಪಟ್ಟೆ ಅಳಿವಿನಂಚಿಲಿರ್ತಕ್ಕಂಥ ಒಂದು ಜೀವಿ, ಒಂದು ಔಷಧೀಯ ಗುಣಗಳಿದೆ ಅಂಥೇಳಿ ಇದರ ಒಂದು ಚಿಪ್ಪುಗಳಿಗಾಗಿ ಮತ್ತು ಮಾಂಸಕ್ಕಾಗಿ ಸಿಕ್ಕಾಪಟ್ಟೆ ಬೇಟೆಯನ್ನು ಆಡ್ತಾರೆ. ಎಸ್ಪೆಷಲಿ ಚೈನಾದಲ್ಲಿ ಇದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಒಂದು ಪ್ರೊಟೆಕ್ಟೆಡ್ ಅನಿಮಲ್ ಅಂತ ಕರಿಬಹುದು. ಸೊ ಈ ಚಿಪ್ಪು ಹಂದಿ ಕೂಡ ಯಾವುದಾದ್ರೂ ಒಂದು ಜೀವಿ ಅಟ್ಯಾಕ್ ಮಾಡಕ್ಕೆ ಬಂತು ಅಂತ ಹೇಳಿದ್ರೆ ರೋಲ್ ಅಪ್ ಆಗಿಬಿಟ್ಟು ತನ್ನನ್ನು ತಾವು ಬಚಾವ್ ಮಾಡ್ಕೊಳ್ಳುತ್ತೆ. ಸೊ 1 and 3 ಮಾತ್ರ ಕರೆಕ್ಟ್ ಆಗಿರುತ್ತೆ. 2 ಯಾಕಪ್ಪ ತಪ್ಪು ಅಂತ ಹೇಳಿದ್ರೆ ಮ್ಯಾರ್ಮೋಟ್ ಅಂತ ಹೇಳಿದ್ರೆ ಏನು, ರೋಡೆಂಟ್ಸ್ ಅಂತ ಕರಿಬಹುದು. ನಾವೇನು ಹೆಗ್ಗಣ ಅಂತ ಕರಿತೀವಿ, ಒಂದು ದೊಡ್ಡ ಇಲಿಯ ಜಾತಿಗೆ ಸೇರಿರತಕ್ಕಂತಹ ಪ್ರಾಣಿ ರೋಡೆಂಟ್. ಅವು ಈ ರೀತಿ ರೋಲಪ್ ಆಗುವಂತಹ ಕೆಲಸಗಳು ಮಾಡಲ್ಲ. ಬಿಕಾಸ್ ಅವು ರೋಲಪ್ ಆದರೂ ಕೂಡ ಪ್ರಯೋಜನ ಇಲ್ಲ. ಬಿಕಾಸ್ ಅವುಗಳ ಮೇಲ್ಮೈ ತುಂಬ ಮೃದುವಾಗಿರೋದ್ರಿಂದ ರೋಲಪ್ ಆದರೂ ಕೂಡ ಬೇಟೆ ಆಡಕ್ಕೆ ಬಂದಿರತಕ್ಕಂಥ ಪ್ರಾಣಿ ಅದನ್ನು ಬೇಟೆ ಆಡುತ್ತೆ. ಬಟ್ ಅದೇ ಪ್ಯಾಂಗೋಲಿನ್ ಮತ್ತು ಮುಳ್ಳು ಹಂದಿ ಹೆಡ್ಜ್ಹಾಗ್ ಆದರೆ ಅವುಗಳ ಮೇಲ್ಮೈ ತುಂಬ ಹಾರ್ಡ್ ಆಗಿರೋದ್ರಿಂದ ಆ ಮೇಲ್ಭಾಗದಿಂದ ಅಟ್ಯಾಕ್ ಮಾಡಲಿಕ್ಕೆ ಈ ಬೇಟೆಯಾಡುವಂತಹ ಪ್ರಾಣಿಗಳಿಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅವು ರೋಲಪ್ ಆಗ್ತವೆ. ಸೊ 1 and 3 ಮಾತ್ರ ಕರೆಕ್ಟ್ ಆಗಿರುತ್ತೆ. ಈ ಭಾಗದಲ್ಲಿ ನಿಮಗೆ ಹೆಡ್ಜ್ಹಾಗ್ ಕಾಣಿಸ್ಕೊಳ್ತಾ ಇದೆ, ಮುಳ್ಳು ಹಂದಿ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಅಂತೇಳಿ. ಸೊ ಇದು ತನ್ನ ಪ್ರೊಟೆಕ್ಷನ್ ಮೆಕ್ಯಾನಿಸಮ್ಗೋಸ್ಕರ ಈ ಮುಳ್ಳುಗಳನ್ನು ತನ್ನ ದೇಹದ ಮೇಲೆ ಹೊಂದಿರುತ್ತೆ. ಅದರ ಮುಖ ನೋಡಿ ಕಾಣಿಸ್ತಾ ಇದೆ, ಮುಖಕ್ಕೆ ಮುಖ ಭಾಗ ಇರಬಹುದು ಅಥವಾ ಕಾಲುಗಳು ಕೆಳಭಾಗದಲ್ಲಿ ಮುಳ್ಳುಗಳು ಇರೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಒಂದು ವೇಳೆ ಈ ಬೇರೆ ಪ್ರಾಣಿಗಳು ಅಟ್ಯಾಕ್ ಮಾಡಿದ್ರೆ ಅವುಗಳು ಈಸಿಯಾಗಿ ಸುಲಭದ ತುತ್ತಾಗ್ತವೆ. ಹಾಗಾಗಿ ಕರ್ಲಪ್ ಮಾಡ್ಕೊಂಡ್ಬಿಟ್ರೆ ತಮ್ಮನ್ನು ತಾವು ಬಚಾವ್ ಮಾಡ್ಕೋಬಹುದು. ಸೊ ಇಲ್ಲಿ ಕಾಣಿಸ್ಕೊಳ್ತಿರ್ತಕ್ಕಂತಹದ್ದು ಅತ್ಯಂತ ಅಳಿವಿನಂಚಿಲಿರ್ತಕ್ಕಂತಹ ಪ್ಯಾಂಗೋಲಿನ್ ಅಥವಾ ಚಿಪ್ಪು ಹಂದಿ ಅನ್ನುವಂತಹ ಪ್ರಾಣಿ. ಇದು ಕೂಡ ಕರ್ಲಪ್ ಆಗುವಂತಹ ಒಂದು ಮೆಕ್ಯಾನಿಸಮನ್ನು ಹೊಂದಿದೆ. ಅದೇ ರೀತಿ ಕ್ವಶನ್ ನಂಬರ್ 44 ಕಾಣಿಸ್ಕೊಳ್ತಾ ಇದೆ, ವಿತ್ ರೆಫರೆನ್ಸ್ ಟು ದ ನ್ಯೂಯಾರ್ಕ್ ಡಿಕ್ಲರೇಷನ್ ಆನ್ ಫಾರೆಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಅಂದರೆ ಈ ನ್ಯೂಯಾರ್ಕ್ ಡಿಕ್ಲರೇಷನ್ ಆನ್ ಫಾರೆಸ್ಟ್ ಅಂದರೆ ಈ ಅರಣ್ಯಗಳ ಮೇಲಿನ ನ್ಯೂಯಾರ್ಕ್ ಹೇಳಿಕೆ ಅನ್ನುವಂತಹ ಒಂದು ಘೋಷಣೆ ಇದೆ. ಆ ಘೋಷಣೆಗೆ ಸಂಬಂಧಪಟ್ಟಂತೆ 5 ಹೇಳಿಕೆಗಳನ್ನ ಕೊಟ್ಬಿಟ್ಟು ಇದರಲ್ಲಿ ಯಾವ್ದು ಕರೆಕ್ಟ್ ಇದೆ ಅಂತೇಳಿ ಕೇಳಿದ್ದಾರೆ. ಬೇಸಿಕಲಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ 1, 2 and 4 ಮಾತ್ರ ಕರೆಕ್ಟ್. ಇಲ್ಲಿ 1 ಅಂತ ಹೇಳಿದ್ರೆ ಇಟ್ ವಾಸ್ ಫಸ್ಟ್ ಎಂಡೋರ್ಸ್ಡ್ ಅಟ್ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಸಮಿಟ್ ಇನ್ 2014. 2014ನೇ ಇಸ್ವಿಯಲ್ಲಿ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಸಮಿಟ್ ಅಥವಾ ಈ ಪರಿಸರ ಶೃಂಗಸಭೆ ಅಂತೇಳಿ ನಾವೇನು ಕರಿತೀವಿ, ಅದು ನಡೀತು 2014ನೇ ಇಸ್ವಿಯಲ್ಲಿ. ಆ ಒಂದು ಸಭೆಯಲ್ಲಿ ಈ ನ್ಯೂಯಾರ್ಕ್ ಡಿಕ್ಲರೇಷನ್ ಆನ್ ಫಾರೆಸ್ಟ್ಗೆ ಒಂದು ಅನುಮೋದನೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದು ಖಂಡಿತ ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ ಇಟ್ ಎಂಡೋರ್ಸಸ್ ಎ ಗ್ಲೋಬಲ್ ಟೈಮ್ ಲೈನ್ ಟು ಎಂಡ್ ದ ಲಾಸ್ ಆಫ್ ಫಾರೆಸ್ಟ್ಸ್. ಅಂದರೆ ಈ ಅರಣ್ಯ ನಾಶಕ್ಕೆ ಒಂದು ಜಾಗತಿಕ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು ಲಾಸ್ಟ್ ಡೇಟನ್ನು ಟೈಮ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಹೆಂಗಪ್ಪ ಅಂತ ಹೇಳಿದ್ರೆ 2030ರ ಒಳಗಾಗಿ ಸಂಪೂರ್ಣ ಅರಣ್ಯ ನಾಶವನ್ನು ನಾವೇನು ಈ ಫಾರೆಸ್ಟ್ ಲಾಸ್ ಅಂತ ಕರಿತೀವಿ, ಡಿಫಾರೆಸ್ಟೇಷನ್ ಕರಿತೀವಿ, ಅದು 2030ರಲ್ಲಿ ಸಂಪೂರ್ಣವಾಗಿ ಸ್ಟಾಪ್ ಆಗಬೇಕು ಅಂತೇಳಿ ಈ ಒಂದು ನ್ಯೂಯಾರ್ಕ್ ಡಿಕ್ಲರೇಷನ್ ಆನ್ ಫಾರೆಸ್ಟ್ ಹೇಳುತ್ತೆ. ಸೊ ಖಂಡಿತ 2ನೇ ಆಪ್ಷನ್ ಕೂಡ ಕರೆಕ್ಟ್ ಆಗಿರುತ್ತೆ. ಬಿಕಾಸ್ ಅಲ್ಲಿ ಏನು ಹೇಳ್ತಿದ್ದಾರೆ, ಒಂದು ಗ್ಲೋಬಲ್ ಟೈಮ್ ಲೈನ್ ಕೊಟ್ಟಿದ್ದಾರೆ. ಅಂದರೆ ಒಂದು ಇಂತಿಷ್ಟೇ ಕಾಲಾವಧಿಯಲ್ಲಿ ಇದು ಕಡಿಮೆ ಆಗಬೇಕು, ನಿಲ್ಲಬೇಕು ಅಂತೇಳಿ ಒಂದು ಟೈಮ್ ಲೈನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 2 ಕೂಡ ಖಂಡಿತ ಕರೆಕ್ಟ್ ಆಗಿರುತ್ತೆ. ಬಟ್ ಆಪ್ಷನ್ 3 ತಪ್ಪಾಗಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಎ ಲೀಗಲಿ ಬೈಂಡಿಂಗ್ ಡಾಕ್ಯುಮೆಂಟ್. ಅದು ಯಾವುದೇ ರೀತಿ ಕಾನೂನಾತ್ಮಕವಾಗಿ ಮಾಡಲೇಬೇಕು ಅಂತ ಏನಿಲ್ಲ. ಅದು ಕೇವಲ ಒಂದು ವಾಲಂಟ್ರಿ, ಸ್ವಯಂ ಪ್ರೇರಿತವಾಗಿರ್ತಕ್ಕಂಥ ಒಂದು ಪಾಲಿಸಿ ಆಗಿರತಕ್ಕಂಥದ್ದು. ಅದೇ ರೀತಿ ಆಪ್ಷನ್ 4 ಕರೆಕ್ಟ್ ಆಗಿರುತ್ತೆ. ಬಿಕಾಸ್ ಇಟ್ ಇಸ್ ಎಂಡೋರ್ಸ್ಡ್ ಬೈ ಗೌರ್ಮೆಂಟ್ಸ್, ಬಿಗ್ ಕಂಪನೀಸ್ ಆ್ಯಂಡ್ ಇಂಡಿಜಿನಸ್ ಕಮ್ಯುನಿಟೀಸ್. ಬಿಕಾಸ್ ಇನ್ನು ಕೇವಲ ಸರ್ಕಾರಗಳು ಸೇರಿ ತೆಗೆದುಕೊಂಡಂತಹ ಒಂದು ತೀರ್ಮಾನ ಅಲ್ಲ. ಇದರಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿರಬಹುದು, ಬೇರೆ ಬೇರೆ ಸ್ಥಳೀಯ ಒಂದು ಟ್ರೈಬಲ್ ಕಮ್ಯುನಿಟಿಗಳಿರಬಹುದು, ಸ್ಥಳೀಯ ನಾವೇನಂತ ಕರಿತೀವಿ ಸಮುದಾಯಗಳಿರಬಹುದು, ಅವರೆಲ್ಲರೂ ಕೂಡ ಕುತ್ಕೊಂಡ್ಬಿಟ್ಟು ಚರ್ಚೆ ಮಾಡಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ಅವರೆಲ್ಲರ ಒಂದು ಬೆಂಬಲ ಕೂಡ ಈ ಒಂದು ಡಾಕ್ಯುಮೆಂಟ್ಗೆ ಇದೆ. ಸೊ ಹಾಗಾಗಿ ಆಪ್ಷನ್ 4 ಕೂಡ 100% ಕರೆಕ್ಟ್ ಆಗಿರುತ್ತೆ. ಆ್ಯಂಡ್ ಅಗೇನ್ ಆಪ್ಷನ್ 5 ಕರೆಕ್ಟ್, ಸ್ಟೇಟ್ಮೆಂಟ್ 5 ತಪ್ಪಾಗಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಇಂಡಿಯಾ ವಾಸ್ ಒನ್ ಆಫ್ ದ ಸಿಗ್ನೇಟರೀಸ್ ಅಟ್ ಇಟ್ಸ್ ಇನ್ಸೆಪ್ಷನ್. ಇದು ಸ್ಥಾಪನೆಯಾದಾಗ ಭಾರತ ಖಂಡಿತ ಅದಕ್ಕೆ ಸಿಗ್ನೇಚರ್ನ ಹಾಕಿರಲಿಲ್ಲ, ಸೈನ್ ಹಾಕಿರಲಿಲ್ಲ. ಸೊ ಹಾಗಾಗಿ ಆಪ್ಷನ್ 5 ನಮಗೆ ತಪ್ಪಾಗುತ್ತೆ. ಸೊ ಕರೆಕ್ಟ್ ಆಗಿರ್ತಕ್ಕಂಥದ್ದು ಕೇವಲ ಸ್ಟೇಟ್ಮೆಂಟ್ 1, 2 and 4 ಮಾತ್ರ. ಹಾಗಾಗಿ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್. ಅದೇ ರೀತಿ ಕ್ವಶನ್ ನಂಬರ್ 45 ಕಾಣಿಸ್ಕೊಳ್ತಾ ಇದೆ, ಮ್ಯಾಗ್ನೆಟೈಟ್ ಪಾರ್ಟಿಕಲ್ಸ್ ಸಸ್ಪೆಕ್ಟೆಡ್ ಟು ಕಾಸ್ ನ್ಯೂರೋ ಡಿಜನರೇಟಿವ್ ಪ್ರಾಬ್ಲಮ್ಸ್ ಆರ್ ಜನರೇಟೆಡ್ ಆಸ್ ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್ಸ್ ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್. ಅಂದರೆ ನಿಮಗೆಲ್ಲ ಗೊತ್ತು ಮ್ಯಾಗ್ನೆಟೈಟ್ ಪಾರ್ಟಿಕಲ್ಸ್ ಅನ್ನುವಂತಹ ಕೆಲವೊಂದು ಪೊಲ್ಯೂಟೆಂಟ್ಸ್ ಬೇರೆ ಬೇರೆ ಚಟುವಟಿಕೆಗಳಿಂದ ನಮ್ಮ ವಾತಾವರಣಕ್ಕೆ ರಿಲೀಸ್ ಆಗ್ತವೆ. ಇದನ್ನ ಒಂದು ವೇಳೆ ಮನುಷ್ಯ ಸೇವನೆ ಮಾಡ್ದ, ಇದಕ್ಕೆ ದೀರ್ಘಕಾಲದಲ್ಲಿ ಅವನು ಎಕ್ಸ್ಪೋಜರ್ ಸಿಕ್ತು ಅಂತ ಹೇಳಿದ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನ್ಯೂರೋ ಡಿಜನರೇಟಿವ್ ಪ್ರಾಬ್ಲಮ್ಸ್ ಆಗುತ್ತೆ. ಅಂದರೆ ಆತನಿಗೆ ಅವನ ನರ್ವ್ಸ್ನ ಮೇಲೆ ಅದೊಂದು ಪರಿಣಾಮವನ್ನು ಬೀರುತ್ತೆ ಅಂತೇಳಿ ಭಾವಿಸಲಾಗಿದೆ. ಸೊ ಇಂತಹ ಡೇಂಜರಸ್ ಮ್ಯಾಗ್ನೆಟೈಟ್ ಅಂಶಗಳು ಕೆಳಗಿನ ಯಾವ ಚಟುವಟಿಕೆಗಳ ಮೂಲಕ ಇವುಗಳು ಉತ್ಪತ್ತಿ ಆಗ್ತವೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅಲ್ಲಿ 5 ಆಪ್ಷನ್ ಕೊಟ್ಟಿದ್ದಾರೆ. ಮೋಟಾರು ವಾಹನಗಳಿರ್ತಕ್ಕಂತಹ ಬ್ರೇಕ್ಗಳಿರಬಹುದು, ಅದೇ ರೀತಿ ಮೋಟಾರು ವಾಹನಗಳ ಇಂಜಿನ್ಗಳಿರಬಹುದು, ಅದೇ ರೀತಿ ನಾವು ಮನೆಗಳಲ್ಲಿ ಯೂಸ್ ಮಾಡ್ತಕ್ಕಂತಹ ಮೈಕ್ರೋವೇವ್ ಸ್ಟವ್ ರೀತಿ ಏನು ಮೈಕ್ರೋವೇವಿಂದ ಚಲಿಸ್ತಕ್ಕಂಥ ಸ್ಟವ್ಗಳನ್ನ ಬಳಕೆ ಮಾಡ್ತೀವಿ ಅದಿರಬಹುದು, ಅದೇ ರೀತಿ ಪವರ್ ಪ್ಲಾಂಟ್ಸ್ಗಳಿರಬಹುದು, ಆ್ಯಂಡ್ ಕಟ್ಟಕಡೆಯಾದಾಗಿ ಟೆಲಿಫೋನಿಕ್ ಲೈನ್ಸ್ ಇರಬಹುದು. ಸೊ ಈ 5 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈ 5ರಲ್ಲಿ ಯಾವ ಒಂದು ಚಟುವಟಿಕೆಯಿಂದ ಈ
ಮ್ಯಾಗ್ನೆಟೈಟ್ ಪಾರ್ಟಿಕಲ್ಸ್, ಮ್ಯಾಗ್ನೆಟೈಟ್ ಅಂಶಗಳು ಹೊರ ಬರ್ತವೆ ಅಂತೇಳಿ ಅವ್ರು ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ 1, 2, 3, 4 and 5 ಆಗಿರುತ್ತೆ. ಬಿಕಾಸ್ ಏನು ಎಲ್ಲ ಚಟುವಟಿಕೆಗಳು ನೋಡಿದರೆ ಅವೆಲ್ಲಗಳಿಂದನೂ ಕೂಡ ಈ ಮ್ಯಾಗ್ನೆಟೈಟ್ ಪಾರ್ಟಿಕಲ್ಸ್ ಎಮಿಟ್ ಆಗ್ತವೆ. ಸೊ ಅವುಗಳು ನಮ್ಮ ನರ್ವ್ಸ್ನ ಮೇಲೆ ತುಂಬ ದುಷ್ಪರಿಣಾಮವನ್ನು ಬೀರತಕ್ಕಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಅದೇ ರೀತಿ ಕ್ವಶನ್ ನಂಬರ್ 46 ಹೇಳುತ್ತೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಎ ಫಿಲ್ಟರ್ ಫೀಡರ್. ಸೊ ಇಲ್ಲಿ ಫಿಲ್ಟರ್ ಫೀಡರ್ ಮೀನಿಂಗ್ ಗೊತ್ತಿತ್ತು ಅಂದರೆ ಬಹಳ ಸಿಂಪಲ್ ಟಿಕ್ ಹಾಕ್ಬೋದಾಗಿತ್ತು. ನೋಡಿ ಎಷ್ಟು ಚಿಕ್ಕದಾಗಿರುತ್ತೆ ಪ್ರಶ್ನೆ. ಯೂಶಲಾಗಿ UPSC ಪ್ರಶ್ನೆಗಳು ಅಂತ ಹೇಳಿದ್ರೆ ಬಹಳ ಲೆಂದಿ ಇರುತ್ತೆ, ಪೇಪರ್ ತುಂಬ ಲೆಂದಿ ಇರುತ್ತೆ. ಬಟ್ ಇಂತಹ ಚಿಕ್ಕ ಪ್ರಶ್ನೆಗಳು ಕಂಡ್ರೆ ಬಹಳ ಖುಷಿಯಾಗುತ್ತೆ. ಬಟ್ ಫಿಲ್ಟರ್ ಫೀಡರ್ ಅಂತ ನಮಗೆ ಮೀನಿಂಗ್ ಗೊತ್ತಿಲ್ಲ ಅಂದರೆ ಇದು ಎಷ್ಟೇ ಈಸಿ ಪ್ರಶ್ನೆ ಆದರೂ ಕೂಡ ನಾವು ಟಿಕ್ ಹಾಕೋಕ್ಕಾಗಲ್ಲ. ಸೊ ಒಂದು ಮಾತನ್ನು ತಿಳ್ಕೊಳ್ಳಿ, ಫಿಲ್ಟರ್ ಫೀಡರ್ ಅಂದರೆ ನಿಮಗೆ ಕೆಲವೊಂದು ಅಕ್ವಾಟಿಕ್ ಅನಿಮಲ್ಸ್ ಕಾಣಿಸ್ಕೊಳ್ತವೆ, ಅಂದರೆ ನೀರಿನಲ್ಲಿ ವಾಸವಿರತಕ್ಕಂತಹ ಕೆಲವೊಂದು ಜೀವಿಗಳು ಕಾಣಿಸ್ಕೊಳ್ತವೆ. ಅವು ಯಾವ ರೀತಿ ಆಹಾರವನ್ನು ಸೇವನೆ ಮಾಡ್ತಾವಪ್ಪ ಅಂತ ಹೇಳಿದ್ರೆ, ಬೇರೆ ಮೀನನ್ನು ಹಿಡಿದು ತಿನ್ನೋದಾಗಲಿ ಅಥವಾ ಬೇರೆ ಯಾವುದೊಂದು ಈ ಡಯಟಮ್ಸ್ ಇರಬಹುದು, ಸೈನೋಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಆಲ್ಗೆ ಇರ್ಬೋದು, ಅವನ್ನ ತಿನ್ನೋದಾಗಲಿ ಈ ಥರ ಕೆಲಸಗಳು ಮಾಡಲ್ಲ. ಬದಲಾಗಿ ಅವು ನೇರವಾಗಿ ತಮ್ಮ ಬಾಯಿಯ ಮೂಲಕ ನೀರನ್ನು ಕುಡಿತವೆ, ನೀರನ್ನು ಸಂಗ್ರಹಿಸ್ಕೊಳ್ತವೆ. ಆ ನೀರಿನಲ್ಲಿ ಕೆಲವೊಂದು ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಇರುತ್ತೆ. ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಅಂದರೆ ಬೇರೆ ಬೇರೆ ಮೀನುಗಳ ಒಂದು ಚಿಕ್ಕ ಚಿಕ್ಕ ಮೀನುಗಳಿರ್ಬೋದು ಅಥವಾ ಮೀನುಗಳ ಅವಶೇಷಗಳಿರ್ಬೋದು, ಅವುಗಳ ಡೆಡ್ ಬಾಡಿಗಳಿರ್ಬೋದು, ಅಥವಾ ನೀವು ನೋಡಿರ್ಬೋದಲ್ಲ ಕೆಲವೊಂದು ಸತಿ ಈ ಗಲೀಜ್ ನೀರಲ್ಲಿ ಯಾವ ರೀತಿ ಒಂದು ಟರ್ಬಿಡಿಟಿ ಇರುತ್ತೆ, ಏನು ಇಂಪ್ಯೂರಿಟೀಸ್ ಇರುತ್ತೆ, ಅಂತಹ ಇಂಪ್ಯೂರಿಟೀಸ್ ಇರ್ಬೋದು, ಆರ್ಗ್ಯಾನಿಕ್ ಮ್ಯಾಟರ್ ಇರಬಹುದು. ಅದೇ ರೀತಿ ಕೆಲವೊಂದು ಭಾಗದಲ್ಲಿ ಈ ಕಲುಷಿತ ವಸ್ತುಗಳು, ತ್ಯಾಜ್ಯ ವಸ್ತುಗಳು, ಫೀಕಲ್ ಮ್ಯಾಟರ್ಗಳು ಕೂಡ ಇರಬಹುದು. ಸೊ ಇವೆಲ್ಲ ವಸ್ತುಗಳನ್ನ ನೇರವಾಗಿ ಅದು ಬಾಯಿಯ ಮೂಲಕ ತನ್ನ ದೇಹಕ್ಕೆ ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ಒಂದು ವಿಶೇಷ ಸಂಯೋಜನೆ, ಅದನ್ನು ಫಿಲ್ಟರ್ ಅಂತ ಕರಿತೀವಿ. ಆ ಫಿಲ್ಟರ್ ಮೂಲಕ ನೀರನ್ನು ಹೊರಗಡೆ ಬಿಡುತ್ತೆ. ಬಟ್ ಇಲ್ಲಿರ್ತಕ್ಕಂಥ ಸಾಲಿಡ್ ಮೆಟೀರಿಯಲ್ ಅಂದರೆ ಬೇರೆ ಬೇರೆ ಚಿಕ್ಕ ಪುಟ್ಟ ಮೀನುಗಳು, ಅವುಗಳ ಒಂದು ಬಾಡಿ ಪಾರ್ಟ್ಸ್ ಇರ್ಬೋದು, ಅವಶೇಷಗಳಿರ್ಬೋದು, ಅದೇ ರೀತಿ ಆಲ್ಗೆ ಪಾರ್ಟಿಕಲ್ಸ್ ಇರ್ಬೋದು, ಅದೇ ರೀತಿ ಬೇರೆ ಬೇರೆ ಇಂಪ್ಯೂರಿಟೀಸ್ ಇರ್ಬೋದು, ಇವೆಲ್ಲವನ್ನು ಉಳಿಸ್ಕೊಂಡು ಬೇರೆದನ್ನು ಅದು ಹೊರಗಡೆ ಬಿಟ್ಟು ಹಾಕ್ಬಿಡುತ್ತೆ. ಆ್ಯಂಡ್ ಅದನ್ನು ಡೈಜೆಸ್ಟ್ ಮಾಡಿಕೊಂಡು ತನ್ನ ಎನರ್ಜಿಯನ್ನು ಅದು ಪಡ್ಕೊಳ್ಳುತ್ತೆ. ಸೊ ಇಂತಹ ಜೀವಿಗಳನ್ನ ನಾವು ಫಿಲ್ಟರ್ ಫೀಡರ್ಗಳಂತ ಕರಿತೀವಿ. ಹೆಸರೇ ಇದೆ ಫಿಲ್ಟರ್ ಫೀಡರ್, ಫಿಲ್ಟರ್ನಲ್ಲಿ ಅದು ಫೀಡಿಂಗ್ ಮಾಡ್ಕೊಳ್ಳುತ್ತೆ ಅಂತೇಳಿ. ಸೊ ಇಂತಹ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಆಯಿಸ್ಟರ್ ಆಗುತ್ತೆ. ಆಯಿಸ್ಟರ್ ಬಹಳ ಇಂಪಾರ್ಟೆಂಟ್, ಗೊತ್ತಿರಬೇಕಾಗುತ್ತೆ. ನಿಮಗೆ ಇಂಗ್ಲೀಷಲ್ಲಿ ಮೀನಿಂಗ್ ಗೊತ್ತಿಲ್ಲ ಅಂದರೆ ನಿಮಗೆ ಸಾಲ್ವ್ ಮಾಡೋಕ್ಕೆ ಬಹಳ ಕಷ್ಟ ಆಗುತ್ತೆ. ಆಯಿಸ್ಟರ್ ಅಂತ ಹೇಳಿದ್ರೆ ಇದು ಕಪ್ಪೆ ಚಿಪ್ಪು ಅಂತ ನಾವೇನು ಕರಿತೀವಿ. ಯೂಶುವಲಾಗಿ ಮುತ್ತು ಎಲ್ಲ ಸಿಗುತ್ತಲ್ಲ, ಕಪ್ಪೆ ಚಿಪ್ಪು ಅಂದರೆ ಸಮುದ್ರದಲ್ಲಿ ಸಿಗ್ತಕ್ಕಂತಹದ್ದು. ಈ ಭಾಗದಲ್ಲಿ ಈ ವ್ಯಕ್ತಿ ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥದ್ದು ಇದನ್ನು ನಾವು ಕಪ್ಪೆ ಚಿಪ್ಪು ಅಂತ ಕರಿತೀವಿ. ಬೇಸಿಕಲಿ ಚಿಪ್ಪು ಅಂದರೆ ಹಾರ್ಡ್ ಒಂದು ಕ್ಯಾಲ್ಕೇರಿಯಸ್ ಮ್ಯಾಟರ್ ಮಾತ್ರ. ಅದರ ಒಳಗಡೆ ಮೃದುವಾಗಿರ್ತಕ್ಕಂಥ ಒಂದು ಜೀವಿ ಇರುತ್ತೆ. ಆ ಜೀವಿ ಈ ಒಂದು ಮಾರ್ಗದ ಮೂಲಕ ತನ್ನ ಒಂದು ಆಹಾರವನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಅದನ್ನು ನಾವು ಫಿಲ್ಟರ್ ಫೀಡರ್ ಅಂತ ಕರಿತೀವಿ. ಸೊ ಬೇಸಿಕಲಿ ಆಯಿಸ್ಟರ್ ಅಂತ ಹೇಳಿದ್ರೆ ಅದನ್ನು ಮುತ್ತುಗಳಿಗೋಸ್ಕರ ಪಡೆದುಕೊಳ್ಳಲಾಗುತ್ತೆ. ಬಟ್ ಕೆಲವೊಂದು ಭಾಗದಲ್ಲಿ ಅದನ್ನು ಎಸ್ಪೆಷಲಿ ಸ್ವಲ್ಪ ಈಸ್ಟರ್ನ್ ಕಂಟ್ರೀಸಲ್ಲಿ, ಈಸ್ಟ್ ಏಷ್ಯನ್ ಕಂಟ್ರೀಸಲ್ಲಿ ಅದನ್ನು ಆಹಾರವನ್ನಾಗಿ ಕೂಡ ಬಳಕೆ ಮಾಡಲಾಗುತ್ತೆ. ಆಯಿಸ್ಟರ್ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಫ್ಯಾನ್ಸಿ ರೆಸ್ಟೋರೆಂಟಲ್ಲಿ ಒಂದು ಮೆನು ಕೂಡ ಆಗಿರುತ್ತೆ. ನಿಮಗೆ ಈ ಭಾಗದಲ್ಲಿ ಏನು ಕಾಣಿಸ್ಕೊಳ್ತಾ ಇದೆ, ಚಿಪ್ಪಿನ ಒಳಭಾಗದಲ್ಲಿರ್ತಕ್ಕಂಥ ಮೃದು ಭಾಗ, ಇದನ್ನು ಜನ ಕನ್ಸ್ಯೂಮ್ ಕೂಡ ಮಾಡ್ತಾರೆ. ಸೀ ಫುಡ್ ಅಂತೇಳಿ. ಸೀ ಫುಡ್ ಅಂದರೆ ಸಮುದ್ರಜನ್ಯ ಆಹಾರ ಪದಾರ್ಥವಾಗಿ ಅದನ್ನು ಕನ್ಸ್ಯೂಮ್ ಕೂಡ ಮಾಡಲಾಗುತ್ತೆ. ಸೊ ಅದು ನಿಮಗೆ ಗೊತ್ತಿರಬೇಕಾಗುತ್ತೆ. ಇಟ್ಸ್ ಕಾಲ್ಡ್ ಎಸ್ ಎ ಫಿಲ್ಟರ್ ಫೀಡರ್ ಅಂತ ಹೇಳಿ. ಅದೇ ರೀತಿ ಕ್ವಶನ್ ನಂಬರ್ 47 ಕಾಣಿಸ್ಕೊಳ್ತಾ ಇದೆ, ಇನ್ ಕೇಸ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಜಿಯೋಕೆಮಿಕಲ್ ಸೈಕಲ್ಸ್ ದ ವೆದರಿಂಗ್ ಆಫ್ ರಾಕ್ಸ್ ಈಸ್ ದ ಮೇನ್ ಸೋರ್ಸ್ ಆಫ್ ರಿಲೀಸ್ ಆಫ್ ನ್ಯೂಟ್ರಿಯೆಂಟ್ ಟು ಎಂಟರ್ ದ ಸೈಕಲ್. ಸೊ ಇಲ್ಲಿ ಕೆಳಗಿನ ಯಾವ ರೀತಿಯ ಒಂದು ಸೈಕಲ್ಗಳಲ್ಲಿ, ಬಿಕಾಸ್ ನಿಮಗೆಲ್ಲ ಗೊತ್ತು ನೈಟ್ರೋಜನ್ ಸೈಕಲ್ ಇರುತ್ತೆ, ಕಾರ್ಬನ್ ಸೈಕಲ್ ಇರುತ್ತೆ, ಸಲ್ಫರ್ ಸೈಕಲ್ ಇರುತ್ತೆ, ಹೀಗೆ ಬೇರೆ ಬೇರೆ ರೀತಿಯಾದಂಥ ಸೈಕಲ್ಗಳು ನಮ್ಮ ವಾತಾವರಣದಲ್ಲಿ ಕಾಣಿಸ್ಕೊಳ್ತವೆ. ಸೊ ಬೇಸಿಕಲಿ ಸೈಕಲ್ ಅಂದ್ರೇನು, ಬೇರೆ ಬೇರೆ ರೂಪಾಂತರಗೊಂಡ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್, ಒಂದು ಪರ್ಟಿಕ್ಯುಲರ್ ವಸ್ತು ಬೇರೆ ಬೇರೆ ರೀತಿಯಾಗಿ ರೂಪಾಂತರಗೊಂಡ್ಬಿಟ್ಟು ಸ್ಪ್ರೆಡ್ ಆಗ್ತಾ ಇರೋದು, ಅಂದರೆ ಸರ್ಕ್ಯುಲೇಟ್ ಆಗ್ತಾ ಇರೋದು, ಅದನ್ನು ನಾವು ಬೇರೆ ಬೇರೆ ಸೈಕಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕಾರ್ಬನ್ ಸೈಕಲ್ ಅಂದರೆ ಮಾನವನ ದೇಹದಲ್ಲಿ ಕಾರ್ಬನ್ ಹೇಗೆ ಸೇರ್ಕೊಳ್ಳುತ್ತೆ, ಮಾನವನ ದೇಹದಿಂದ ಕಾರ್ಬನ್ ಹೇಗೆ ಹೊರಗಡೆ ಹೋಗುತ್ತೆ, ಅದು ಯಾವ ರೀತಿ ಮತ್ತೆ ನಮ್ಮ ವಾತಾವರಣನ ಸೇರುತ್ತೆ, ಅಟ್ಮಾಸ್ಫಿಯರನ್ನು ಸೇರುತ್ತೆ, ಅದೇ ರೀತಿ ಯಾವ ರೀತಿ ಅದು ಜಲಮೂಲಗಳನ್ನು ಸೇರುತ್ತೆ, ಅದೇ ರೀತಿ ಯಾವ ರೀತಿ ಅದು ನಮ್ಮ ಅರ್ಥನ ಭೂಮಿಯನ್ನು ಸೇರುತ್ತೆ, ಭೂಪದರವನ್ನು ಸೇರುತ್ತೆ. ಹೀಗೆ ಈ ಒಂದು ಸೈಕಲ್ ರೀತಿಯಲ್ಲಿ ಬರ್ತಕ್ಕಂತಹ ಒಂದು ಫಿನಾಮಿನನ್ನ, ಒಂದು ಪ್ರಕ್ರಿಯೆಯನ್ನು ನಾವು ಬೇರೆ ಬೇರೆ ಸೈಕಲ್ಸ್ ಅಂತ ಕರಿತೀವಿ. ಸೊ ಆ ರೀತಿ ಇವ್ರೇನು ಕೇಳ್ತೀರಪ್ಪ ಅಂತ ಹೇಳಿದ್ರೆ, ಈ ವೆದರಿಂಗ್ ಆಫ್ ರಾಕ್ಸ್ ಅಂದರೆ ಈ ನಮ್ಮ ಕಲ್ಲು ಬಂಡೆಗಳು, ಕಲ್ಲು ಅಥವಾ ನಾವು ಬಂಡೆಗಳು ಅಂತ ಏನು ಕರಿತೀವಿ, ರಾಕ್ ಅಂತ ಏನು ಕರಿತೀವಿ, ಅವುಗಳು ವೆದರಿಂಗ್ ಆಗೋದು, ಅಥವಾ ವೆದರಿಂಗ್ ಅಂದ್ರೇನು, ಅವುಗಳು ಸವಕಳಿ ಆಗೋದು ಅಂತ ನಾವೇನು ಕರಿತೀವಿ. ಅವುಗಳು ಸವೆತವನ್ನು ಕಾಣೋದ್ರ ಮೂಲಕ ಕೆಳಗಿನ ಯಾವ ಸೈಕಲ್ಗೆ ಕಾಂಟ್ರಿಬ್ಯೂಟ್ ಮಾಡ್ತೇವೆ ಅಂತ ಕೇಳಿದ್ದಾರೆ. ಇದು ಕೂಡ ಭಾಳ ಈಸಿಯಾಗಿ ನೀವು ಟಿಕ್ ಮಾಡಬಹುದಾಗುತ್ತೆ. ಬಿಕಾಸ್ ನೈಟ್ರೋಜನ್ ಸೈಕಲ್ ಎಲ್ಲ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾಗಳು ಅದನ್ನು ಫಿಕ್ಸಿಂಗ್ ಮಾಡ್ತವೆ. ನಿಮಗೆ ಅನಬಿನ್ ಇರ್ಬೋದು ಅಥವಾ ಬೇರೆ ಬೇರೆ ರೈಸೋಬಿಯಂ ಬ್ಯಾಕ್ಟೀರಿಯಾಗಳಿರ್ಬೋದು, ಅವುಗಳು ನೈಟ್ರೋಜನ್ ಫಿಕ್ಸಿಂಗ್ ಮಾಡ್ತಕ್ಕಂಥ ಕೆಲಸಗಳು ಮಾಡುತ್ತೆ. ಬಟ್ ಇಲ್ಲಿ ನಿಮಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಫಾಸ್ಫರಸ್ ಸೈಕಲ್ ಕರೆಕ್ಟ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು, ಬೇಸಿಕಲಿ ನಮ್ಮ ಈ ರಾಕ್ಸ್ ಅಥವಾ ಈ ಕಲ್ಲುಗಳಿರ್ಬೋದು, ಶಿಲೆಗಳು, ನಾವು ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಶಿಲೆಗಳು ಅಂತ ಕರಿಬಹುದು. ಸೊ ಈ ಶಿಲೆಗಳು ಮಾಡಲ್ಪಟ್ಟಿರತಕ್ಕಂತಹದ್ದೇ ಫಾಸ್ಫರಸ್ ಇಂದ. ಫಾಸ್ಫೇಟ್, ಸಿಕ್ಕಾಪಟ್ಟೆ ಫಾಸ್ಫೇಟಲ್ಲಿ ಇರುತ್ತೆ, ಬೇರೆ ಬೇರೆ ರೀತಿಯಾದಂಥ ಫಾಸ್ಫೇಟ್ಗಳು ಅಲ್ಲಿ ಅಡಕವಾಗಿರುತ್ತೆ. ಸೊ ಹಾಗಾಗಿ ಶಿಲೆಗಳು ಡಿಸ್ಇಂಟಿಗ್ರೇಟ್ ಆದರೆ, ಶಿಲೆಗಳು ವೆದರಿಂಗ್ ಆದರೆ ಅಥವಾ ಅವುಗಳು ಸವಕಳಿಯನ್ನು ಹೊಂದಿದ್ರೆ ಅಲ್ಲಿ ಉಂಟಾಗ್ತಕ್ಕಂತಹ ಒಂದು ಪ್ರಕ್ರಿಯೆಯಿಂದ ಈ ಫಾಸ್ಫರಸ್ ಏನಿದೆ,
ಫಾಸ್ಫರಸ್ ನಮ್ಮ ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗುತ್ತೆ ಅಂತೇಳಿ ನಾವು ಕರಿಬಹುದು. ಸೊ ಹಾಗಾಗಿ ಆಪ್ಷನ್ ಸಿ ಫಾಸ್ಫೇಟ್ ಸೈಕಲ್ ವಿಲ್ ಬಿ ದ ರೈಟ್ ಆನ್ಸರ್. ಫಾಸ್ಫರಸ್ ಅಂದ್ರೇನು? ನಾವು ರಂಜಕ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ರಂಜಕ ನಮ್ಮ ವಾತಾವರಣಕ್ಕೆ ರಿಲೀಸ್ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸೈಕಲ್ ನಿಮಗೆ ನಾನು ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಅದು ಜೀವಿಗಳಲ್ಲಿರುತ್ತೆ, ಗಿಡ ಮರಗಳಲ್ಲಿರುತ್ತೆ, ಅದೇ ರೀತಿ ಸಮುದ್ರ ಅಥವಾ ನೀರಿನ ಬಾಡಿಗಳಲ್ಲಿ ಕೂಡ ಇರುತ್ತೆ, ನಮ್ಮ ಕಲ್ಲುಗಳಲ್ಲಿ ಕೂಡ ಇರುತ್ತೆ, ಜೊತೆಗೆ ನಮ್ಮ ಭೂಮಿಯ ಭೂಗರ್ಭದಲ್ಲಿ ಕೂಡ, ಭೂಮಿಯ ಆಳದಲ್ಲಿ ಕೂಡ ಇರುತ್ತೆ. ಸೊ ಈ ಒಂದು ಸೈಕಲ್ನ ನಾವು ಫಾಸ್ಫೇಟ್ ಸೈಕಲ್ ಅಂತ ಕರಿತೀವಿ. ಅಲ್ಲಿ ಬಹುಮುಖ್ಯ ಪಾತ್ರವನ್ನು ನಿಭಾಯಿಸ್ತಕ್ಕಂತಹದ್ದು ನಿಮಗೆ ಬಗ್ಗೆ ಕಾಣಿಸ್ತಿರ್ತಕ್ಕಂತಹ ರಾಕ್, ಬಿಕಾಸ್ ರಾಕ್ಗಳು ಇದೇ ಫಾಸ್ಫೇಟ್ನಿಂದ ಮಾಡಲ್ಪಟ್ಟಿರ್ತವೆ. ಅಲ್ಲಿ ಹೆಚ್ಚಿನ ಫಾಸ್ಫರಸ್ ಅಲ್ಲಿ ಸಂಗ್ರಹಗೊಂಡಿರುತ್ತೆ. ಸೊ ಅವುಗಳು ವೆದರಿಂಗ್ ಆಯಿತು ಅಂತ ಹೇಳಿದ್ರೆ, ವೆದರಿಂಗ್ ಅಂದ್ರೇನು? ಯೂಶುವಲಾಗಿ ರಾಕ್ ಇದ್ದಿದ್ದು ಮಣ್ಣಾಗ್ತಕ್ಕಂಥದ್ದು, ಶಿಲೆಗಳು ಮಣ್ಣಾಗ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ವೆದರಿಂಗ್ ಅಂತ ಕರಿತೀವಿ. ಅದು ಗಾಳಿ ಇರಬಹುದು, ನೀರಿರಬಹುದು, ಅಥವಾ ಕೆಮಿಕಲ್ಸ್ಗಳ ಒಂದು ಕಾರಣದಿಂದ ಇರಬಹುದು, ಅಥವಾ ಬಯೋಲಜಿಕಲ್ ರೀಸನ್ಸ್ಗಳಿಂದ ಇರಬಹುದು. ಆ ಒಂದು ಕಲ್ಲು ಚಿಕ್ಕ ಚಿಕ್ಕ ಪೌಡರ್ ಆಗಿಬಿಟ್ಟು ಒಂದು ಡಿಸಿಂಟಿಗ್ರೇಟ್ ಆಗೋದನ್ನು ನಾವು ವೆದರಿಂಗ್ ಅಂತ ಕರಿತೀವಿ, ಸವಕಳಿ ಅಂತ ಕರಿತೀವಿ. ಸೊ ಈ ಒಂದು ಪ್ರಕ್ರಿಯೆ ಮೂಲಕ ಫಾಸ್ಫೇಟ್ ಸೈಕಲ್ ಇಲ್ಲಿ ನಮಗೆ ಕಾಣಕ್ಕೆ ಸಿಗುತ್ತೆ. ಸೊ ಆಪ್ಷನ್ ಸಿ ಫಾಸ್ಫರಸ್ ಸೈಕಲ್ ಬಂದ್ಬಿಟ್ಟು ನಿಮಗೆ ಕರೆಕ್ಟ್ ಆದಂಥ ಆನ್ಸರ್ ಆಗಿರುತ್ತೆ. ಇಲ್ಲಿ ನಿಮಗೆ 47th ಕ್ವಶನ್ ಕಾಣಿಸ್ಕೊಳ್ತಾ ಇದೆ ಫಾಸ್ಫರಸ್ ಸೈಕಲ್. ಅದೇ ರೀತಿ 48ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಡೆಟ್ರಿಟಿವೋರ್ಸ್ ಅಂತ ಹೇಳಿ. ಸೊ ಇಲ್ಲಿ ಈ ಪ್ರಶ್ನೆನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕಾದಂಥ ಅಂಶ, ಈ ಡೆಟ್ರಿಟಿವೋರ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕಾಗುತ್ತೆ. ಅದು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಡೆಟ್ರಿಟಿವೋರ್ಸ್ ಅಂತ ಹೇಳಿ ಯೂಶುವಲಾಗಿ ನೀವು ಕಾರ್ನಿವೋರ್ಸ್ ಅಂದರೆ ಗೊತ್ತು, ಹರ್ಬಿವೋರ್ಸ್ ಅಂದರೆ ಗೊತ್ತು, ಬಟ್ ಇಲ್ಲಿ ಡೆಟ್ರಿಟಿವೋರ್ಸ್ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗ್ಬೋದು, ಎಸ್ಪೆಷಲಿ ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ಗೆ. ಸೊ ಡೆಟ್ರಿಟಿವೋರ್ಸ್ ಅಂತ ಹೇಳಿದ್ರೆ ಅದರ ಹೆಸರೇ ಹೇಳೋ ರೀತಿ ಈ ಡೆಡ್ ಪಾರ್ಟಿಕಲ್ಸ್ ಮೇಲೆ, ಅಂದರೆ ಯಾವುದೋ ಒಂದು ಮರದ ಒಂದು ತುಂಡು ಕಟ್ಟಾಗಿ ಬಿದ್ದಿದೆ, ಸತ್ತು ಬಿದ್ದುಬಿಟ್ಟಿದೆ, ಆ ಒಂದು ತುಂಡಿನ ಮೇಲೆ ಬೆಳೀತಕ್ಕಂತಹ ಜೀವಿಗಳಿರ್ಬೋದು, ಅಥವಾ ಯಾವುದೋ ಒಂದು ಮರದ ತೊಗಟೆ, ನಾವು ಕೆಲವೊಂದು ಬಾರಿ ನೋಡಿರ್ತೀವಿ, ಮರದ ಒಂದು ಚಕ್ಕೆ ಅಂತ ಕರಿತೀವಿ ತೊಗಟೆ, ಸೊ ಅದರ ಮೇಲೆ ಬೆಳೀತಕ್ಕಂತಹದ್ದು, ಅಥವಾ ಕೆಲವೊಂದು ಸರಿ ಇಡೀ ಮರದ ಒಂದು ಬುಡಕ್ಕೇನೆ ಹತ್ಕೊಳ್ತಕ್ಕಂತಹದ್ದು. ಸೊ ಅಂತಹ ಜೀವಿಗಳನ್ನ ನಾವು ಡೆಟ್ರಿಟಿವೋರ್ಸ್ ಅಂತ ಕರಿತೀವಿ. ಸೊ ಅವುಗಳಿಗೆ ಯಾವ ಜೀವಿಗಳು ಬಿಲಾಂಗ್ ಆಗ್ತವೆ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 5 ಆಪ್ಷನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ 1, 3 and 5 ಕರೆಕ್ಟ್ ಆಗಿರುತ್ತೆ. 1, 3 and 5 ಬಿಕಾಸ್ ಇಲ್ಲಿ ಅರ್ಥವರ್ಮ್ಸ್ ನೀವು ನೋಡಿರೋ ರೀತಿ ಅರ್ಥವರ್ಮ್ಸ್ ಅಂದರೆ ಎರೆಹುಳುಗಳು, ಬಹಳ ಸಿಂಪಲ್. ಅದು ಕೂಡ ನಿಮಗೆ ಡೆಟ್ರಿವೋರ್ಸ್ ಆಗಿರುತ್ತೆ, ಡೆಟ್ರಿಟಿವೋರ್ಸ್ ಆಗಿರುತ್ತೆ. ಅದೊಂದು ಸ್ವಲ್ಪ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಮಾಡಬೇಕಾಗುತ್ತೆ, ಬಿಕಾಸ್ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸ್ಬೋದು. ಡೆಟ್ರಿಟಿವೋರ್ಸ್ ಒಂದು 2-3 ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಕರೆಕ್ಟ್ ಗೊತ್ತಾಗುತ್ತೆ. ಡೆಟ್ರಿಟಿವೋರ್ಸ್. ಸೊ ಅರ್ಥವರ್ಮ್ಸ್ ಕೂಡ ಡೆಟ್ರಿಟಿವೋರ್ಸ್ ಅಂತ ಕರಿಬಹುದು, ಯಾಕಂದರೆ ಅವು ಕೂಡ ನಿಮಗೆಲ್ಲ ಗೊತ್ತಿರೋ ರೀತಿ ಕಾಂಪೋಸ್ಟ್ ಗೊಬ್ಬರದಲ್ಲೇ ಬಳಕೆ ಮಾಡ್ತಾರೆ. ಅವು ಕೂಡ ಕೊಳಿತಂತಹ ಮತ್ತು ಕೊಳಿತಿರ್ತಕ್ಕಂತಹ ವಸ್ತುಗಳನ್ನ ತಿಂದುಬಿಟ್ಟು ಡೈಜೆಸ್ಟ್ ಮಾಡ್ಕೊಂಡ್ಬಿಟ್ಟು ಅವು ಬದುಕ್ತವೆ. ಹಾಗಾಗಿ ಅರ್ಥವರ್ಮ್ಸ್ ಕೂಡ ಡೆಟ್ರಿಟಿವೋರ್ಸ್ನ ಒಂದು ಭಾಗ ಆಗಿರುತ್ತೆ. ಬಿಕಾಸ್ ನಾನಾಗಲೇ ಡೆಫಿನೇಷನ್ ಹೇಳಿದೆ, ಡೆಟ್ರಿಟಿವೋರ್ಸ್ ಅಂತ ಹೇಳಿದ್ರೆ ಏನು? ಸತ್ತ ಮತ್ತು ಕೊಳಿತಿರ್ತಕ್ಕಂತಹ ಪಾರ್ಟಿಕಲ್ಸ್ನ ತಿಂದುಬಿಟ್ಟು ಜೀವಿಸ್ತಕ್ಕಂತಹ ಜೀವಿಗಳು. ಸೊ ಹಾಗಾಗಿ ಅರ್ಥವರ್ಮ್ಸ್ ಕರೆಕ್ಟಾಗಿ ಬರುತ್ತೆ. ಅದೇ ರೀತಿ ನಿಮಗೆ ಮೆಲಿಪಿಡಿಸ್ ಕೂಡ, ಈವನ್ ಆಪ್ಷನ್ 3 ಮೆಲಿಪಿಡಸ್ ಕೂಡ, ಅದು ಕೂಡ ಒಂದು ರೀತಿಯ ಡೆಟ್ರಿಟಿವೋರ್ಸ್ ಆಗಿರುತ್ತೆ. ಬಿಕಾಸ್ ಅದು ಕೂಡ ಈ ಸತ್ತಿರ್ತಕ್ಕಂಥ ಪಾರ್ಟಿಕಲ್ಸ್ನ ಮೇಲೆ ಬೆಳೀತಕ್ಕಂತಹ ಒಂದು ಜೀವಿ. ಅದೇ ರೀತಿ ವುಡ್ಲೈಸ್ ಕೂಡ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. ಬಿಕಾಸ್ ಯೂಶುವಲಿ ನಿಮಗೆ ಈ ಗೆದ್ದಲು ಅಂತ ನಾವೇನು ಕರಿತೀವಿ, ಈ ಯೂಶುವಲಾಗಿ ಹಳ್ಳಿಗಳ ಕಡೆ ಮರಗಳ ಒಂದು ಪೋಲ್ಸ್ ಮಾಡಿರ್ತಾರೆ, ತೊಲೆಗಳನ್ನು ಹಾಕಿರ್ತಾರೆ ಮನೆಗಳಿಗೆ, ಹಂಚಿನ ಮನೆಗಳಿಗೆ ಮರದ ತೊಲೆಗಳನ್ನು ಹಾಕಿರ್ತಾರೆ. ಅಲ್ಲಿ ಸ್ವಲ್ಪ ಚೀಪ್ ಕ್ವಾಲಿಟಿ ಮರಗಳನ್ನು ಯೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಗೆದ್ದಲೇನಾದ್ರು ಹತ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ, ವುಡ್ಲೈಸ್ ಏನಾದ್ರು ಹತ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಅದನ್ನು ತಿಂತಾ ಹೋಗುತ್ತೆ. ಸೊ ಸತ್ತಿರ್ತಕ್ಕಂಥ ಪಾರ್ಟಿಕಲ್, ಬೇಸಿಕಲಿ ಮರ ಅಂದ್ರೇನು? ನಾವು ಎಂತಹ ಮರಗಳನ್ನು ಮನೇಲಿ ಯೂಸ್ ಮಾಡಿರ್ತೀವಿ? ಸತ್ತಂತಹ ಮರಗಳನ್ನ, ಕಟ್ ಮಾಡಿರ್ತಕ್ಕಂಥ ಮರಗಳನ್ನು ಯೂಸ್ ಮಾಡ್ತೀವಿ. ಸೊ ಅಂತಹ ಮರದ ಒಂದು ತೊಗಟೆಯನ್ನು ತಿಂದ್ಬಿಟ್ಟು ಜೀವಿಸ್ತಕ್ಕಂತಹ ಜೀವಿಗಳು, ಅವುಗಳನ್ನ ವುಡ್ಲೈಸ್ ಅಂತ ಕರಿಬಹುದು. ಅವು ಕೂಡ ಈ ಡೆಟ್ರಿಟಿವೋರ್ಸ್ ಆಗಿರ್ತವೆ. ಸೊ ಸ್ವಲ್ಪ ಪ್ರಾಕ್ಟಿಕಲ್ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡ್ಕೋಬಹುದು. ಹಾಗಾಗಿ ಆಪ್ಷನ್ ಸಿ 1, 3 and 5 ಮಾತ್ರ ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 49 ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದೆ. ದ ಕಾಮನ್ ಕಾರ್ಬನ್ ಮೆಟ್ರಿಕ್ ಸಪೋರ್ಟೆಡ್ ಬೈ UNEP ಹ್ಯಾಸ್ ಬೀನ್ ಡೆವಲಪ್ಡ್ ಫಾರ್. ನಿಮಗೆ UNEP ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ಇದೇನು ಕೀನ್ಯಾ ದೇಶದ ರಾಜಧಾನಿ ನೈರೋಬಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಇವರು ಇತ್ತೀಚೆಗಷ್ಟೇ, ಅಂದರೆ ತುಂಬ ಹಳೆಯ ನ್ಯೂಸ್ ಇದು, ಕಾಮನ್ ಕಾರ್ಬನ್ ಮೆಟ್ರಿಕ್ ಅನ್ನುವಂತಹ ಒಂದು ಯೋಜನೆಗೆ ಒಂದು ಬೆಂಬಲವನ್ನು ಸೂಚಿಸಿದ್ರು. ಸೊ ಕಾಮನ್ ಕಾರ್ಬನ್ ಮೆಟ್ರಿಕ್ ಅನ್ನು ಯಾವ ರಂಗದಲ್ಲಿ ಬಳಕೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ. ಅಸೆಸಿಂಗ್ ದ ಕಾರ್ಬನ್ ಫುಟ್ ಪ್ರಿಂಟ್ ಆಫ್ ಬಿಲ್ಡಿಂಗ್ ಆಪರೇಷನ್ಸ್ ಅರೌಂಡ್ ದ ವರ್ಲ್ಡ್. ಅಂದರೆ ನಾವೇನು ನಿರ್ಮಾಣ ಕಾಮಗಾರಿಗಳನ್ನ ಮಾಡ್ತೀವಿ, ಅದು ಕಟ್ಟಡಗಳಿರಬಹುದು ಅಥವಾ ಬೇರೆ ಬೇರೆ ಸ್ಟ್ರಕ್ಚರ್ಸ್ ಇರಬಹುದು. ಸೊ ಈ ನಿರ್ಮಾಣ ಕಾಮಗಾರಿಗಳಲ್ಲಿ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರಬೇಕು, ನಿರ್ಮಾಣ ಕಾಮಗಾರಿಗಳು ಅಂತ ಹೇಳಿದ್ರೆ ಅವು ಎನ್ವಿರಾನ್ಮೆಂಟ್ ಮೇಲೆ ಬಹಳ ದುಷ್ಪರಿಣಾಮವನ್ನು ಯಾವಾಗಲೂ ಕೂಡ ಬೀರ್ತವೆ. ಹೈಲಿ ಪೊಲ್ಯೂಟಿಂಗ್ ಪ್ರೊಸೆಸ್. ಬಿಕಾಸ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಅರ್ತ್ ವರ್ಕ್ ಮಾಡಬೇಕಾಗುತ್ತೆ, ಅಲ್ಲಿ ನೆಲವನ್ನು ಅಗಿಬೇಕಾಗುತ್ತೆ, ಅಲ್ಲಿ ಕೆಲವೊಂದು ಜೀವಿಗಳಿಗೆ ಹಾನಿ ಆಗುತ್ತೆ, ಸ್ವಲ್ಪ ಪೊಲ್ಯೂಷನ್ ಕೂಡ ಆಗುತ್ತೆ. ಜೊತೆಗೆ ನೀವು ಬಳಕೆ ಮಾಡ್ತಕ್ಕಂತಹ ಸಿಮೆಂಟ್ ಇರಬಹುದು ಅಥವಾ ಸ್ಯಾಂಡ್ ಇರಬಹುದು, ಬೇರೆ ಯಾವುದೇ ಒಂದು ಮ್ಯಾಟರ್ ಇದ್ರೂ ಕೂಡ ಅದು ಕೂಡ ಅಲ್ಪ ಮಟ್ಟಿಗೆ ಪೊಲ್ಯೂಷನ್ನ ಕಾಸ್ ಮಾಡುತ್ತೆ. ಸೊ ಈಗ ಅತ್ಯಂತ ಕಡಿಮೆ ಪೊಲ್ಯೂಷನ್ ಮಾಡಬೇಕು,
ಅಂದರೆ ಈ ಕಟ್ಟಡ ನಿರ್ಮಾಣ ಇರ್ಬೋದು, ಬೇರೆ ನಿರ್ಮಾಣ ಕಾಮಗಾರಿಗಳಲ್ಲಿ ಉಂಟಾಗ್ತಕ್ಕಂತಹ ಮಾಲಿನ್ಯವನ್ನು ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕು, ತಡಿಬೇಕು ಅಂತ ಹೇಳಿ ಈ ಕಾಮನ್ ಕಾರ್ಬನ್ ಮೆಟ್ರಿಕ್ ಅನ್ನುವಂತಹ ಒಂದು ಕ್ರೈಟೀರಿಯಾವನ್ನು ನಮ್ಮಲ್ಲಿ ಲಾಂಚ್ ಮಾಡಲಾಗಿದೆ. ಅದಕ್ಕೆ UNEP ಒಂದು ಬೆಂಬಲವೂ ಕೂಡ ಸಿಕ್ಕಿರತಕ್ಕಂಥದ್ದು. ಸೊ ಈ ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ. ಅಸೆಸಿಂಗ್ ದ ಕಾರ್ಬನ್ ಫುಟ್ ಪ್ರಿಂಟ್ ಆಫ್ ಬಿಲ್ಡಿಂಗ್ ಆಪರೇಷನ್ಸ್ ಅರೌಂಡ್ ದ ವರ್ಲ್ಡ್. ಅಂದರೆ ಈ ಕಾಮನ್ ಕಾರ್ಬನ್ ಮೆಟ್ರಿಕನ್ನು ಯಾವ ರೀತಿ ಬಳಕೆ ಮಾಡ್ತಾರೆ, ಆ ಒಂದು ಕಾಮನ್ ಕಾರ್ಬನ್ ಮೆಟ್ರಿಕನ್ನು ಬಳಕೆ ಮಾಡಿಬಿಟ್ಟು ಯಾವ ಒಂದು ಪ್ರದೇಶದಲ್ಲಿ ನಡೆದಿರತಕ್ಕಂಥ ನಿರ್ಮಾಣ ಕಾಮಗಾರಿಯಲ್ಲಿ ಎಷ್ಟರ ಮಟ್ಟಿಗೆ ಕಾರ್ಬನ್ ಫುಟ್ ಪ್ರಿಂಟ್ ಬರ್ತಾ ಇದೆ, ಅಂದರೆ ಎಷ್ಟು ಮಟ್ಟಿಗೆ ಪೊಲ್ಯೂಷನ್ ಆಗ್ತಾ ಇದೆ ಅಂತೇಳಿ ಅವ್ರು ಅಸೆಸ್ ಮಾಡ್ಬೋದು. ಸೊ ಅದನ್ನು ಬಳಕೆ ಮಾಡುವ ಮೂಲಕ ಇಡೀ ಜಾಗತಿಕ ಮಟ್ಟದಲ್ಲಿ ಒಂದು ಯೂನಿವರ್ಸಲ್ ಆಗಿ ಒಂದು ಬೆಂಚ್ ಮಾರ್ಕನ್ನು ನಾವು ಸೆಟಪ್ ಮಾಡ್ಬೋದಾಗುತ್ತೆ. ಯಾವ್ಯಾವ ಭಾಗದಲ್ಲಿ ಎಷ್ಟು ಒಂದು ಪೊಲ್ಯೂಷನ್ ಕಾಸ್ ಆಗ್ತಾ ಇದೆ ಈ ಬಿಲ್ಡಿಂಗ್ ಮೆಟೀರಿಯಲ್ಸಿಂದ, ಮತ್ತು ಅದನ್ನು ಯಾವ ರೀತಿ ಮಿಟಿಗೇಟ್ ಮಾಡ್ಬೋದು, ಯಾವ ರೀತಿ ಅದನ್ನು ಫೈಟ್ ಮಾಡ್ಬೋದು ಅಂತ ಹೇಳಿ ಕೂಡ ಸೊಲ್ಯೂಷನ್ನ ಕಂಡುಹಿಡ್ಕೋಬಹುದಾಗುತ್ತೆ. ಸೊ ಹಾಗಾಗಿ 49th ಕ್ವಶನ್ಗೆ ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ. ಆ್ಯಂಡ್ ಅದೇ ರೀತಿ ಇವತ್ತಿನ ಕೊನೆಯ ಪ್ರಶ್ನೆ 50ನೇ ಪ್ರಶ್ನೆ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾವ್ ಸ್ಪೀಶೀಸ್ ದಟ್ ಕ್ಯಾನ್ ಎಸ್ಟಾಬ್ಲಿಷ್ ಸಿಂಬಯೋಟಿಕ್ ರಿಲೇಷನ್ಶಿಪ್ ವಿತ್ ಅದರ್ ಆರ್ಗನಿಸಮ್ಸ್. ನೋಡಿ, ನಿಮಗೆ ಆಗಲೇ ನಾನು ಮಾತಾಡಬೇಕಾದ್ರೆ ಈ ಲೈಕೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಕಲ್ಲು ಹೂವು ಅಂತೇಳಿ ನಾನೇನು ಫೋಟೋಗಳನ್ನ ತೋರಿಸಿದೆ, ಗಿಡಗಳ ಮೇಲೆ ಬೆಳೀತಕ್ಕಂತಹದ್ದು, ಮರಗಳ ತೊಳಗಡೆ ಮೇಲೆ ಬೆಳೀತಕ್ಕಂತಹದ್ದು ಅಥವಾ ಎಲೆಗಳ ಮೇಲೆ ಬೆಳೀತಕ್ಕಂತಹದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಇಲ್ಲಿ ಸಿಂಬಯೋಟಿಕ್ ರಿಲೇಷನ್ಶಿಪ್ಪನ್ನು ಕೆಳಗಿನ ಯಾವ ಜೀವಿಗಳು ಮಾಡಬಹುದು ಅಂತ ಕೇಳಿದ್ದಾರೆ. ನಿಮಗೊಂದು ವಿಚಾರ ಗೊತ್ತಿರಬೇಕು, ನಾನು ಆಗಲೇ ಹೇಳಿದೆ, ಸಿಂಬಯೋಟಿಕ್ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಸಹಯೋಗ ಜೀವನ ಅಂತ ಕರಿಬಹುದು. ಅಂದರೆ ಇಬ್ಬರು ಕೂಡ ಪರಸ್ಪರ ಒಂದು ಹೆಲ್ಪ್ ಮಾಡ್ತಾ, ಮ್ಯೂಚುವಲ್ ಆಗಿ ಹೆಲ್ಪ್ ಮಾಡ್ತಾ ಬದುಕುವಂತಹದನ್ನು ನಾವು ಸಿಂಬಯೋಟಿಕ್ ರಿಲೇಷನ್ಶಿಪ್ ಅಂತ ಕರಿಬಹುದು. ಬಿಕಾಸ್ ಲೈಕೆನ್ಸ್, ನಾನಾಗಲೇ ಹೇಳಿದೆ, ಲೈಕೆನ್ಸ್ ಏನು ಮಾಡುತ್ತೆ, ಅಲ್ಲಿ ಫಂಗಸ್ ಕೂಡ ಇರುತ್ತೆ, ಜೊತೆಗೆ ಆಲ್ಗೆ ಕೂಡ ಇರುತ್ತೆ. ಫಂಗಸ್ ಏನು ಮಾಡುತ್ತೆ, ಆ ಒಂದು ಸ್ಟ್ರಕ್ಚರಲ್ ಸಪೋರ್ಟನ್ನು ಕೊಡುತ್ತೆ ಮತ್ತು ಪ್ರೊಟೆಕ್ಷನ್ನ ಕೊಡುತ್ತೆ, ಅದೇ ರೀತಿ ನ್ಯೂಟ್ರಿಯೆಂಟ್ಸನ್ನು ಕಲೆಕ್ಟ್ ಮಾಡಿಕೊಡುತ್ತೆ. ಅದೇ ರೀತಿ ಆಲ್ಗೆ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಆಹಾರವನ್ನು ತಯಾರು ಮಾಡಿಕೊಡುತ್ತೆ. ಸೊ ಆಲ್ಗೆ ಆಹಾರವನ್ನು ಉತ್ಪಾದನೆ ಮಾಡಿದ್ರೆ ಅದಕ್ಕೆ ನ್ಯೂಟ್ರಿಯೆಂಟ್ಸನ್ನು ಮತ್ತು ಪ್ರೊಟೆಕ್ಷನ್ನ ಫಂಗಸ್ ಕೊಡುತ್ತೆ. ಸೊ ಇಬ್ಬರು ಕೂಡ ಒಂದು ಸಹಯೋಗ ಜೀವನವನ್ನು ನಡೆಸ್ತಾ ಇದ್ದಾರೆ, ಆ ಮೂಲಕ ಅವು ಸಸ್ಟೈನ್ ಆಗ್ತಾ ಇದ್ದಾವೆ. ಸೊ ಅದು ಲೈಕೆನ್ಸ್ನ ಒಂದು ಫಿನಾಮಿನನ್ ಆಗಿರುತ್ತೆ. ಸೊ ಅದನ್ನು ನಾವು ಸಿಂಬಯೋಟಿಕ್ ರಿಲೇಷನ್ಶಿಪ್ ಕರಿಬಹುದು. ಸೊ ಎರಡು ಜೀವಿಗಳಿರುತ್ತೆ, ಅವೆರಡೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತವೆ. ಬಟ್ ಇನ್ನು ಕೆಲವೊಂದು ರಿಲೇಷನ್ಶಿಪ್ ಬರುತ್ತೆ, ಅದನ್ನು ಪ್ಯಾರಾಸೈಟ್ ಅಂತ ಕರಿತೀವಿ ನಾವು. ಬಟ್ ಪ್ಯಾರಾಸೈಟಿಗೂ ಸಿಂಬಯೋಟಿಕ್ ರಿಲೇಷನ್ಶಿಪ್ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ಪ್ಯಾರಾಸೈಟಲ್ಲಿ ಯಾವುದೋ ಒಂದು ಜೀವಿಯ ಮೇಲೆ ಮತ್ತೊಂದು ಜೀವಿ ಅವಲಂಬನೆ ಆಗಿರುತ್ತೆ, ಅದನ್ನು ಪರಾವಲಂಬಿ ಜೀವಿಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ವೈರಸಸ್ಗಳು ಪ್ಯಾರಾಸೈಟ್ಸ್. ನಮ್ಮ ದೇಹದಲ್ಲಿ ಕೊರೋನಾ ವೈರಸ್ ಕೂಡ ಒಂದು ಪ್ಯಾರಾಸೈಟ್. ಅದೇ ರೀತಿ ಬೇರೆ ಬೇರೆ ವೈರಸ್ಗಳನ್ನು ಬರುತ್ತೆ, ಅವೆಲ್ಲ ಪ್ಯಾರಾಸೈಟ್. ಅವು ನಮ್ಮ ದೇಹಕ್ಕೆ ಯಾವುದೇ ಸಂಬಂಧವನ್ನು ಇಲ್ಲ, ಯಾವುದೇ ಒಂದು ಉಪಯೋಗವನ್ನು ಮಾಡಿಕೊಡಲ್ಲ. ಬದಲಾಗಿ ನಮ್ಮ ದೇಹದಲ್ಲಿ ಇದ್ಬಿಟ್ಟು ನಮ್ಮ ದೇಹದ ನ್ಯೂಟ್ರಿಯೆಂಟ್ಸನ್ನು ಬಳಕೆ ಮಾಡಿಕೊಂಡು ಅವು ಜೀವಿಸ್ತವೆ ಮತ್ತು ನಮ್ಮ ದೇಹಕ್ಕೆ ಹಾನಿಯನ್ನು ಕಾಸ್ ಮಾಡ್ತವೆ ಹೊರತು ನಮ್ಮ ದೇಹಕ್ಕೆ ಸಪೋರ್ಟ್ ಮಾಡಲ್ಲ. ಸೊ ಇಬ್ಬರು ಕೂಡ ಒಟ್ಟಾಗಿ ನಾವು ಜೀವಿಸ್ತಾ ಇದ್ರೂ ಕೂಡ ಅವು ನಮ್ಮ ದೇಹಕ್ಕೆ ಯಾವುದೇ ಸಪೋರ್ಟನ್ನು ಮಾಡಲ್ಲ, ಹೆಲ್ಪನ್ನು ಮಾಡಲ್ಲ, ಬದಲಾಗಿ ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡ್ತವೆ. ಅಂಥವನ್ನು ನಾವು ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಬಟ್ ಅದೇ ಸಿಂಬಯೋಟಿಕ್ ರಿಲೇಷನ್ಶಿಪ್ಪಲ್ಲಿ ನಮ್ಮ ದೇಹದ ಒಳಗಡೆ ಅವು ಇರ್ತವೆ, ಇದ್ಬಿಟ್ಟು ನಮ್ಮ ದೇಹಕ್ಕೆ ಅವು ಕೂಡ ಅನುಕೂಲವನ್ನು ಮಾಡಿಕೊಡ್ತವೆ, ನಮ್ಮ ದೇಹದಿಂದ ಅನುಕೂಲವನ್ನು ಕೂಡ ಪಡ್ಕೊಳ್ತವೆ. ಅವನ್ನ ನಾವು ಸಿಂಬಯೋಟಿಕ್ ರಿಲೇಷನ್ಶಿಪ್ ಅಂತ ಕರಿತೀವಿ. ಒಂದು ಫೈನ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಲೈಕೆನ್ಸ್ ಆಹಾರವನ್ನು ತಯಾರು ಮಾಡೋಕ್ಕೆ ಮತ್ತು ಪ್ರೊಟೆಕ್ಷನ್ಗೋಸ್ಕರ ಇಬ್ಬರು ಕೂಡ ಒಂದಾಗಿರ್ತಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ 3 ಜೀವಿಗಳಲ್ಲಿ ಯಾವುದು ಇಂತಹ ಒಂದು ಸಿಂಬಯೋಟಿಕ್ ರಿಲೇಷನ್ಶಿಪ್ ಹೊಂದಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಆಲ್ ದ ಎಬೋ. 1, 2 and 3 ಮೂರು ಕೂಡ ಕರೆಕ್ಟ್ ಆಗಿರುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ನೈಡಾರಿಯನ್ಸ್ ನೀವು ಸ್ವಲ್ಪ ಪ್ರೊನೌನ್ಸ್ ಮಾಡೋಕ್ಕೆ ಕಷ್ಟ ಆಗ್ಬೋದು. ಸಿ ಇರೋದ್ರಿಂದ ನೀವು ಸಿನಿಡಾರಿಯನ್ಸ್ ಅಂತ ಕರಿಬಹುದು ಅಂತ ಅನ್ಕೊಂತೀರಾ, ಬಟ್ ತಪ್ಪಾಗುತ್ತೆ. ಇಲ್ಲಿ ಸಿ ಸೈಲೆಂಟ್ ಆಗಿರೋದ್ರಿಂದ ನೈಡಾರಿಯನ್ಸ್ ಅಂತ ಕರಿತೀವಿ. ನೈಡಾರಿಯನ್ಸ್ ಅಂತ ಹೇಳಿದ್ರೆ ಇದು ಕೂಡ ಒಂದು ರೀತಿಯ ಜೀವ ಪ್ರಭೇದ. ನಿಮಗೆ ಯೂಶಲಿ ಜೆಲ್ಲಿ ಫಿಶ್ ಅಂತ ನಾವೇನು ಕರಿತೀವಿ, ನದಿಗಳಲ್ಲಿ ಜೆಲ್ಲಿ ಫಿಶ್ಗಳೆಲ್ಲ ಬರುತ್ತಲ್ಲ, ಸೊ ಅದಕ್ಕೆ ಸೇರಿದಂತಹ ಒಂದು ಪ್ರಭೇದ ನೈಡಾರಿಯನ್ಸ್ ಅಂತ ನಾವು ಕರಿತೀವಿ. ಸೊ ಅವು ಕೂಡ ಈ ಸಿಂಬಯೋಟಿಕ್ ರಿಲೇಷನ್ಶಿಪ್ನ ಖಂಡಿತ ಮಾಡ್ಕೊಳ್ತವೆ ಸಮುದ್ರದಲ್ಲಿ. ಅದೇ ರೀತಿ ಫಂಗಸ್ ಕೂಡ ಅಂತೂ ಬಹಳ ಈಸಿ ಆನ್ಸರ್, ಬಿಕಾಸ್ ನೀವು ಆಗಲೇ ನೋಡಿದ್ದೀರಾ ಲೈಕೆನ್ಸಲ್ಲಿ ಕೂಡ ಫಂಗಸ್ ಇರುತ್ತೆ. ಸೊ ಫಂಗಸ್ ಪ್ರಭೇದಕ್ಕೆ ಸೇರಿದಂತಹ ಜೀವಿಗಳು ಕೂಡ ಖಂಡಿತ ಈ ಸಿಂಬಯೋಟಿಕ್ ರಿಲೇಷನ್ಶಿಪ್ನ ಮಾಡುವಂತಹ ಒಂದು ಪಾಸಿಬಿಲಿಟಿ ಇರುತ್ತೆ, ಒಂದು ಕೆಪಬಿಲಿಟಿಯನ್ನು ಹೊಂದಿರ್ತವೆ. ಅದೇ ರೀತಿ 3ನೇ ಭಾಗದಲ್ಲಿ ಕಾಣಿಸ್ಕೊಳ್ತಿರ್ತಕ್ಕಂತಹದ್ದು ಪ್ರೋಟೋಜೋವಾ ಅಂತ ಹೇಳಿದ್ರೆ ನಾವು ಆದಿಜೀವಿ ಅಂತ ಕರಿತೀವಿ. ನೀವು ಯೂಶಲಿ ಮಲೇರಿಯಾನ ಕಾಸ್ ಮಾಡುತ್ತಲ್ಲ, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಅದು ಕೂಡ ಈ ಒಂದು ಆದಿಜೀವಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಜೀವಿಯಾಗಿರುತ್ತೆ, ಪ್ರೋಟೋಜೋವಾ ಆಗಿರುತ್ತೆ. ಈವನ್ ಕೆಲವೊಂದು ರೀತಿಯ ಪ್ರೋಟೋಜೋವನ್ಸ್ ಕೂಡ, ಸ್ಪೋರ್ಸ್ ಅಥವಾ ಪ್ರೋಟೋಜೋವಾಗಳು ಕೂಡ ಈ ಸಿಂಬಯೋಟಿಕ್ ರಿಲೇಷನ್ಶಿಪ್ಪನ್ನು ಮಾಡ್ಕೊತವೆ. ಬೇರೆ ಬೇರೆ ಎಕ್ಸಾಂಪಲ್ಸಲ್ಲಿ ನೀವು ಅದನ್ನು ನೋಡ್ಬೋದು. ಯೂಶಲಾಗಿ ಬ್ರೆಡ್ನ ಮೇಲೆ ಮೌಲ್ಡ್ಗಳೇನು ಕಂಡು ಬರುತ್ತೆ, ಅವು ಕೂಡ ಈವನ್ ಫಂಗಸ್ನಿಂದ ಮಾಡಲ್ಪಟ್ಟಿರ್ತವೆ ಅಂತ ಹೇಳಲಾಗುತ್ತೆ. ಸೊ ಹೀಗೆ ಬೇರೆ ಬೇರೆ ರೀತಿಯ ಸಿಂಬಯೋಟಿಕ್ ರಿಲೇಷನ್ಶಿಪ್ಪನ್ನು ಈ 3 ಪ್ರಭೇದದ ಜೀವಿಗಳು ತೋರಿಸ್ತವೆ. ಸೊ ಹಾಗಾಗಿ ನೈಡಾರಿಯನ್ಸ್ ಇರಬಹುದು, ಫಂಗೈ ಇರಬಹುದು, ಅದೇ ರೀತಿ ಪ್ರೋಟೋಜೋವಾ ಇರಬಹುದು. ಈ 3 ಜೀವಿಗಳು ಈ ಸಹಯೋಗ ಜೀವನವನ್ನು ಡಿಸ್ಪ್ಲೇ ಮಾಡ್ತವೆ ಅಂತೇಳಿ ನಾವು ಕನ್ಕ್ಲೂಡ್ ಮಾಡ್ಕೋಬಹುದಾಗುತ್ತೆ. ಹಾಗಾಗಿ ಆಪ್ಷನ್ 3, 1, 2 and 3 ವಿಲ್ ಬಿ ದ ಆಪ್ಷನ್ ಡಿ, 1, 2 and 3 ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ಇದರೊಂದಿಗೆ ಇವತ್ತಿನ ಈ ಪೇಪರ್ ಅನಾಲಿಸಿಸ್ ಮುಕ್ತ ಆಗುತ್ತೆ. ಮುಂಬರ್ತಕ್ಕಂಥ ಸಂಚಿಕೆಗಳಲ್ಲಿ 3 ಮತ್ತು 4ನೇ ಭಾಗ ಅಂದರೆ ಕ್ವಶನ್ ನಂಬರ್ 50 to 75 ಆ್ಯಂಡ್ 75 to 100 ಕ್ವಶನ್ಸ್ನ ಫಿನಿಷ್ ಮಾಡುವಂತಹ ಒಂದು ವಿಡಿಯೋಗಳು ಕೂಡ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ವೆಬ್ಸೈಟ್. ಜೈ ಹಿಂದ್.